ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. 1975 ಜೂನ್ 26ರಂದು ಬೆಳಿಗ್ಗೆ ರೇಡಿಯೋದಲ್ಲಿ ಪ್ರಧಾನಿಯ ಮಾತು ಕೇಳಿದ ಜನ ಶಾಕ್ ಆಗಿದ್ರು. ಸತತ 21 ತಿಂಗಳು ಇಡೀ ದೇಶದಲ್ಲಿ ಕರಾಳ ಅಧ್ಯಾಯ ಆಗಿತ್ತು. ಅದೇನೆಂದರೆ ಪ್ರಧಾನಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದ ತುರ್ತು ಪರಿಸ್ಥಿತಿ. ಆ ತುರ್ತು ಪರಿಸ್ಥಿತಿ ಭಾರತದ ಪ್ರಜಾಪ್ರಭುತ್ವ ಅಷ್ಟೇ ಅಲ್ಲದೆ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದೇಶದ ಕರಾಳ ಅಧ್ಯಾಯವಾಗಿ ಶಾಶ್ವತವಾಗಿ ಉಳಿದಿದೆ. ಆ ತುರ್ತು ಪರಿಸ್ಥಿತಿಗೆ ಕಾರಣ ಏನು ಎನ್ನುವ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ರಾಜಕೀಯ ವಿಶ್ಲೇಷಕರಾದ ತೇಜಸ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವತಂತ್ರ ನಂತರ ಭಾರತಕ್ಕೆ ನೆಹರು ಅವರು ಪ್ರಧಾನಿ ಆಗ್ತಾರೆ. 1964ರಲ್ಲಿ ನೆಹರು ಅವರು ತಿರೋದ ನಂತರ ದೇಶದಲ್ಲಿ ಯಾವೆಲ್ಲ ರಾಜಕೀಯ ಪರಿಸ್ಥಿತಿ ಬದಲಾಯಿತು, ಮತ್ತೆ ಪ್ರಧಾನಿಯಾಗಿ ಶಾಸ್ತ್ರಿ ಅವರು ಬರ್ತಾರೆ, ಅದಕ್ಕೆಲ್ಲ ಯಾಕೆ ಕಾರಣ ಆಯಿತು ಅನ್ನೋದು ನೋಡ್ತಾ ಹೋಗೋಣ. ಇವತ್ತಿಗೂ ಕೂಡ ನೀವೇನಾದರೂ ಭಾರತದ ಇತಿಹಾಸವನ್ನು ನೋಡಿದ್ರೆ ದೀರ್ಘಾವಧಿಗೆ ಭಾರತದ ಪ್ರಧಾನಮಂತ್ರಿ ಆಗಿದ್ದು ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಯಾರನ್ನ ಹೇಳ್ತೀವಿ? ನೆಹರು ಅವರನ್ನ ಹೇಳ್ತೀವಿ. ಸುಮಾರು 16 ವರ್ಷ 286 ದಿನಗಳ ಕಾಲ, ಅಂದರೆ 1947ರಿಂದ 1964ರವರೆಗೂ ಕೂಡ ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ 1962ರಲ್ಲಿ 3ನೇ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಈ ನೆಹರು ಅವರ ಹೆಲ್ತ್ ಡಿಟೋರೇಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ಅಂದರೆ ಅವರ ಹೆಲ್ತ್ ಕ್ಷೀಣಿಸೋಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದಕ್ಕೆ ಸಂದರ್ಭ ಯಾವ ರೀತಿ ಇತ್ತು ಅಂದರೆ 1963ರಲ್ಲಿ ನೆಹರು ಇನ್ನೇನು ಸಾವನ್ನಪ್ಪಬಹುದು ಅನ್ನುವಂಥ ಸಂಭವ ಹೆಚ್ಚಾಗಿರುತ್ತೆ. ಸೊ ಆ ಕಾರಣಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಪ್ರಶ್ನೆ ಇದ್ದಿತ್ತು. ಏನಕ್ಕೆ ಅಂದರೆ ಕಾಂಗ್ರೆಸ್ಸಲ್ಲಿ ಒಂದು ತಪ್ಪು ಏನು ಅಂದರೆ ನೆಹರು ನಂತರ ಯಾರು, ಹೂ ಇಸ್ ನೆಕ್ಸ್ಟ್ ಆಫ್ಟರ್ ನೆಹರು, ಅದಕ್ಕೆ ಆ ಒಂದು ಪ್ರಶ್ನೆಗೆ ಉತ್ತರನೇ ಇರಲಿಲ್ಲ. ಆದರೆ 1964ರಲ್ಲಿ ಯಾವಾಗ ಮೇ ತಿಂಗಳಲ್ಲಿ ನೆಹರು ಅವರು ಸಾವನ್ನಪ್ತಾರೆ, ಆಗ ಇಬ್ಬರು ಕಂಟೆಂಡರ್ ಅಂದರೆ ಪ್ರಧಾನಮಂತ್ರಿ ಹುದ್ದೆಗೆ ಇಬ್ಬರು ಪ್ರಬಲ ನಾಯಕರು ಇರ್ತಾರೆ. ಒಂದು ಕಡೆ ಯಾರಿದ್ರು ಅಂದರೆ ಮೊರಾರ್ಜಿ ದೇಸಾಯಿ ಇದ್ರು, ಇನ್ನೊಂದು ಕಡೆ ಯಾರಿದ್ರು ಅಂದರೆ ಶಾಸ್ತ್ರೀಜಿ ಅವರಿದ್ರು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದರೆ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ವೀಕ್ ಇರಲಿಲ್ಲ, ಅವತ್ತಿನ ಕಾಂಗ್ರೆಸ್ನ ಹೈಕಮಾಂಡ್. ಏನಕ್ಕೆ ಅಂದರೆ 1963ರಲ್ಲೇ ಕಾಂಗ್ರೆಸ್ಸಲ್ಲಿ ಇದ್ದಂಥ ಒಂದಿಷ್ಟು ಜನ ಪ್ರಮುಖ ನಾಯಕರುಗಳು ಒಂದು ಸಿಂಡಿಕೇಟ್ ಅನ್ನುವಂಥ ಒಂದು ಗುಂಪನ್ನು ಪ್ರಾರಂಭ ಮಾಡ್ಕೊಳ್ತಾರೆ. ಅವತ್ತಿನ ಕಾಂಗ್ರೆಸ್ನ ಹೈಕಮಾಂಡನ್ನು ಸಿಂಡಿಕೇಟ್ ಅಂತ ಕರೆಯಲಾಗ್ತಿತ್ತು. ಆ ಸಿಂಡಿಕೇಟ್ ಗುಂಪಿನಲ್ಲಿ ಯಾರೆಲ್ಲ ಇದ್ರು ಅಂದರೆ ಕೆ ಕಾಮರಾಜ್ ಅಂತ. ಈ ಕೆ ಕಾಮರಾಜ್ ಯಾರು ಅಂದರೆ ಕಿಂಗ್ ಮೇಕರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಮಡ್ರಾಸ್ ರಾಜ್ಯ ಇವತ್ತಿನ ಏನು ತಮಿಳುನಾಡು ಅಂತ ಹೇಳ್ತೀವಿ, ಆ ಒಂದು ಮಡ್ರಾಸ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. 1964ರಿಂದ 67, 68ರವರೆಗೂ ಕೂಡ ಆ ವ್ಯಕ್ತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ರು. ಅವರು ಈ ಒಂದು ಸಿಂಡಿಕೇಟ್ ಗುಂಪಿನ ಅಧ್ಯಕ್ಷರಾಗಿದ್ರು. ಇನ್ನು ಇದೇ ಸಿಂಡಿಕೇಟ್ ಗುಂಪಲ್ಲಿ ಯಾರೆಲ್ಲ ಇದ್ರು ಅಂತ ಕೇಳಿದ್ರೆ ನೀಲಂ ಸಂಜೀವ ರೆಡ್ಡಿ ಇದ್ರು. ಯಾರು ನೀಲಂ ಸಂಜೀವ ರೆಡ್ಡಿ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು. ಅಷ್ಟೇ ಅಲ್ಲ, ಅತುಲ್ಯ ಘೋಷ್ ವೆಸ್ಟ್ ಬೆಂಗಾಲಿನ ವರ್ಕಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಂಥ ಅತುಲ್ಯ ಘೋಷ್ ಅದರ ಮೆಂಬರ್ ಆಗಿದ್ರು. ಇನ್ನು ಬಾಂಬೆಯ ಅನ್ಕ್ರೌನ್ಡ್ ಕಿಂಗ್ ಅಂತ ಕರೆಸ್ಕೊಳ್ತಿದ್ದಂತಹ ಯಾರು ಎಸ್ ಕೆ ಪಾಟೀಲ್ ಇದ್ರು. ಇನ್ನು ಕೊನೆಗೆ ಕರ್ನಾಟಕದ ಕಟ್ಟಾಳು ಯಾರು ಅಂತ ಕೇಳಿದ್ರೆ ಎಸ್ ನಿಜಲಿಂಗಪ್ಪ, ಏನು ಮೈಸೂರಿನ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಈ 5 ಜನ ಇದ್ದಂತಹ 5ರಿಂದ 6 ಜನ ಇದ್ದಂತಹ ಗುಂಪನ್ನ ಸಿಂಡಿಕೇಟ್ ಅಂತ ಕರೆಯಲಾಗ್ತಿತ್ತು. ಆದರೆ ಪ್ರಾಬ್ಲಮ್ ಏನು ಅಂದರೆ ನೆಹರು ಸಾವಿನ ನಂತರ ಈ ಮೊರಾರ್ಜಿ ದೇಸಾಯಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಯಾವಾಗ ರಾಜಕೀಯ ಬಿಕ್ಕಟ್ಟು ಉಲ್ಬಣ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ಆಗ ಈ ಸಿಂಡಿಕೇಟ್ ಯಾರನ್ನ ಕಂಡ್ರೆ ಇವರು ಸಹಿಸ್ತಿರಲಿಲ್ಲ ಅಂತ ಕೇಳಿದ್ರೆ ಮೊರಾರ್ಜಿ ದೇಸಾಯಿ ಅವರನ್ನ ಹೆಂಗಾದ್ರೂ ಮಾಡಿ ಮೊರಾರ್ಜಿ ದೇಸಾಯಿ ಅವರನ್ನ ಪ್ರಧಾನಮಂತ್ರಿ ಆಗದಂತೆ ತಡಿಬೇಕು ಅಂತೇಳಿ ಇವ್ರು ಏನು ಮಾಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಪ್ರಿಫರೆನ್ಸ್ ಅನ್ನು ಕೊಡಲಾಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಏನು ಮಾಡಲಾಗುತ್ತೆ, ಏನು ಭಾರತದ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಆದರೆ ಇಲ್ಲಿ ಒಂದೇನು ಅಂದರೆ ಭಾರತ ಕಂಡಂತಹ ಹೆಮ್ಮೆಯ ಪ್ರಧಾನಮಂತ್ರಿಗಳಲ್ಲಿ ಒಬ್ರು ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಏನಕ್ಕೆ ಅಂದರೆ 1965 ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ನಡೆಯುತ್ತೆ ಯುದ್ಧ, ಅವತ್ತಿಗೆ ಭಾರತದ ಸೈನ್ಯ ಭಾರತದ ಗಡಿಯನ್ನು ದಾಟೋಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡುತ್ತೆ. ಅದೇ ಸಂದರ್ಭದಲ್ಲಿ ನೀವೆಲ್ಲ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷಣೆಗಳನ್ನು ಕೂಗಿರ್ತೀರಾ. ಆ್ಯಂಡ್ ಆ ಒಂದು ಏನು ಘೋಷಣೆಯನ್ನು ಕೂಡ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇನ್ನು ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಏನು ಹೇಳ್ತೀವಿ, ಆ ಒಂದು ಹಸಿರು ಕ್ರಾಂತಿಗೆ ಭಾರತದಲ್ಲಿ ನಾಂದಿಯನ್ನು ಆಡಿದ್ಯಾರು ಅಂತ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದರೆ ಪ್ರಾಬ್ಲಮ್ ಏನು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ 1964 ಮೇ ತಿಂಗಳಿಂದ 1966 ಜನವರಿ 10ರವರೆಗೂ ಮಾತ್ರ ಅವ್ರು ಬದುಕಿರ್ತಾರೆ. 1966 ಜನವರಿ 10ಕ್ಕೆ ಅವ್ರು ಸಾವನ್ನಪ್ತಾರೆ ಹಾರ್ಟ್ ಅಟ್ಯಾಕ್ ಅನ್ನ ಮುಖಾಂತರ. ಅದೆಲ್ಲಾಗಿರುತ್ತೆ ಅಂದರೆ ನೀವೆಲ್ಲರೂ ಕೂಡ ನೋಡಿರ್ತೀರ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತೆ. ಆ್ಯಂಡ್ ಯುದ್ಧ ನಡೆದ ನಂತರ ಟ್ಯಾಷ್ಕೆಂಟಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತೇಳಿ ಟ್ಯಾಷ್ಕೆಂಟಿಗೆ ಕರೆಸ್ಕೊಳ್ಳಾಗುತ್ತೆ. ಆ್ಯಂಡ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಒಪ್ಪಂದ ಆದ ಅವತ್ತಿನ ರಾತ್ರಿ ಅಲ್ಲಿ ಅವ್ರ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಅದಾದ ನಂತರ 13 ದಿನಗಳ ಕಾಲ ಗುಲ್ಜಾರಿ ಲಾಲ್ ನಂದ್ ಅವರೇನಾಗಿರ್ತಾರೆ, ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಅದಾದ ನಂತರ ಮತ್ತೆ ಶಾಸ್ತ್ರಿ ಅವರು ಯಾವಾಗ ಸಾವನ್ನಪ್ತಾರೆ, ಈಗ ಮತ್ತೆ ಕಂಟೆನ್ಷನ್ ಪ್ರಾರಂಭ ಆಗುತ್ತೆ. ಯಾರಿಬ್ಬರ ನಡುವೆ ಅಂದರೆ ಒಂದು ಕಡೆ ಮೊರಾರ್ಜಿ ದೇಸಾಯಿ, ಇನ್ನೊಂದು ಕಡೆ ಯಾರು ಅಂದರೆ ಇಂದಿರಾ ಗಾಂಧಿ. ಅದು ಸಿಂಡಿಕೇಟ್ಗೆ ಮೊರಾರ್ಜಿ ದೇಸಾಯಿ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಸಿಂಡಿಕೇಟ್ ಮತ್ತೆ ಯಾರನ್ನ ಆಯ್ಕೆ ಮಾಡುತ್ತೆ ಅಂದರೆ ಇಂದಿರಾ ಗಾಂಧಿ ಅವರನ್ನ ಆಯ್ಕೆ ಮಾಡುತ್ತೆ. ಶಾಸ್ತ್ರಿ ನಂತರ ದೇಶದ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ಆಯ್ಕೆ ಆಗ್ತಾರೆ. ಅವ್ರನ್ನ ಗೊಂಗಿ ಗುಡಿಯಾ ಅಂತ ಕರಿತಾ ಇದ್ರು. ಆ ಗೊಂಗಿ ಗುಡಿಯಾ ಅಂತ ಪದದಿಂದ ಅವರು ಹೊರಬಂದು ಭಾರತದ ಉಕ್ಕಿನ ಮಹಿಳೆಯಾಗಿ ತಮ್ಮ ಛಾಪನ್ನ ಮೂಡಿಸ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಇಂದಿರಾ ಗಾಂಧಿ ಅವ್ರ ಕೈಯಲ್ಲಿ ಅಂತ ನೋಡೋದು.
ನಾನು ಭಾರತದ ಇತಿಹಾಸವನ್ನು ನೋಡಿದಾಗ ದೀರ್ಘಾವಧಿಗೆ ಪ್ರಧಾನಮಂತ್ರಿ ಆಗಿದ್ದವು ನೆಹರು ಅಂತ ಹೇಳಿದೆ. ನೆಹರು ಅವರ ನಂತರ ಅತಿ ಹೆಚ್ಚಿನ ಅವಧಿಗೆ ಅಥವಾ ದೀರ್ಘಾವಧಿಗೆ ಭಾರತದ ಪ್ರಧಾನಮಂತ್ರಿ ಆಗಿದ್ದು ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು 15 ವರ್ಷ 350 ದಿನಗಳ ಕಾಲ ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಆದರೆ 1966ರಲ್ಲಿ ಅವ್ರು ಯಾವಾಗ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರಲ್ಲ, ಆದರೆ ಅದಕ್ಕಿಂತ ಹಿಂದೆ ಅವ್ರಿಗೆ ಯಾವುದೇ ಚುನಾವಣೆಯ ಹಿನ್ನೆಲೆ ಇರಲಿಲ್ಲ, ರಾಜಕೀಯ ಹಿನ್ನೆಲೆ ಇತ್ತು. ಯಾಕಂದ್ರೆ ಅವ್ರ ಅಪ್ಪ ಪ್ರಧಾನಮಂತ್ರಿ ಆಗಿದ್ರು ಅಂಡ್ ಎಲ್ರಿಗೂ ಗೊತ್ತಿರುವಂಥದ್ದು ಟವರಿಂಗ್ ಪೀಕ್ ಯಾರಿದ್ರು ಅವತ್ತಿಗೆ ಅಂತ ಕೇಳಿದ್ರೆ ನೆಹರು. ಆದ್ರೆ 1959ರಲ್ಲಿ ಮೊದಲ ಬಾರಿಗೆ ಇಂದಿರಾ ಗಾಂಧಿ ಅವ್ರನ್ನ ಏನ್ ಮಾಡಲಾಯಿತು ಅಂತ ಕೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಅನ್ನಾಗಿ ಆಯ್ಕೆ ಮಾಡಲಾಯಿತು. ಆದ್ರೆ ಚುನಾವಣೆಯಲ್ಲಿ ನಿಂತಿರಲಿಲ್ಲ. ಮೊದಲ ಬಾರಿಗೆ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ನಿಂತಿದ್ದು ಯಾವಾಗ ಅಂತ ಕೇಳಿದ್ರೆ 1964ರಲ್ಲಿ ಯಾವಾಗ ನೆಹರು ಸಾವನ್ನಪ್ತಾರೆ. ಆಗ ಮೊದಲ ಬಾರಿಗೆ ರಾಜ್ಯಸಭಾ ಎಂಪಿ ಆಗಿ ಆಯ್ಕೆ ಆಗ್ತಾರೆ. ಲೋಕಸಭೆ ಅಲ್ಲ, ರಾಜ್ಯಸಭಾ ಎಂಪಿ ಆಗಿ ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲ, ನೆಹರು ಸಾವಿನ ನಂತರ ಏನು ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ರು, ಅದರಲ್ಲಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಮಿನಿಸ್ಟರ್ ಕೂಡ ಯಾರಾಗಿರ್ತಾರೆ, ಇಂದಿರಾ ಗಾಂಧಿ ಅವರು ಆಗಿರ್ತಾರೆ. ಅಂಡ್ ಇದೇ ಸಂದರ್ಭದಲ್ಲಿ ನೀವು ನೋಡಿದಾಗ ಶಾಸ್ತ್ರಿ ಅವರು ಸಾವನ್ನಪ್ಪಾಗ ಮೊರಾರ್ಜಿ ದೇಸಾಯಿ ಅವರನ್ನ ಬದಲಾಗಿ ಯಾರನ್ನ ಗುಂಗಿ ಗುಡಿಯ ಅಂತ ಕರೆಸ್ಕೊಳ್ತಿದ್ದಂತಹ ಇಂದಿರಾ ಗಾಂಧಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಇಲ್ಲಿ ಗುಂಗಿ ಗುಡಿಯ ಅಂದ್ರೆ ಮೀನಿಂಗ್ ಏನು ಅಂದ್ರೆ, ಈ ಸಿಂಡಿಕೇಟ್ ಕೆ ಕಾಮರಾಜ್ ಅವರು ಯಾವ ರೀತಿ ಯೋಚನೆ ಮಾಡ್ತಿದ್ರು ಅಂದ್ರೆ, ಎಲ್ಲಿ ಮೊರಾರ್ಜಿ ದೇಸಾಯಿ ಅಧಿಕಾರಕ್ಕೆ ಬಂದ್ರೆ ನಾವ್ ಹೇಳ್ದಂಗೆ ಅವ್ರು ಕೇಳೋದಿಲ್ಲ. ಅದೇ ಏನಾದ್ರೂ ಇಂದಿರಾ ಗಾಂಧಿನ ಅಧಿಕಾರಕ್ಕೆ ತಂದ್ರೆ, ಏನಕ್ಕೆ ಅಂದ್ರೆ ಇವತ್ತಿಗೂ ಕೂಡ ನೀವು ಭಾರತದ ಏನು ವ್ಯವಸ್ಥೆಯನ್ನು ನೋಡಿದಾಗ ಪಿತೃ ಪ್ರಧಾನ ವ್ಯವಸ್ಥೆ ಅಂತ ಹೇಳ್ತೀವಿ, ಪೇಟ್ರಿಯಾರ್ಕಲ್ ಸೊಸೈಟಿ ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ಗಂಡ್ಮಕ್ಳು ಹೇಳಿದ್ದನ್ನ ಹೆಣ್ಮಕ್ಳು ಕೇಳ್ತಾರೆ. ಸೊ ಆ ಕಾರಣಕ್ಕೆ ಈ ಸಿಂಡಿಕೇಟ್ ಹೇಳಿದ್ದನ್ನ ಇಂದಿರಾ ಗಾಂಧಿ ಕೇಳ್ತಾರೆ. ಅಂಡ್ ಸಿಂಡಿಕೇಟ್ ಯಾವ ರೀತಿ ಬೇಕು ಆ ರೀತಿ ರಾಜಕೀಯವನ್ನು ನಡೆಸಬಹುದು ಅನ್ನೋ ಕಾರಣಕ್ಕೆ ಇಂದಿರಾ ಗಾಂಧಿಯನ್ನು ಆಯ್ಕೆ ಮಾಡ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿರೋಧಿಯಾಗಿದ್ದಂತ ನೀವೆಲ್ಲ ಲೋಹಿಯಾ ಅಂತ ಕೇಳಿದರೆ, ರಾಮ್ ಮನೋಹರ್ ಲೋಹಿಯಾ ಅಂತ. ಆ ರಾಮ್ ಮನೋಹರ್ ಲೋಹಿಯಾ ಅವರು ಇದೇನು ಇಂದಿರಾ ಗಾಂಧಿಯನ್ನು ಏನಂತ ಟೀಕೆ ಮಾಡ್ತಾರೆ ಅಂದ್ರೆ, ಡಂಬ್ ಡಾಲ್ ಗುಂಗಿ ಗುಡಿ ಅಂದ್ರೆ ಮೇಡಮ್ ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಲಕ್ಷಣವಾಗಿದ್ದಾರೆ, ಗೊಂಬೆ ತರ, ಏನ್ ಹೇಳಿದ್ರು ತಲೆಯಲ್ಲಿ ಆಡಿಸ್ತಾರೆ, ಕೇಳ್ತಾರೆ. ಆ ಕಾರಣಕ್ಕೆ ಗುಂಗಿ ಗುಡಿಯ ಅಂತ ಯಾರು ರಾಮ್ ಮನೋಹರ್ ಲೋಹಿಯಾ ಅವರು ಕರೆದಿದ್ದು. ಆದ್ರೆ ಸ್ವಲ್ಪ ದಿನಗಳಲ್ಲಿ ಆ ಒಂದು ಸ್ಟೇಟಸ್ ಏನಾಗ್ತಾ ಹೋಗುತ್ತೆ ಅಂದ್ರೆ ಬದಲಾಗ್ತಾ ಹೋಗುತ್ತೆ. ಕಾರಣ ಏನು? 1962ರಲ್ಲಿ 3ನೇ ಲೋಕಸಭಾ ಚುನಾವಣೆ ನಡೆದಿತ್ತು. ಅಂಡ್ ಈ 3ನೇ ಲೋಕಸಭಾ ಚುನಾವಣೆ ಮುಗಿಯುವಷ್ಟರಲ್ಲಿ ನೆಹರು ಪ್ರಧಾನಮಂತ್ರಿ ಆಗಿದ್ರು, ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅಂಡ್ ಕೊನೆಯದಾಗಿ 66ರಿಂದ 67 ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆಗ 1967ರಲ್ಲಿ 4ನೇ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಜನರಲ್ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ 516 ಸೀಟ್ಗಳಲ್ಲಿ ಲೋಕಸಭೆಯಲ್ಲಿ ಆಲ್ಮೋಸ್ಟ್ 286 ಸೀಟ್ಗಳನ್ನು ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತಾರೆ. ಇಲ್ಲಿವರೆಗೂ ಕಾಂಗ್ರೆಸ್ ದೊಡ್ಡ ಮಟ್ಟದ ಬಹುಮತವನ್ನು ಪಡ್ಕೊಳ್ತಾ ಇತ್ತು. ಆದ್ರೆ 4th ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ನ ಪ್ರಭಾವ ಸ್ವಲ್ಪ ಕುಸಿತಾ ಹೋಗುತ್ತೆ. ಯಾಕಂದ್ರೆ ನೆಹರು ಅವತ್ತಿಗೆ ಸಾವನ್ನಪ್ಪಿರ್ತಾರೆ. ಅಂಡ್ ಕಾಂಗ್ರೆಸ್ ನ ಸೀಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ತಿನ್ ಮೆಜಾರಿಟಿಯನ್ನು ಎಲ್ಲಿ ಪಡ್ಕೊಳ್ತಾರೆ ಅಂದ್ರೆ ಲೋಕಸಭೆಯಲ್ಲಿ. ಆದ್ರೆ ಇವತ್ತಿಗೆ ನೀವೇನಾದ್ರೂ ನೋಡಿದಾಗ ಆಗಾಗ ಒಂದು ಚರ್ಚೆ ನಡೀತಾ ಇರುತ್ತೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಅಟ್ ಎ ಟೈಮ್ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯನ್ನ ಜೊತೆಯಲ್ಲಿ ನಡೆಸಬೇಕು ಅಂತ. ಆದ್ರೆ 4th ಎಲೆಕ್ಷನ್ಸ್ ವರೆಗೂ ಕೂಡ ಅವತ್ತು ಹೆಂಗಿತ್ತು ಅಂದ್ರೆ ಲೋಕಸಭಾ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಅಟ್ ಎ ಟೈಮ್ ನಡೀತಾ ಇತ್ತು. ಈಗ 1967ರಲ್ಲಿ 4th ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ತಿನ್ ಮೆಜಾರಿಟಿ ಅಂದ್ರೆ ಸ್ವಲ್ಪ ಸರಳ ಬಹುಮತದಿಂದ ಯಾರು ಆಯ್ಕೆ ಆಗ್ತಾರೆ, ಮತ್ತೆ ಕಾಂಗ್ರೆಸ್ ಪಕ್ಷ ಆಯ್ಕೆ ಆಗುತ್ತೆ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ರಾಜ್ಯಗಳಲ್ಲಿ ಏನ್ ಚುನಾವಣೆ ನಡೆಯುತ್ತೆ, ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಏನನ್ನ ಗೆಲುವನ್ನ ಸಾಧಿಸ್ಲಿಕ್ಕೆ ಆಗಲಿಲ್ಲ. ಅಂಡ್ ತುಂಬಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುಮತವನ್ನ ಕಳ್ಕೊಳ್ಬೇಕಾಯ್ತು. ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಏನಾಗುತ್ತೆ ಅಂದ್ರೆ ಅಧಿಕಾರಕ್ಕೆ ಬರುತ್ತೆ. ಅಂಡ್ ಇದೇ ಸಂದರ್ಭದಲ್ಲಿ ಯಾವಾಗ ಮೆಜಾರಿಟಿ ಕಡಿಮೆ ಆಗ್ತಾ ಹೋಯ್ತು, ಬಹುಮತ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು, ಆಗ ಇಂದಿರಾ ಗಾಂಧಿ ಯಾವ ಒಂದು ಪಾಲಿಸಿಯನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಮಾಜವಾದವನ್ನ. ಏನಕ್ಕೆ ಅಂದ್ರೆ ಈ ಬಡ ಜನ ಏನಿರ್ತಾರೆ, ಆ ಬಡ ಜನವನ್ನ, ಆ ಬಡವರನ್ನ ರೀಚ್ ಆಗ್ಬೇಕು ಅಂದ್ರೆ ರಾಜಕೀಯವಾಗಿ ಯಾವ ಸಿದ್ಧಾಂತ ಹೆಚ್ಚು ಪ್ರಮುಖವಾಗುತ್ತೆ ಅಂತ ಹೇಳಿದ್ರೆ ಸಮಾಜವಾದ. ಆ ಕಾರಣಕ್ಕೆ ಸಮಾಜವಾದಿ ಸಿದ್ಧಾಂತವನ್ನ ಯಾರು ಇಂದಿರಾ ಗಾಂಧಿ ಅವರು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಈ ಸಿಂಡಿಕೇಟ್ ಏನಂತ ಅನ್ಕೊಂಡಿದ್ರು, ನಾವೇನೇ ಹೇಳಿದ್ರು ಕೂಡ ಇಂದಿರಾ ಗಾಂಧಿ ಕೇಳ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಇಲ್ಲಿ ಏನು ಅಂದ್ರೆ ಯಾವಾಗ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬರ್ತಾರೆ, ಸ್ಟಾರ್ಟಿಂಗ್ 1-2 ವರ್ಷಗಳ ಕಾಲ ಸಿಂಡಿಕೇಟ್ ಹೇಳ್ದಂಗೆ ಕೇಳ್ತಾ ಇದ್ರು. ಆದ್ರೆ ನಿಧಾನಕ್ಕೆ ಇಂದಿರಾ ಗಾಂಧಿ ಯಾರ ವಿರುದ್ಧ ನಿಲ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಸಿಂಡಿಕೇಟ್ ವಿರುದ್ಧ ನಿಲ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ 1-2 ಉದಾಹರಣೆ ನೀಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಪಕ್ಷದಲ್ಲೇ ಆಂತರಿಕ ಕಚ್ಚಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೆಲ್ಲ ನೋಡಿರ್ಬೋದು 1969 ಅಂತ ಬಂದಾಗ ಭಾರತದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ, ಆರ್ಥಿಕ ಇತಿಹಾಸದಲ್ಲಿ ತುಂಬಾ ಪ್ರಮುಖವಾದಂತ ಘಟನೆ ನಡೆಯುತ್ತೆ. ಯಾವುದು ಅಂತ ಕೇಳಿದ್ರೆ 14 ಬ್ಯಾಂಕ್ಗಳನ್ನ ಅವತ್ತಿಗೆ ಏನ್ ಮಾಡ್ಲಾಯ್ತು, ರಾಷ್ಟ್ರೀಕರಣಗೊಳಿಸಲಾಯ್ತು, ನ್ಯಾಷನಲೈಸ್ ಮಾಡ್ಲಾಯ್ತು. ನೀವೆಲ್ಲರೂ ಕೇಳಿರ್ತೀರಾ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಅವತ್ತಿಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಯಾರು ಅಂತ ಕೇಳಿದ್ರೆ ಮೊರಾರ್ಜಿ ದೇಸಾಯಿ. ಆದ್ರೆ ಭಾರತದ 14 ದೊಡ್ಡ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಬೇಕಿತ್ತು. ಅಂದ್ರೆ ಖಾಸಗಿ ವ್ಯಕ್ತಿಗಳ ಕೈಯಿಂದ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕಿತ್ತು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರ ಜೊತೆ ಸಮಾಲೋಚನೆ ಮಾಡ್ಬೇಕಿತ್ತು ಅಂದ್ರೆ ಮೊರಾರ್ಜಿ ದೇಸಾಯಿ ಅವರ ಜೊತೆಲಿ. ಆದ್ರೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂತ ಮೊರಾರ್ಜಿ ದೇಸಾಯಿ ಅವರ ಜೊತೆ ಸಮಾಲೋಚನೆ ಮಾಡದೆ ಮೊರಾರ್ಜಿ ದೇಸಾಯಿ ಅವರಿಗೆ ತಿಳಿಸದೇನೆ ಸುಗ್ರೀವಾಜ್ಞೆಯ ಮುಖಾಂತರ ಏನ್ ಮಾಡ್ಲಾಯ್ತು ಅಂದ್ರೆ 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಲಾಯ್ತು. ಅಲ್ಲಿಗೆ ಮೊದಲ ಆಂತರಿಕ ಕಚ್ಚಾಟ.
ಇನ್ನು ಎರಡನೇ ಪ್ರಮುಖ ಘಟನೆ ಯಾವುದು ಅಂತ ಕೇಳಿದ್ರೆ, ಅದೇ ಸಂದರ್ಭದಲ್ಲಿ 1967ರಲ್ಲಿ ಅವತ್ತಿನ ಭಾರತದ ರಾಷ್ಟ್ರಪತಿಯಾಗಿ ಜಾಕಿರ್ ಹುಸೇನ್ ಅವರು ಆಯ್ಕೆ ಆಗಿರ್ತಾರೆ. ಆದ್ರೆ ಜಾಕಿರ್ ಹುಸೇನ್ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಆಫೀಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಏನಾಗ್ತಾರೆ ಅಂದ್ರೆ ಹೃದಯಾಘಾತದಿಂದ ಸಾವನ್ನಪ್ತಾರೆ 1969ರಲ್ಲಿ. ಭಾರತದ ಸಂವಿಧಾನದ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಯಾವ ಹುದ್ದೆ ಖಾಲಿ ಇರುವಂತಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿ ಇರುವಂತಿಲ್ಲ. ಏನಕ್ಕೆ ಅಂದ್ರೆ ಭಾರತದ ಎಲ್ಲ ಎಕ್ಸಿಕ್ಯೂಟಿವ್ ಆಕ್ಷನ್ ಯಾರ ಹೆಸರು ನಡೆಯುತ್ತೆ, ರಾಷ್ಟ್ರಪತಿ ಅವರ ಹೆಸರಲ್ಲಿ. ಈಗ ರಾಷ್ಟ್ರಪತಿ ಚುನಾವಣೆ ನಡೀಬೇಕಿತ್ತು. ಇದೇ ಸಂದರ್ಭದಲ್ಲಿ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಯಾರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಯಿತು ಅಂತ ಹೇಳಿದ್ರೆ, ಆ ಸಿಂಡಿಕೇಟ್ ಒಬ್ಬರು ಮೆಂಬರ್ ಇದ್ದಾರೆ ನೀಲಂ ಸಂಜೀವ ರೆಡ್ಡಿ. ಆ ನೀಲಂ ಸಂಜೀವ ರೆಡ್ಡಿ ಅವರನ್ನ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಆದ್ರೆ ಇಂದಿರಾ ಗಾಂಧಿ ಒಂದು ಭಯ ಇರುತ್ತೆ. ಏನಕ್ಕೆ ಅಂದ್ರೆ ಇವತ್ತಿನ ರೀತಿಯಲ್ಲಿ ಇರೋ ರಾಷ್ಟ್ರಪತಿ ಅವರನ್ನ ಅವತ್ತಿಗೆ ರಬ್ಬರ್ ಸ್ಟಾಂಪಿನ ಅಷ್ಟು ಮಾಡ್ಕೊಂಡಿರ್ಲಿಲ್ಲ. ಅವತ್ತಿಗೆ ಯಾವ ರೀತಿ ಇತ್ತು ಅಂದ್ರೆ, ಎಲ್ಲಿ ನೀಲಂ ಸಂಜೀವ ರೆಡ್ಡಿ ರಾಷ್ಟ್ರಪತಿ ಆದ್ರೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿ ತನ್ನ ಅಧಿಕಾರವನ್ನ ಬಳಸಿಕೊಂಡು ಇಂದಿರಾ ಗಾಂಧಿಯನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬಹುದು ಅಂತ ಅನ್ಕೊಂಡಂತ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ, ಅವತ್ತಿಗೆ ವಿ ಗಿರಿಗೆ ಬೆಂಬಲವನ್ನ ಕೊಡ್ತಾರೆ. ಈ ವಿ ಗಿರಿ ಅವತ್ತಿಗೆ ಏನಾಗಿದ್ದು ಉಪರಾಷ್ಟ್ರಪತಿ ಆಗಿರ್ತಾರೆ. ಆದ್ರೆ ವಿ ಗಿರಿ ಮತ್ತೆ ಏನು ಉಪರಾಷ್ಟ್ರಪತಿ ಆದಂತ ಸಂದರ್ಭದಲ್ಲಿ ಅವ್ರು ರಾಷ್ಟ್ರಪತಿ ಆಗ್ಬೇಕು ಅಂತೇಳಿ ಬಯಸ್ತಾರೆ. ಆದ್ರೆ ಯಾವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ನೀಲಂ ಸಂಜೀವ ರೆಡ್ಡಿ ಅವರನ್ನು ನಿಲ್ಲಿಸಲಾಗುತ್ತೆ, ಆಗ ವಿ ಗಿರಿ ಹೇಳ್ತಾರೆ ನಾನು ಇಂಡಿಪೆಂಡೆಂಟ್ ಆಗಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಂತ. ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿರೋದು ಯಾರನ್ನ, ನೀಲಂ ಸಂಜೀವ ರೆಡ್ಡಿ ಅವರನ್ನ. ಈಗ ಇಂದಿರಾ ಗಾಂಧಿ ಯಾರಿಗೆ ಬೆಂಬಲವನ್ನು ಕೊಡಬೇಕು, ನೀಲಂ ಸಂಜೀವ ರೆಡ್ಡಿಗೆ. ಆದ್ರೆ ಇಂದಿರಾ ಗಾಂಧಿ ಅವರು ನೀಲಂ ಸಂಜೀವ ರೆಡ್ಡಿ ಅವರಿಗೆ ಬೆಂಬಲವನ್ನು ಕೊಡಲಿಲ್ಲ. ಅದ್ರ ಬದಲಾಗಿ ವಿ ಗಿರಿಗೆ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು, ಅವರಿಗೆ ಬೆಂಬಲವನ್ನು ಕೊಡಲಾಗುತ್ತೆ. ಅಷ್ಟೇ ಅಲ್ಲ, ನೀವು ಓಪನ್ ಆಗಿ ಕ್ಯಾಂಪೇನ್ ಮಾಡ್ತಾರೆ ಇಂದಿರಾ ಗಾಂಧಿ ಅವರು. ಏನಕ್ಕೆ ಅಂದ್ರೆ ರಾಷ್ಟ್ರಪತಿ ಚುನಾವಣೆ ಅಂತ ಬಂದಾಗ ಯಾರು ಸಾಮಾನ್ಯ ವ್ಯಕ್ತಿ ವೋಟ್ ಮಾಡ್ಲಿಕ್ಕೆ ಆಗಲ್ಲ. ವೋಟ್ ಮಾಡೋದು ಯಾರು ಅಂದ್ರೆ MLA ಮತ್ತೆ MP ಮಾತ್ರ ವೋಟ್ ಮಾಡುವಂತದ್ದು. ಆಗ ಇದೇ ಇಂದಿರಾ ಗಾಂಧಿ ಕಾಂಗ್ರೆಸ್ಸಿನ ಎಲ್ಲ MP ಮತ್ತೆ ಎಲ್ಲ MLA ಏನಿದ್ರು ಅವರೆಲ್ಲರಿಗೂ ಒಂದು ಕರೆಯನ್ನ ಕೊಡ್ತಾರೆ. ನೀವು ಪಕ್ಷ ಹೇಳ್ದಂಗೆ ಕೇಳ್ಬಿಡಿ, ನಿಮ್ಮ ಮನಸ್ಸಾಕ್ಷಿಗೆ ಯಾರು ಸರಿ ಅನ್ಸುತ್ತೆ ಅವ್ರಿಗೆ ನೀವು ಮತದಾನವನ್ನ ಮಾಡಿ ಅಂತ ಹೇಳ್ತಾರೆ. ಚುನಾವಣೆ ನಡೆಯುತ್ತೆ. ಅಂಡ್ ಇಲ್ಲಿವರೆಗೂ ನಡೆದಂತ ರಾಷ್ಟ್ರಪತಿ ಚುನಾವಣೆಯಲ್ಲಿ ದಿ ಮೋಸ್ಟ್ ಕಾಂಟ್ರವರ್ಸಿಯಲ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂತ ನೀವು ಯಾವ್ದನ್ನ ಹೇಳ್ತೀವಿ ಅಂದ್ರೆ 1969 ಚುನಾವಣೆ ಕ್ಲೋಸ್ ಕಂಟೆಸ್ಟ್ ನಡೆಯುತ್ತೆ. ಫೈನಲಿ ಯಾರು ಗೆಲ್ತಾರೆ ಅಂದ್ರೆ ವಿ ಗಿರಿ ಗೆಲ್ತಾರೆ. ಯಾವಾಗ ವಿ ಗಿರಿ ಗೆಲ್ತಾರೆ, ಆಗ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕುಂಟಾಗುತ್ತೆ. ಅವತ್ತಿಗೆ 1968-69ರಲ್ಲಿ ಅವತ್ತಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ಯಾರು ಅಂತ ಹೇಳಿದ್ರೆ ಕರ್ನಾಟಕದ ಕಡ್ಡಾಳು ನಿಜಲಿಂಗಪ್ಪ ಅವರು ಅಂತ ಹೇಳಿದೆ. ಈಗ ನಿಜಲಿಂಗಪ್ಪ ಅವ್ರು ಏನ್ ಮಾಡ್ತಾರೆ, ಇಂದಿರಾ ಗಾಂಧಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಅಲ್ಲಿಗೆ 1969ರಲ್ಲಿ ಅವತ್ತು ಪಕ್ಷ ಏನಾಗುತ್ತೆ ಅಂದ್ರೆ ಇಬ್ಬಾಗ ಆಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಅಂತ ಹೇಳ್ತೀವಿ, ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಕ್ವಿಸಿಷನ್ ಅಂತ. ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓ ಅಂತ ಹೇಳ್ತೀವಿ, ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒರಿಜಿನಲ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ಗನೈಸೇಷನ್ ಅಂತ. ಈಗ INC ಆರ್ ಅಂದ್ರೆ ಅದರ ಅಧ್ಯಕ್ಷರು ಯಾರು ಅಂದ್ರೆ ಇಂದಿರಾ ಗಾಂಧಿ. INC ಓ ಒರಿಜಿನಲ್ ಆರ್ಗನೈಸೇಷನ್ ಇದೆಯಲ್ಲ, ಇದ್ರ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಯಾರು, ಕೆ ಕಾಮರಾಜ್. ಅಲ್ಲಿಗೆ ಕಾಂಗ್ರೆಸ್ ಏನಾಗುತ್ತೆ ಅಂದ್ರೆ ಇಬ್ಬಾಗ ಆಗುತ್ತೆ. ಈಗ ಏನು 283 ಜನ ನಾನು ಕಾಂಗ್ರೆಸ್ MP ಗೆದ್ದಿದ್ರು ಅಂತ ಹೇಳಿದ್ರೆ ಅದ್ರಲ್ಲಿ 218 ಜನ ಇಂದಿರಾ ಗಾಂಧಿ ಪರವಾಗಿ ನಿಲ್ತಾರೆ. ಇನ್ನೊಂದು 65 ಜನ ಯಾರ ಪರವಾಗಿ ನಿಲ್ತಾರೆ ಅಂದ್ರೆ ಸಿಂಡಿಕೇಟ್ ಇಂದ ಪರವಾಗಿ ಅಥವಾ ಕಾಂಗ್ರೆಸ್ ಆರ್ಗನೈಸೇಷನ್ ಪರವಾಗಿ ನಿಲ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಯಾವಾಗ ಬಹುಮತವನ್ನ ಕಳ್ಕೊಳ್ಳಾಯ್ತು, ಆಗ ಇಂದಿರಾ ಗಾಂಧಿ ಅವರಿಗೆ ಯಾರು ಬೆಂಬಲವನ್ನ ಕೊಡ್ತಾರೆ ಅಂದ್ರೆ ತಮಿಳುನಾಡಿನ DMK ಪಕ್ಷ ಆಗಿರ್ಲಿ ಅಥವಾ CPI ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೇಳಿ ಎಡಪಂಥೀಯ ಪಕ್ಷಗಳು ಅಂತ ಹೇಳ್ತೀವಿ, ಆ ಪಕ್ಷಗಳು ಯಾರಿಗೆ ಬಾಯಿ ಬೆಂಬಲವನ್ನ ಕೊಡ್ತಾರೆ, ಇಂದಿರಾ ಗಾಂಧಿಗೆ ಬಾಯಿ ಬೆಂಬಲವನ್ನ ಕೊಡ್ತಾರೆ. ಅಂಡ್ ಇವತ್ತಿಗೆ ತುಂಬಾ ಜನರಿಗೆ ಗೊತ್ತಿಲ್ಲ, ಇವತ್ತಿನ ಏನ್ ಕಾಂಗ್ರೆಸ್ ಇದೆಯಲ್ಲ ಇದು 1884-85ರಲ್ಲಿ ಹುಟ್ಟಾಕಿದಂತ ಕಾಂಗ್ರೆಸ್ ಅಲ್ಲ. ಏನಕ್ಕೆ ಅಂದ್ರೆ ಅವತ್ತಿನ ಕಾಂಗ್ರೆಸ್ 1969ರಲ್ಲಿ ಇಬ್ಬಾಗ ಆಗುತ್ತೆ. ಒರಿಜಿನಲ್ ಕಾಂಗ್ರೆಸ್ ಓ ಸಪರೇಟ್ ಆಗುತ್ತೆ. ರಿಕ್ವಿಸಿಷನ್ ಇಂದಿರಾ ಗಾಂಧಿ ಡಿವೈಡ್ ಆಗಿ ಆಚೆ ಬರ್ತಾರಲ್ಲ, ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತಿಗೆ ಉಳಿದಿರುವಂತದ್ದು. ಇದೆಲ್ಲ ಆಯ್ತು. ಜೊತೆಗೆ ಪಕ್ಷದ ಚಿಹ್ನೆ ಕೂಡ ಬದಲಾಗುತ್ತೆ. ಹೌದು, ಪಕ್ಷದಲ್ಲಿ ಏನೋ ತುಂಬಾ ಜನ ಪಕ್ಷವನ್ನ ಬಿಟ್ಟು ಆಚೆ ಹೋಗ್ತಾರೆ, ಬೇರೆ ಬೇರೆ ಪಕ್ಷಗಳನ್ನ ಅವರೇ ಸ್ಥಾಪನೆ ಮಾಡ್ತಾರೆ. ಅಂಡ್ ಪಕ್ಷದ ರಚನೆ ಯಾವ ರೀತಿ ಇತ್ತಲ್ಲ ಅದು ಸಂಪೂರ್ಣವಾಗಿ ಬದಲಾಗುತ್ತೆ. ಅಂಡ್ ಪಕ್ಷಗಳು ಬದಲಾಗುತ್ತೆ. ಆದ್ರೆ INC ಆರ್ ಅಂತ ಇತ್ತಲ್ಲ, ಆರ್ ನ ತೆಗೆದಾಕಿ ಇವತ್ತು ಏನಂತ ಜನ ಬಳಸಿದ್ದಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬಳಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಯೋಚನೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ನೀವೆಲ್ಲ ನೋಡಿರ್ಬೋದು, ಯಾವ ರೀತಿ ಈ ಒಂದು ಸಮ್ಮಿಶ್ರ ಸರ್ಕಾರ ಬರುತ್ತೆ ಆಗ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ತನಗೆ ಬೇಕಾದಂತೆ ತೀರ್ಮಾನ ತೆಗೆದುಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾವೇ ನೋಡಿದ್ವಿ. 2018-19 ಚುನಾವಣೆ ನಡೆಯುತ್ತೆ, ಯಾವುದು ವಿಧಾನಸಭೆ ಚುನಾವಣೆ. ಆಗ ಯಾವುದೇ ಪಕ್ಷ ಕೂಡ ಬಹುಮತವನ್ನ ಪಡೆಯಲಿಲ್ಲ. ಆಗ ಬಿಜೆಪಿಯನ್ನು ಆಚೆ ಇರಬೇಕು ಅಂತ ಹೇಳಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಪಾಪ ಒಂದೇ ವರ್ಷದಲ್ಲಿ ಕುಮಾರಸ್ವಾಮಿ ಅಧಿಕಾರನ ಕೆಳಗಿಳಿಬೇಕಾಗುತ್ತೆ, ಕಣ್ಣೀರಾಗ್ತದೆ. ನಾನು ಯಾವುದೇ ಕಾರಣಕ್ಕೂ ನಾನು ಅನ್ಕೊಂಡಂತೆ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಈ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಬೆಂಬಲಿತ ಪಕ್ಷಗಳು ಹೇಳಿದಂತೆ ಯಾರು ಕೇಳ್ಬೇಕಾಗುತ್ತೆ, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಕೇಳ್ಬೇಕಾಗುತ್ತೆ. ಇಲ್ಲೂ ಕೂಡ ಯಾವಾಗ 69ರಲ್ಲಿ ಪಕ್ಷ ಡಿವೈಡ್ ಆಯ್ತು, 218 ಜನ ಮಾತ್ರ ಇಂದಿರಾ ಗಾಂಧಿ ಪರವಾಗಿತ್ತು. ಈಗ ಅವರು ಅಧಿಕಾರದಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಬಹುಮತ ಸಾಬೀತುಪಡಿಸಬೇಕಿತ್ತು. ಆಗ ಒಂದಿಷ್ಟು ಪ್ರಾದೇಶಿಕ ಪಕ್ಷಗಳು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ, ಇಂದಿರಾ ಗಾಂಧಿಗೆ ಬೆಂಬಲವನ್ನು ಕೊಡ್ತಾರೆ. ಸೊ
ಇದೆಲ್ಲ ಬೇಡ ಅಂತೇಳಿ 1 ವರ್ಷ ಅವಧಿಗಿಂತ ಮುಂಚೆನೆ 1971ರಲ್ಲಿ ಚುನಾವಣೆಯನ್ನ ಘೋಷಣೆ ಮಾಡಲಾಗುತ್ತೆ, ಜನರಲ್ ಎಲೆಕ್ಷನ್, ಸಾರ್ವತ್ರಿಕ ಚುನಾವಣೆ. ಅಂಡ್ ಆ ಒಂದು ಚುನಾವಣೆಯಲ್ಲಿ ಅವತ್ತಿಗೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿವೈಡ್ ಆಗಿ ಆಚೆ ಹೋಗಿತ್ತು ಅಂತ ಹೇಳಿದ್ರೆ ಒರಿಜಿನಲ್ ಕಾಂಗ್ರೆಸ್, ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಲಿ ಅಥವಾ ಭಾರತೀಯ ಜನಸಂಘ, ಇವತ್ತಿಗೆ ಅದೇ ಭಾರತೀಯ ಜನತಾ ಪಾರ್ಟಿ ಆಗಿ ಬಂದದ್ದು. ಸೊ ಭಾರತೀಯ ಜನಸಂಘ, ಸ್ವತಂತ್ರ ಪಾರ್ಟಿ ಅಂತ ಇತ್ತು, ನೆಕ್ಸ್ಟ್ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಇತ್ತು, ನೆಕ್ಸ್ಟ್ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ. ಈ 5 ಪಕ್ಷಗಳು ಸೇರ್ಕೊಂಡು ಒಂದು ಗ್ರ್ಯಾಂಡ್ ಅಲಯನ್ಸ್ ಅನ್ನ ಮಾಡ್ಕೊಳ್ತಾರೆ. ನೀವು ರೀಸೆಂಟ್ ಆಗಿ ನೋಡಬಹುದು 2024ರ ಚುನಾವಣೆಯನ್ನು ನೋಡಿದಾಗ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂತೇಳಿ ಇಂಡಿಯಾ ಅಂತ ಒಂದು ಕೂಟವನ್ನ ಮಾಡ್ಕೊಂಡಿದ್ರು ಅಂತ ನೀವು ಎಲ್ಲರೂ ಕೂಡ ನ್ಯೂಸ್ ನೋಡಿರ್ತೀರಾ. ಸೊ ಯಾವ ರೀತಿ ಇಂಡಿಯಾ ಕೂಟ ಇತ್ತು, ಅದೇ ರೀತಿ ಅವತ್ತಿಗೆ ಇಂದಿರಾ ಗಾಂಧಿ ವಿರುದ್ಧ ಗ್ರ್ಯಾಂಡ್ ಅಲಯನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಈ ಒಂದು ಗ್ರ್ಯಾಂಡ್ ಅಲಯನ್ಸ್ ಏನಿರುತ್ತೆ, ಇವರೊಂದು ಸ್ಲೋಗನ್ ಬಳಸ್ತಾರೆ, ಇಂದಿರಾ ಹಟಾವೋ ದೇಶ್ ಬಚಾವೋ. ಅಂದ್ರೆ ಇಂದಿರಾ ಗಾಂಧಿಯನ್ನ ಸೋಲಿಸಿ ದೇಶವನ್ನ ರಕ್ಷಿಸಿ ಅಂತ ಹೇಳುವಂತ ಸ್ಲೋಗನ್ ಬಳಸ್ತಾರೆ. ಅಂದ್ರೆ ಇಂದಿರಾ ಗಾಂಧಿಯನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಂದಿರಾ ಗಾಂಧಿ ಅವರು ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ನಾನು ಯಾವುದೇ ವ್ಯಕ್ತಿಯನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದಿಲ್ಲ, ಅದ್ರ ಬದಲಾಗಿ ಇಂದಿರಾ ಹಟಾವೋ ಅಂತ ನೀವು ಸ್ಲೋಗನ್ ಹೇಳ್ತಿದ್ದೀರಾ, ನಾನು ಗರೀಬ್ ಹಟಾವೋ, ಗರೀಬಿ ಹಟಾವೋ ಅಂದ್ರೆ ಭಾರತದಿಂದ ಬಡತನವನ್ನ ಆಚೆ ಹಾಕ್ಬೇಕು. ಆ ಒಂದು ಸ್ಲೋಗನ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಕೊಡ್ತಾರೆ. ಫೈನಲ್ ಆಗಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆದ್ದು ಅಧಿಕಾರ ಕೊಡ್ತಾರೆ. ಆದ್ರೆ ಈ ಇಂದಿರಾ ಗಾಂಧಿ ಅವರು 1971ರ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದಂತ ಕೆಲವೇ ತಿಂಗಳುಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ 3ನೇ ಯುದ್ಧ ನಡೆಯುತ್ತೆ ಬಾಂಗ್ಲಾದೇಶದ ವಿಚಾರಕ್ಕೆ. ಈಗ ಆ ವಿಚಾರ ಏನಾದ್ರು ಪ್ರಾರಂಭ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಸಪರೇಟ್ ಎಪಿಸೋಡ್ ಮಾಡ್ಬೇಕು, ಅದಕ್ಕೆ ಅಷ್ಟು ದೊಡ್ಡ ವಿಚಾರ, ಅದನ್ನ ಸೈಡ್ ಇಡೋಣ. ಬಟ್ 1971ರಲ್ಲಿ ಡಿಸೆಂಬರ್ 3ರಿಂದ ಒಂದು ಡಿಸೆಂಬರ್ 16, ಒಂದು 11-12 ದಿನಗಳ ಕಾಲ ಅವತ್ತಿಗೆ ಯುದ್ಧ ನಡೆಯುತ್ತೆ. ಅಂಡ್ ಒನ್ ಆಫ್ ದ ಶಾರ್ಟೆಸ್ಟ್ ವಾರ್ಸ್ ಇನ್ ದ ಹಿಸ್ಟ್ರಿ. ನಾವು ಇತಿಹಾಸವನ್ನ ನೋಡಿದಾಗ ಅತಿ ಕಡಿಮೆ ಅವಧಿಗೆ ನಡೆದಂತ ಯುದ್ಧ ಯಾವ್ದಾಗಿತ್ತು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂತ ಯುದ್ಧ ಆಗಿತ್ತು. ಅಂಡ್ ಆ ಒಂದು ಸಂದರ್ಭದಲ್ಲಿ ಯುದ್ಧ ನಡೆಯೋ ಕಾರಣ ನಿಮಗೆ ಗೊತ್ತಿತ್ತು, ಇನ್ನು ಪಶ್ಚಿಮ ಪಾಕಿಸ್ತಾನ ಇತ್ತು, ಪೂರ್ವ ಪಾಕಿಸ್ತಾನ ಇತ್ತು. ಪೂರ್ವ ಪಾಕಿಸ್ತಾನ ಏನು ಸ್ವತಂತ್ರ ಬೇಕು ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ಏನು ಪೂರ್ವ ಪಾಕಿಸ್ತಾನವನ್ನ ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಡಿಸಿ ಬಾಂಗ್ಲಾದೇಶ ಅಂತ ಹೇಳಿ ಅದಕ್ಕೆ ಸ್ವತಂತ್ರವನ್ನು ಕೊಡಿಸ್ತೀವಿ, ಅದೆಲ್ಲ ಓಕೆ. ಆದ್ರೆ ಇದೇ ಸಂದರ್ಭದಲ್ಲಿ ಏನಕ್ಕೆ 1971 ಯುದ್ಧ ಇವತ್ತಿಗೂ ಕೂಡ ಇಂಪಾರ್ಟೆಂಟ್ ಅಂದ್ರೆ 1971ರ ಯುದ್ಧ ಬರೀ 11-12 ದಿನದಲ್ಲಿ ನಡೆಯುತ್ತೆ. ಆಗ 93,000 ಜನ ಸೈನಿಕರನ್ನ, ಪಾಕಿಸ್ತಾನಿ ಸೈನಿಕರನ್ನ ಒತ್ತೆಯಾಳನ್ನಾಗಿ ಇಟ್ಕೊಳ್ಳಾಗುತ್ತೆ, ಪ್ರಿಸನರ್ಸ್ ಆಫ್ ವಾರ್ ಅನ್ನಾಗಿ ಅವತ್ತಿಗೆ ನಾವು ಭಾರತದಲ್ಲಿ ಇಟ್ಕೊಳ್ತೀವಿ. ಅಂಡ್ ಅದಾದ ನಂತರ ಅವತ್ತಿಗೆ ಹೆಂಗಿತ್ತು ಅಂದ್ರೆ, ಇವತ್ತಿಗೆ ಅಮೆರಿಕ ಭಾರತಕ್ಕೆ ಹೆಚ್ಚು ಬೆಂಬಲವನ್ನು ಕೊಡುತ್ತೆ. ಏನಕ್ಕೆ ಅಂದ್ರೆ ಇವತ್ತಿಗೆ ಅಮೆರಿಕ ಜಗತ್ತಲ್ಲಿ ದೊಡ್ಡಣ್ಣ ಉಳ್ಕೊಳ್ಬೇಕು ಅಂದ್ರೆ ಆ ಭಾರತಕ್ಕೆ ಅಮೆರಿಕದ ಅವಶ್ಯಕತೆ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಅಮೆರಿಕಾಗೆ ಯಾರ ಅವಶ್ಯಕತೆ ಇದೆ, ಭಾರತದ ಅವಶ್ಯಕತೆ ಇರುವಂತದ್ದು. ಆದ್ರೆ ಅವತ್ತಿನ ಅಮೆರಿಕ ಮತ್ತೆ ಚೈನಾ ಇಬ್ಬರು ಕೂಡ ಯಾರಿಗೆ ಬೆಂಬಲವನ್ನು ಕೊಡ್ತಾ ಇದ್ರು ಅಂದ್ರೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ರು. ಈಗ ಆ ಎರಡೂ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಿದೆ. ಆದ್ರೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ಬೇಕು ಅಂತ ಯಾವ ದೇಶವೂ ಕೂಡ ಮುಂದೆ ಬರ್ತಿರ್ಲಿಲ್ಲ. ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಒಂದು ಆಲೋಚನೆಯನ್ನ ಮಾಡ್ತಾರೆ. ಯುದ್ಧ ನಡೆಯೋದಕ್ಕಿಂತ ಸ್ವಲ್ಪ ತಿಂಗಳ ಹಿಂದೆ ಅಂದ್ರೆ 1971ರಲ್ಲಿ USSR, ಅವತ್ತಿಗೆ ನೀವು ಸೋವಿಯತ್ ರಷ್ಯಾ ಅಂತ ಹೇಳ್ತಿದ್ವಿ, ಕೋಲ್ಡ್ ವಾರ್ ಇತ್ತು, ಶೀತಲ ಸಮರ ಇತ್ತು. ಒಂದು ಕಡೆ ಏನು ಅಮೆರಿಕ ಇತ್ತು, ಇನ್ನೊಂದು ಕಡೆ USSR ಇತ್ತು. ಇದೇ USSR ಜೊತೆ 20 ವರ್ಷಗಳ ಅವಧಿಗೆ ಅಂದ್ರೆ 20 ಇಯರ್ಸ್ಗೆ ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಅಂತ ಹೇಳಿ, ಕೋಆಪರೇಷನ್ ಅಂತ ಹೇಳಿ ಏನ್ ಮಾಡ್ತಾರೆ, ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆ ಒಂದು ಒಪ್ಪಂದದ ಪ್ರಕಾರ ನಮ್ಗೆ ಏನಾದ್ರು ಆದಾಗ ನಮಗೆ ಬೆಂಬಲವನ್ನು ಕೊಡಬೇಕು ಅಂತ. ಏನಕ್ಕೆ ಅಂದ್ರೆ ಈ ರೀತಿ ಏನಾದ್ರು ಯುದ್ಧ ಆದಾಗ ಅಮೆರಿಕ ಏನಾದ್ರು ಪಾಕಿಸ್ತಾನದ ಜೊತೆಯಲ್ಲಿ ನಿಂತ್ರೆ, ಚೈನಾ ಏನಾದ್ರು ಪಾಕಿಸ್ತಾನದ ಜೊತೆಯಲ್ಲಿ ನಿಂತ್ರೆ ಆಗ USSR ನ ಬೆಂಬಲ ನಮಗೆ ಬೇಕಾಗುತ್ತೆ ಅಂತ. ಅಂಡ್ ಇಷ್ಟೆಲ್ಲ ಸಂದರ್ಭದಲ್ಲಿ ಆ ಒಂದು ಯುದ್ಧ ನಡೆಯುತ್ತೆ. ಅಷ್ಟೇ ಅಲ್ಲ, ತುಂಬಾ ಜನರಿಗೆ ಪಾಯಿಂಟ್ ಗೊತ್ತಿಲ್ಲ. ಅವತ್ತಿಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಅಮೆರಿಕಾದಲ್ಲಿ ಆಗಿದ್ದು ಯಾರು ಅಂತ ಹೇಳಿದ್ರೆ ಹೆನ್ರಿ ಕಿಸ್ಸಿಂಜರ್ ಅಂತ ಹೇಳ್ತೀವಿ. ಆ ಹೆನ್ರಿ ಕಿಸ್ಸಿಂಜರ್ ಒಂದು ಪಾಯಿಂಟ್ ಹೇಳ್ತಾರೆ, ಅವತ್ತಿಗೆ ಭಾರತ ಏನು ಪೂರ್ವ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನಿ ಸೈನಿಕರನ್ನ ಸೋಲಿಸುವಂತ ಸಂದರ್ಭ ಬಂದಿರುತ್ತೆ. ಆಗ ಭಾರತ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಒಂದು ಸಬ್ಮರೀನ್ ಅನ್ನ ಕಳಿಸಿರ್ತಾರೆ, ಎಲ್ಲಿಂದ, ಅಮೆರಿಕಾದಿಂದ. ಆದ್ರೆ ಆ ಒಂದು ಸಬ್ಮರೀನ್ ಅನ್ನ ಪೆಸಿಫಿಕ್ ಓಷನ್ ಅಲ್ಲಿ ತಡೆದು ನಿಲ್ಸಿದ್ ಯಾರು ಅಂತ ಹೇಳಿದ್ರೆ USSR. ಅದೇ ಕಾರಣಕ್ಕೆ ಅಂದುಕೊಂಡಂತೆ ಅಮೆರಿಕ ಯಾರ ಮೇಲೆ ಸಮಯದ ಒಳಗಡೆ ಯುದ್ಧವನ್ನ ಮಾಡ್ಲಿಕ್ಕಾಗಿಲ್ಲ, ಭಾರತ ಮೇಲೆ ಯುದ್ಧವನ್ನ ಮಾಡ್ಲಿಕ್ಕೆ ಆಗಿಲ್ಲ. ಈ ಎಲ್ಲ ಸಂದರ್ಭವನ್ನು ನೋಡಿದಾಗ ಅಂದ್ರೆ ಈ ಕಡೆ ಅಮೆರಿಕ ಪ್ರೆಷರ್ ಆಗ್ತಿದೆ, ಈ ಕಡೆ ಚೈನಾ ಪ್ರೆಷರ್ ಆಗ್ತಿದೆ, ಈ ಕಡೆ ಪಾಕಿಸ್ತಾನ ಪ್ರೆಷರ್ ಆಗ್ತಿದೆ, ಜಗತ್ತಿನ ಹೆಚ್ಚಿನ ದೇಶಗಳು, ಪಶ್ಚಿಮ ದೇಶಗಳು ಭಾರತ ಮೇಲೆ ಪ್ರೆಷರ್ ಆಗ್ತಿದೆ. ಇಷ್ಟೆಲ್ಲ ಸಂದರ್ಭ ಇದ್ರೂ ಕೂಡ ಅವತ್ತಿಗೆ ಸ್ಪಷ್ಟವಾಗಿ ಯುದ್ಧವನ್ನು ಯಾರು ಗೆಲ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಗೆಲ್ತಾರೆ. ಆಗ ಇಂದಿರಾ ಗಾಂಧಿಯ ಪಾಪ್ಯುಲಾರಿಟಿ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂದ್ರೆ, ಇಂಡಿಯಾ ಅಂದ್ರೆ ಇಂದಿರಾ, ಇಂದಿರಾ ಅಂದ್ರೆ ಇಂಡಿಯಾ ಅಂತ ಹೇಳಿ ಹೇಳಿಕ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಜನ ಆಕೆಯನ್ನ ಏನು ದೇವರಿಗೆ ದುರ್ಗೆ ಅದಕ್ಕಂತ ಹೋಲಿಸ್ತಾರೆ. ಒಂದು ಇದ್ರಲ್ಲಿ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಕರೆದಿರೋದು, ಬಟ್ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲೂ ಕೂಡ ನಾನು ಅಫಿಷಿಯಲ್ ಆಗಿ ಕರೆದಿದ್ದೀನಿ ಅಂತ ಅವರು ಒಪ್ಕೊಂಡಿಲ್ಲ. ಅದೇನಿರ್ಲಿ, ಒಂದಿಷ್ಟು ಜನ ಆಕೆಯನ್ನ ಮಾಡರ್ನ್ ದುರ್ಗೆ ಅಂತ ಹೇಳಿ ಹೋಲಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಇಂಡಿಯಾ, ಇಂದಿರಾ, ಇಂದಿರಾ ಅಂದ್ರೆ ಇಂಡಿಯಾ. ಅಷ್ಟೇ ಅಲ್ಲ, ಈಕೆ ಭಾರತದ ಉಕ್ಕಿನ ಮಹಿಳೆ ಅಂತ ಹೇಳಿ ತುಂಬಾ ಜನ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಾರಣಕ್ಕೆ ಗೂಂಗಿ ಗುಡಿಯ ಡಮ್ ಡಾಲ್ ಇದ್ದಂತ ಇಂದಿರಾ ಗಾಂಧಿ ಯಾವ ರೀತಿ ಬದಲಾಗ್ತಾರೆ ಅಂದ್ರೆ ಭಾರತದ ಉಕ್ಕಿನ ಮಹಿಳೆಯಾಗಿ ಬದಲಾಗ್ತಾರೆ, ಭಾರತದ ದುರ್ಗೆಯಾಗಿ ಬದಲಾಗ್ತಾರೆ.
ಭಾರತ ಪಾಕ್ ನಡುವೆ ಯುದ್ಧ ನಡೆದಿರುತ್ತೆ. ಈ ಯುದ್ಧದಲ್ಲಿ ಭಾರತ ಗೆದ್ದಿರುತ್ತೆ. ಈ ಮುಖಾಂತರ ಇಂದಿರಾ ಗಾಂಧಿ ಭಾರತದ ಉಕ್ಕಿನ ಮಹಿಳೆ ಅಂತ ಇಡೀ ದೇಶದಾದ್ಯಂತ ಕರೆಸ್ಕೊಳ್ತಾ ಇರ್ತಾರೆ. ನಂತರ 1972-73 ಈ ಇದರಲ್ಲಿ ಇಂದಿರಾ ಗಾಂಧಿಯ ಜನಪ್ರಿಯತೆ ಕಡಿಮೆ ಆಗುತ್ತೆ. ಇದಕ್ಕೆ ಏನೆಲ್ಲ ಕಾರಣ ಆಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಆ ಪ್ರಾಬ್ಲಮ್ ಏನು ಅಂದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿರಂಕುಶವಾಗಿ ತುಂಬಾ ವರ್ಷಗಳ ಕಾಲ ಆಡಳಿತ ನಡೆಸ್ತೀನಿ ಅಂತ ಹೇಳಿಕ್ಕಾಗಲ್ಲ. ಈ ಬೆಸ್ಟ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರು ಫಸ್ಟ್ 2 ಬಾರಿ ಸ್ಪಷ್ಟ ಬಹುಮತವನ್ನು ಪಡೆದರು. ಆದ್ರೆ 2024ರ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತವನ್ನು ಪಡೆಯಲಿಕ್ಕಾಗಿಲ್ಲ. ಅಧಿಕಾರಕ್ಕೆ ಬಂದಿದ್ದು ಎನ್ಡಿಎ. ಏನಕ್ಕೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಆಗಿ ಒಂದು ಆಂಟಿ ಇನ್ಕ್ಯುಮೆನ್ಸಿ ಅಂದ್ರೆ ಅಧಿಕಾರದಲ್ಲಿ ಯಾರಿರ್ತಾರೆ ಅವರ ವಿರೋಧಿ ಅಲೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಈಗ ಏನಕ್ಕೆ 71-72ರಲ್ಲಿ ಟವರಿಂಗ್ ಪೀಕ್ ಅಂದ್ರೆ ಇಂಡಿಯಾ ಅಂದ್ರೆ ಇಂದಿರಾ, ಇಂದಿರಾ ಅಂದ್ರೆ ಇಂಡಿಯಾ ಅಂತ ಇದ್ದಂತಹ ಜನಪ್ರಿಯತೆ ಇಂದಿರಾ ಗಾಂಧಿ ಅವರಿಗೆ ಕುಸಿಲಿಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಹಲವಾರು ಕಾರಣಗಳಿದೆ. 1972-73 ನೋಡಿದಾಗ 2 ವರ್ಷಗಳ ಕಾಲ ಭೀಕರ ಬರಗಾಲ ಬರುತ್ತೆ. ಅಂಡ್ ಯಾವಾಗ ಭೀಕರ ಬರಗಾಲ ಬರುತ್ತೆ ಆಹಾರ ಧಾನ್ಯಗಳ ಉತ್ಪಾದನೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಹಾರ ಧಾನ್ಯಗಳ ಉತ್ಪಾದನೆ ಯಾವಾಗ ಕಡಿಮೆ ಆಗುತ್ತೆ? ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಜನರ ಬೇಡಿಕೆ ಜಾಸ್ತಿ ಇದೆ, ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಯಿತು. ಅಲ್ಲಿಗೆ ನೀವು ಮಾರುಕಟ್ಟೆ ಲೆಕ್ಕದಲ್ಲಿ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಯಾವಾಗ ಪೂರೈಕೆ ಕಡಿಮೆ ಇದ್ದು ಬೇಡಿಕೆ ಜಾಸ್ತಿ ಆಗುತ್ತೆ ಆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಯ್ತು. ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಅದೇ ಸಂದರ್ಭದಲ್ಲಿ ನೀವೆಲ್ಲರೂ ಇಸ್ರೇಲ್ ಪ್ಯಾಲೆಸ್ಟೈನ್ ಬಗ್ಗೆ ಅಥವಾ ಇಸ್ರೇಲ್ ಇರಾನ್ ಬಗ್ಗೆ ಈ ತರದ ಬಗ್ಗೆ ಯುದ್ಧಗಳು ಇವತ್ತಿಗೂ ನಡೀತಿದೆ, ನೀವು ಕೇಳಿರ್ತೀರಾ. ಮೊದಲ ಗಲ್ಫ್ ಬಿಕ್ಕಟ್ಟು ಅಂತ ಹೇಳ್ತೀವಿ, ಫಸ್ಟ್ ಗಲ್ಫ್ ಕ್ರೈಸಿಸ್ ಅಂತ ಹೇಳ್ತೀವಿ. ಏನಿದು ಮೊದಲ ಗಲ್ಫ್ ಬಿಕ್ಕಟ್ಟು ಅಂದ್ರೆ ಅವತ್ತಿಗೆ ಈ ಒಂದು ಇಸ್ರೇಲಿನ ಸುತ್ತಮುತ್ತ ಇದ್ದಂತಹ ಎಷ್ಟೋ ದೇಶಗಳು ಅಟ್ ಎ ಟೈಮ್ ಯಾರ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂದ್ರೆ ಇಸ್ರೇಲ್ ದೇಶದ ಮೇಲೆ ದಾಳಿಯನ್ನ ಮಾಡ್ತಾರೆ. ಆಗ ಇಸ್ರೇಲ್ ಆ ಎಲ್ಲ ದೇಶಗಳ ವಿರುದ್ಧವೂ ಕೂಡ ಯುದ್ಧವನ್ನ ಪ್ರಾರಂಭ ಮಾಡುತ್ತೆ. ಆದ್ರೆ ಅವತ್ತು ಅರಬ್ ದೇಶಗಳು ಏನಂತ ಅನ್ಕೊಂಡಿರುತ್ತೆ ಅಂದ್ರೆ ಇಲ್ಲಪ್ಪ ಅಮೆರಿಕ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಅರಬ್ ದೇಶಗಳು ಅನ್ಕೊಳ್ಳುತ್ತೆ. ಏನಕ್ಕೆ ಅರಬ್ ದೇಶಗಳ ರೀತಿ ಅನ್ಕೊಳ್ಳುತ್ತೆ ಅಂದ್ರೆ ಇವತ್ತಿಗೆ ಅಮೆರಿಕ ತನಗೆ ಬೇಕಾದಂತ ಕಚ್ಚಾ ತೈಲ ಅಥವಾ ಗ್ಯಾಸ್ ಏನ್ ಬೇಕು ಶೇಲ್ ಗ್ಯಾಸ್ ನ ನಿಕ್ಷೇಪ ಇವತ್ತಿಗೆ ಅಮೆರಿಕದಲ್ಲಿ ಕಂಡಿಡ್ತಿದ್ದಾರೆ. ಆದ್ರೆ ಅವತ್ತಿಗೆ ಅಮೆರಿಕ ವೇಗವಾಗಿ ಬೆಳೀತಿತ್ತಲ್ಲ, ಅಮೆರಿಕದಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ಕಚ್ಚಾ ತೈಲದ ಅವಶ್ಯಕತೆ ಇತ್ತು. ಸೊ ಯಾರಿಂದ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಿದ್ರು ಅಂದ್ರೆ ಅರಬ್ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ರು. ಆ ಕಾರಣಕ್ಕೆ ಅರಬ್ ದೇಶಗಳಲ್ಲಿ ಒಂದು ನಂಬಿಕೆ ಇತ್ತು ಅಮೆರಿಕ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ಯಾವಾಗ ಇಸ್ರೇಲ್ ರಿಟಾಲಿಯೇಟ್ ಮಾಡ್ಲಿಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳಿ ಪ್ರಾರಂಭ ಮಾಡುತ್ತೆ ಆಗ ಅಮೆರಿಕ ಅರಬ್ ದೇಶಗಳಿಗೆ ಸಹಾಯವನ್ನ ಮಾಡಲಿಲ್ಲ. ಅದ್ರ ಬದಲಾಗಿ ಯಾರಿಗೂ ಸಹಾಯವನ್ನ ಮಾಡ್ತಾರೆ ಅಂದ್ರೆ ಇಸ್ರೇಲ್ ದೇಶಕ್ಕೆ ಸಹಾಯವನ್ನ ಮಾಡ್ತಾರೆ. ನಾವು ನಾರ್ಮಲ್ ಆಗಿ ಆಗಾಗ ನೋಡ್ತಾ ಇರ್ತೀವಿ ಅಮೆರಿಕ ಜಗತ್ತಿನ ಬೇರೆ ದೇಶಗಳ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ಹೇರಿದೆ, ಎಕನಾಮಿಕ್ ಸ್ಯಾಂಕ್ಷನ್ಸ್ ಅನ್ನ ಹಾಕಿದೆ. ಈಗ S-400 ತಗೊಂಡ್ರೆ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಿವಿ ಅಂತ ಹೇಳಿದ್ರು. ಅಥವಾ ಇರಾನ್ ದೇಶದ ಮೇಲೆ ಇವತ್ತಿಗೂ ಕೂಡ ಆರ್ಥಿಕ ದಿಗ್ಬಂಧನವನ್ನ ಹಾಕಿದ್ದಾರೆ. ಇಲ್ಲಿ ಆರ್ಥಿಕ ದಿಗ್ಬಂಧನ ಅಂದ್ರೆ ಆ ದೇಶಗಳು ಯಾವುದೇ ಕಾರಣಕ್ಕೂ ಕೂಡ ಡಾಲರ್ ನ ಬಳಸ್ಕೊಂಡು ಏನ್ ಮಾಡುವಂತಿಲ್ಲ, ವ್ಯಾಪಾರ ಮಾಡುವಂತಿಲ್ಲ. ಈ ಸಂದರ್ಭ ಅವತ್ತಿಗೆ ಇತ್ತು. ಈಗ ಯಾವಾಗ 1973ರಲ್ಲಿ ಗಲ್ಫ್ ಬಿಕ್ಕಟ್ಟು ಉಂಟಾಯಿತು. ಈಗ ಗಲ್ಫ್ ದೇಶಗಳು ಅಂತ ಬಂದಾಗ ಭಾರತ ಕೂಡ ತನಗೆ ಬೇಕಾದಷ್ಟು ಕಚ್ಚಾ ತೈಲ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಈಗ ಭಾರತ ವೇಗವಾಗಿ ಬೆಳಿಬೇಕು ಅಂದ್ರೆ ಉತ್ಪಾದನೆ ಆಗ್ಬೇಕು ಅಂದ್ರೆ ಕಚ್ಚಾ ತೈಲ ಬೇಕೇ ಬೇಕು, ಎನರ್ಜಿ ಬೇಕೇ ಬೇಕು. ಈಗ ಅದೇ ಕಚ್ಚಾ ತೈಲವನ್ನು ಎಲ್ಲಿಂದ ಆಮದು ಮಾಡ್ಕೊಳ್ತಿದ್ವಿ? ಅರಬ್ ದೇಶಗಳಿಂದ ಆಮದು ಮಾಡ್ಕೊಳ್ತಿದ್ವಿ. ಆದ್ರೆ ಯಾವಾಗ ಅರಬ್ ದೇಶಗಳು ಯುದ್ಧದಲ್ಲಿ ಭಾಗಿಯಾಗುತ್ತೆ ಆ ದೇಶಗಳಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಯುದ್ಧದ ಮೇಲೆ ಇರುತ್ತೆ. ಅಲ್ಲಿ ಕಚ್ಚಾ ತೈಲದ ಉತ್ಪಾದನೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಕಚ್ಚಾ ತೈಲದ ಉತ್ಪಾದನೆ ಕಡಿಮೆ ಆಗ್ತಾ ಹೋಯ್ತು ಭಾರತ ಅಥವಾ ಬೇರೆ ಈ ಅಭಿವೃದ್ಧಿ ಹೊಂದಿರುವಂತ ದೇಶಗಳಿಗೆ ಕಚ್ಚಾ ತೈಲದ ಅವಶ್ಯಕತೆ ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಅಷ್ಟೇ ಇರುತ್ತೆ. ಅಲ್ಲಿ ಬೇಡಿಕೆ ಅಷ್ಟೇ ಇದ್ದು ಅಥವಾ ಬೇಡಿಕೆ ಜಾಸ್ತಿ ಆಗಿ ಉತ್ಪಾದನೆ ಕಡಿಮೆ ಆಗ್ತಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಕ್ವಾಡ್ರಪ್ಲಿಂಗ್ ಆಫ್ ದಿ ಆಯಿಲ್ ಪ್ರೈಸಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ವರ್ಷದಲ್ಲಿ 4 ಪಟ್ಟು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಯ್ತು. ಯಾವಾಗ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿ ಎಲ್ಲ ವಸ್ತುಗಳ ಬೆಲೆ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ಅಲ್ಲಿಗೆ ಯಾವಾಗ ಎಲ್ಲ ವಸ್ತುಗಳ ಮೆಜಾರಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಾವು ಎಕನಾಮಿಯಲ್ಲಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಹಣದುಬ್ಬರ ಅಂತ ಹೇಳ್ತೀವಿ. ಇಲ್ಲಿ ಏನ್ ಹಣದುಬ್ಬರ ಆಗುತ್ತೆ, ಈಗ ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳ್ತೀವಿ. ನಿಮ್ಮ ಹತ್ರ 100 ರೂಪಾಯಿ ಇದೆ, ಸರಿನಾ? ನೀವೇನ್ ಮಾಡ್ತೀರಾ, 1 kg ಈರುಳ್ಳಿ ಬೆಲೆ 10 ರೂಪಾಯಿ ಇದೆ ಅಂತ ಅನ್ಕೋಣ. ಈಗ 100 ರೂಪಾಯಿ ತಗೊಂಡೋದ್ರೆ ಎಷ್ಟು ಕೆಜಿ ಈರುಳ್ಳಿ ತರ್ಬೋದು ನೀವು? 10 kg ಈರುಳ್ಳಿ ತರ್ಬೋದು. ಸಪೋಸ್ ವಸ್ತುಗಳ ಬೆಲೆ ಏರಿಕೆ ಆಗಿದೆ, 10 ರೂಪಾಯಿ 1 kg ಈರುಳ್ಳಿ 20 ರೂಪಾಯಿ ಆಗಿದೆ ಅಂತ ಅನ್ಕೋಣ. ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ. ಆದ್ರೆ ಈಗ ನೀವು 100 ರೂಪಾಯಿ ತಗೊಂಡೋದ್ರೆ 1 kg 20 ರೂಪಾಯಿ ಕೊಡ್ಬೇಕು ಅಂದ್ರೆ ಎಷ್ಟು ಕೆಜಿ? 5 kg. ಅಂದ್ರೆ ಯಾವ ಹಣದುಬ್ಬರ ಜಾಸ್ತಿ ಆಗುತ್ತೆ ನೀವು ಖರ್ಚು ಮಾಡೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಜನರ ಖರ್ಚು ಜಾಸ್ತಿ ಆಗುತ್ತೆ ಜನರ ಬಳಿ ಉಳಿಯುವಂತ ದುಡ್ಡು ಏನಾಯ್ತು, ಕಡಿಮೆ ಆಗ್ತದೆ. ಯಾವಾಗ ಜನರ ಬಳಿ ಉಳಿಯುವಂತ ದುಡ್ಡು ಕಡಿಮೆ ಆಗುತ್ತೆ ಆಗ ಜನ ಬೇರೆ ವಲಯಗಳಲ್ಲಿ ಮಾಡುವಂತ ಹೂಡಿಕೆ ಏನಾಯ್ತು, ಹೂಡಿಕೆ ಮಾಡಲ್ಲ, ಹೂಡಿಕೆ ಕಡಿಮೆ ಆಯ್ತು. ಯಾವಾಗ ಬೇರೆ ವಲಯಗಳಲ್ಲಿ ಮಾಡುವಂತ ಹೂಡಿಕೆ ಕಡಿಮೆ ಆಗ್ತಾ ಹೋಯ್ತು ಬೇರೆ ವಲಯಗಳಲ್ಲಿ ಉತ್ಪಾದನೆ ಏನಾಯ್ತು, ಕಡಿಮೆ ಆಯ್ತು. ಯಾವ ಉತ್ಪಾದನೆ ಕಡಿಮೆ ಆಗುತ್ತೆ ಅದನ್ನ ಎಕನಾಮಿಕ್ ಡಿಗ್ರೋತ್ ಅಂತ ಹೇಳ್ತೀವಿ ಅಥವಾ ಎಕನಾಮಿಕ್ ರಿಸೆಷನ್, ಆರ್ಥಿಕ ಹಿಂಜರಿತ ಅಂತ ಹೇಳ್ತೀವಿ. ಅಂಡ್ ಆರ್ಥಿಕ ಹಿಂಜರಿತ ಕೂಡ ಆ ಸಂದರ್ಭದಲ್ಲಿ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಇದೆಲ್ಲದಕ್ಕಿಂತ ಮಿಗಿಲಾಗಿ ಅವತ್ತಿಗೆ ಆಹಾರ ಧಾನ್ಯಗಳಿರ್ಲಿಲ್ಲ, ಬರಗಾಲ ಬಂದಿತ್ತು. ನೆಕ್ಸ್ಟ್
ಬಜೆಟರಿ ಡೆಫಿಸಿಟ್ ಅಂದ್ರೆ ನಮ್ಮ ಬಜೆಟಿನ ಕೊರತೆ ಉಂಟಾಗಲಿಕ್ಕೆ ಪ್ರಾರಂಭ ಆಯಿತು. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಿರುದ್ಯೋಗ ಜಾಸ್ತಿ ಆಗ್ತಾ ಹೋಯ್ತು, ಜೊತೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಯ್ತು, ಬ್ಲಾಕ್ ಮನಿ ಜಾಸ್ತಿ ಆಯ್ತು. ಈ ಭ್ರಷ್ಟಾಚಾರದ ಕಾವು ಯಾವ ರೀತಿ ಇತ್ತು ಅಂದ್ರೆ ಅವತ್ತಿಗೆ ಸಾಮಾನ್ಯ ಜನರನ್ನ ತಟ್ಟೋದ್ರಲ್ಲಿ ಆ ಭ್ರಷ್ಟಾಚಾರದ ವಿಚಾರ ಎಲ್ಲಿವರೆಗೂ ಹೋಗಿತ್ತು ಅಂದ್ರೆ ಇಂದಿರಾ ಗಾಂಧಿವರೆಗೂ ಕೂಡ ಹೋಗಿತ್ತು. ಅಂದ್ರೆ ಇಂದಿರಾ ಗಾಂಧಿ ಕೂಡ ಪರೋಕ್ಷವಾಗಿ ಅದರಲ್ಲಿ ಭಾಗವಹಿಸಿದ್ದಾರೆ, ಅಂದ್ರೆ ದುಡ್ಡನ್ನು ತಗೊಂಡಿದ್ದಾರೆ ಅಥವಾ ಫೇವರಿಸಮ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಅವತ್ತಿಗೆ ಜನರ ಬಾಯಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅದಕ್ಕೆ ಕಾರಣ ಯಾರು ಅಂದ್ರೆ ಅವರ ಮಗ ಸಂಜಯ್ ಗಾಂಧಿ. ಏನಕ್ಕೆ ನೀವು ಸಂಜಯ್ ಗಾಂಧಿ ಅವ್ರ ಬಗ್ಗೆ ಮುಂದೆ ಹೇಳ್ತೀನಿ, ಅದೊಂದು ಕರಾಳ ಅಧ್ಯಾಯ. ಸಂಜಯ್ ಗಾಂಧಿಯ ಇತಿಹಾಸವನ್ನು ನೋಡಿದಾಗ ಅದು ಕರಾಳ ಅಧ್ಯಾಯ ಸೈಡ್ ಅಲ್ಲಿ. ಆದ್ರೆ ಇದೇ ಸಂಜಯ್ ಗಾಂಧಿ 1974ರಲ್ಲಿ 50,000 ಮಾರುತಿ ಕಾರುಗಳನ್ನ ತಯಾರು ಮಾಡ್ತೀನಿ ಅಂತ ಲೈಸೆನ್ಸ್ ತಗೊಳ್ತಾರೆ. ಆದ್ರೆ ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ 1947ರಿಂದ 1991 ಅವಧಿಯನ್ನು ನೋಡಿದಾಗ ಅವ್ರಿಗೆ ಸಮಾಜವಾದವನ್ನು ಹೆಚ್ಚಾಗಿ ಫಾಲೋ ಮಾಡ್ತಿದ್ವಿ. ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆ ನಿಜ, ಮಿಕ್ಸ್ಡ್ ಎಕನಾಮಿ ನಿಜ, ಆದ್ರೆ ಸಮಾಜವಾದವನ್ನು ಹೆಚ್ಚಾಗಿ ಫಾಲೋ ಮಾಡ್ತಿದ್ವಿ. ಅವ್ರಿಗೆ ಖಾಸಗಿ ವ್ಯಕ್ತಿಗಳು ಯಾರಾದ್ರೂ ಲೈಸೆನ್ಸ್ ಕೊಡಿ ಅಂತ ಕೇಳಿದ್ರೆ ಲೈಸೆನ್ಸ್ ಕೊಡ್ತಿರ್ಲಿಲ್ಲ. ಆದ್ರೆ ಇಂದಿರಾ ಗಾಂಧಿಯ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಂಜಯ್ ಗಾಂಧಿಗೆ 50,000 ಮಾರುತಿ ಕಾರುಗಳನ್ನು ಒಂದು ವರ್ಷಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವಕಾಶವನ್ನು ಮಾಡ್ಕೊಡ್ಲಾಯ್ತು. ಅಂಡ್ ಅವತ್ತಿಗೆ ಎಷ್ಟೋ 100,000 ಎಕರೆ ಭೂಮಿ ದೆಹಲಿ ಮತ್ತು ದೆಹಲಿ ಸುತ್ತಮುತ್ತ ಇದ್ದಂತ ಭೂಮಿಯನ್ನ ಕಡಿಮೆ ದುಡ್ಡಿಗೆ ಯಾರು ಕೊಂಡ್ಕೊಳ್ತಾರೆ ಅಂದ್ರೆ ಸಂಜಯ್ ಗಾಂಧಿ. ಅಂಡ್ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅಂಡ್ ಈ ಒಂದು ಭ್ರಷ್ಟಾಚಾರದ ಕಾವು ಯಾರನ್ನು ಕೂಡ ತಟ್ಟುತ್ತೆ ಅಂದ್ರೆ ಇಂದಿರಾ ಗಾಂಧಿನ ತಟ್ಟುತ್ತೆ. ಅಂಡ್ ನಿರುದ್ಯೋಗ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಇವೆಲ್ಲ ಕಾರಣಗಳಿಂದ ಹಣದುಬ್ಬರದಿಂದ ಜನ ತತ್ತರಿಸಿ ಹೋಗ್ತಾರೆ, ಜನ ಬೇಸತ್ತು ಹೋಗ್ತಾರೆ. ಆ ಕಾರಣಕ್ಕೆ ಪಾಪ್ಯುಲಾರಿಟಿ ಯಾರು ಇಂದಿರಾ ಗಾಂಧಿಯ ಜನಪ್ರಿಯತೆ ಆಲ್ ಆಫ್ ಅ ಸಡನ್ 2 ವರ್ಷಗಳಲ್ಲಿ ಕುಸಿಲಿಕ್ಕೆ ಪ್ರಾರಂಭ ಆಯಿತು. 1975 ಆ ಕಾಲಘಟ್ಟಕ್ಕೆ ಬಂದಾಗ ಭಾರತದಲ್ಲಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಕಾಡ್ತಾ ಇತ್ತು. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಿಕ್ಕೆ ಕೇವಲ ಅಲಹಾಬಾದ್ ಕೋರ್ಟ್ನ ತೀರ್ಪು ಒಂದೇ ಕಾರಣ ಆಗಿತ್ತ ಅಥವಾ ರಾಜಕೀಯವಾಗಿ ಬೇರೆಲ್ಲ ಕಾರಣಗಳಿತ್ತ? ತುಂಬಾ ಜನ ಏನಂತ ಅನ್ಕೊಂಡಿರ್ತಾರೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸೋದಕ್ಕೆ ಕೇವಲ ಅಲಹಾಬಾದಿನ ಹೈಕೋರ್ಟಿನ ತೀರ್ಪು ಮಾತ್ರ ಕಾರಣ ಆಗಿತ್ತು ಅಂತ. ಬಟ್ ಅದೊಂದೇ ಅಲ್ಲ, ಹಲವಾರು ಕಾರಣಗಳಿತ್ತು. ಆದ್ರೆ ಆ ಎಲ್ಲ ಕಾರಣಗಳು ಫೈನಲ್ ಆಗಿ ಕಲ್ಮಿನೇಟ್ ಆಗಿದ್ದು ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ಅಲಹಾಬಾದ್ ಕೋರ್ಟಿನ ಜಡ್ಜ್ಮೆಂಟ್. ಅಲಹಾಬಾದ್ ಕೋರ್ಟಿನ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆ ಹಿಂದೆ ಯಾವ ರೀತಿ ಘಟನೆಗಳು ಅಥವಾ ಪ್ರೊಟೆಸ್ಟ್ ಅಥವಾ ಹೋರಾಟಗಳು ನಡೀತು ಅಂತ ಹೇಳೋದಾದ್ರೆ ಮೊದಲನೇದು ಪ್ರಮುಖವಾಗಿ ಒಂದು 3ರಿಂದ 4 ಕಾರಣಗಳಿವೆ. ಮೊದಲನೇದು ಯಾವ್ದಂದ್ರೆ ಗುಜರಾತ್ ಎಜಿಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಗುಜರಾತ್ ಅಲ್ಲಿ ವಿದ್ಯಾರ್ಥಿಗಳ ಹೊತ್ತಿಗೆ ಯಾರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅದನ್ನ ನವನಿರ್ಮಾಣ ಆಂದೋಲನ ಅಂತ ಹೇಳ್ತೀವಿ. ಏನಿದು ನವನಿರ್ಮಾಣ ಆಂದೋಲನ ಅಂತ ಕೇಳಿದ್ರೆ 1972ರಲ್ಲಿ ಗುಜರಾತಿನ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಅಂಡ್ ಆ ಒಂದು ಚುನಾವಣೆಯಲ್ಲಿ ಘನಶ್ಯಾಮ್ ಓಜಾ ಅನ್ನುವಂತ ವ್ಯಕ್ತಿ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ 1 ವರ್ಷದಲ್ಲಿ ಈ ಘನಶ್ಯಾಮ್ ಓಜಾ ಏನಿರ್ತಾರೆ ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತೆ. ಚಿಮನ್ ಬಾಯ್ ಪಟೇಲ್ ಎನ್ನುವಂತ ವ್ಯಕ್ತಿಯನ್ನ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಾಯಿತು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಚಿಮನ್ ಬಾಯ್ ಪಟೇಲಿನ ಮೇಲೆ ಈಗಾಗಲೇ ಏನಿತ್ತು ಅಂದ್ರೆ ಭ್ರಷ್ಟಾಚಾರದ ಆರೋಪ ಇತ್ತು. ಅಂದ್ರೆ ಭ್ರಷ್ಟಾಚಾರದ ಆರೋಪ ಇರುವಂತ ಚಿಮನ್ ಬಾಯ್ ಪಟೇಲ್ರನ್ನ ಘನಶ್ಯಾಮ್ ಓಜಾ ಅವರನ್ನ ಕೆಳಗಿಳಿಸಿ ಯಾವಾಗ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಆಗ ತುಂಬಾ ಜನ ಯಾರನ್ನ ವಿರೋಧ ಮಾಡ್ತಾರೆ, ಚಿಮನ್ ಬಾಯ್ ಪಟೇಲ್ ಅವ್ರನ್ನ ವಿರೋಧ ಮಾಡ್ತಾರೆ. ಅಷ್ಟೇ ಅಲ್ಲ, ಅವತ್ತಿಗೆ ಗೋಷ್ಠಿ ಮೇಲೆ ಕೂಗ್ತಾ ಇದ್ರು ಅಂದ್ರೆ ಚಿಮನ್ ಚೋರ್ ಬಾಯ್ ಪಟೇಲ್ ಅಥವಾ ಚಿಮನ್ ಬಾಯ್ ಚೋರ್ ಅಂತ ಕರೀತಾ ಇದ್ರು. ಅಂದ್ರೆ ಈ ಚಿಮನ್ ಏನಿದಾರಲ್ಲ ಇವನು ಚಿಮನ್ ಚೋರ್ ಬಾಯ್ ಅಂತ ಹೇಳ್ತಾ ಇದ್ರು, ಅಂದ್ರೆ ಕಳ್ಳ ಅಂತ ಆ ರೀತಿ ಹೇಳ್ತಾ ಇದ್ರು. ಅಂಡ್ ಅವತ್ತಿಗೆ ಯಾವ ರೀತಿ ಇತ್ತು ಅಂದ್ರೆ ಆಹಾರ ಧಾನ್ಯಗಳ ಬೆಲೆ ಆಗಿರ್ಲಿ ಅಥವಾ ಅಡಿಗೆ ಎಣ್ಣೆಯ ಬೆಲೆ ಆಗಿರ್ಲಿ 1 ವರ್ಷದಲ್ಲಿ 100% ಜಾಸ್ತಿ ಇತ್ತು. ಅಂದ್ರೆ 100 ರೂಪಾಯಿಗೆ 200 ರೂಪಾಯಿ ಆಟೋಮೆಟಿಕ್ ಏನಾಯ್ತು ಅಂದ್ರೆ ಡಬಲ್ ಆಗ್ತಾ ಹೋಯ್ತು. ಯಾವಾಗ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಯ್ತು, ಹಣದುಬ್ಬರ ಜಾಸ್ತಿ ಆಗ್ತಾ ಹೋಯ್ತು, ನಿರುದ್ಯೋಗ ಜಾಸ್ತಿ ಆಗ್ತಾ ಹೋಯ್ತು, ಭ್ರಷ್ಟಾಚಾರ ಜಾಸ್ತಿ ಇತ್ತು. ಆ ಭ್ರಷ್ಟಾಚಾರದ ಆರೋಪವನ್ನು ಒತ್ತಿದಂತ ವ್ಯಕ್ತಿ ಏನು ಮುಖ್ಯಮಂತ್ರಿ ಆಗಿರ್ತಾರೆ. ಇವೆಲ್ಲ ಕಾರಣಗಳಿಂದ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಯಾರ ವಿರುದ್ಧ ತಿರುಗಿ ಬೀಳ್ತಾರೆ, ಗುಜರಾತ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಮೊದಲನೇದು ಮಾರ್ಬಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ. ಆ ಮಾರ್ಬಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನ್ ಮಾಡ್ತಾರೆ, ಹಾಸ್ಟೆಲ್ ಮೆಸ್ ಫೀಸ್ ಅನ್ನ ಊಟದ ಏನು ಹಾಸ್ಟೆಲ್ ಫೀಸ್ ಅಂತ ಅದನ್ನ ಜಾಸ್ತಿ ಮಾಡ್ತಾರೆ. ಅದನ್ನ ಜಾಸ್ತಿ ಮಾಡಿದಕ್ಕೆ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ದೊಡ್ಡ ಫರ್ನಿಚರ್ ಅನ್ನ ಹೊಡೆದಾಕ್ತಾರೆ. ನೆಕ್ಸ್ಟ್ ಲ್ಯಾಬೊರೇಟರಿನ ಡ್ಯಾಮೇಜ್ ಮಾಡ್ತಾರೆ. ಇವೆಲ್ಲ ಕಾರಣಗಳಿಂದ ಒಂದು 50-60 ಜನ ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಇದು ಮೊದಲನೇ ಘಟನೆ. ಯಾವಾಗ ಈ ರೀತಿ ಆಗುತ್ತೆ ಅದೇ ರೀತಿಯ ಘಟನೆ ಮತ್ತೊಂದು ಕಾಲೇಜ್ ನಡೆಯುತ್ತೆ, ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ತೀವಿ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳು ಇದೆಯಲ್ಲ ಅದೇ ರೀತಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್. ಈ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಹಾಸ್ಟೆಲ್ ಫೀಸ್ ಅನ್ನ ಮೆಸ್ ಬಿಲ್ ಅನ್ನ 20% ಜಾಸ್ತಿ ಮಾಡ್ತಾರೆ. ಸೊ 20% ಮೆಸ್ ಬಿಲ್ ಜಾಸ್ತಿ ಆಯ್ತು ಅಂತ ಹೇಳಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಮತ್ತೆ ಸೇಮ್ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಗುಜರಾತ್ ಯೂನಿವರ್ಸಿಟಿಯಲ್ಲಿ ಮತ್ತೆ ವಿದ್ಯಾರ್ಥಿಗಳು ಬೆಲೆ ಏರಿಕೆ ಆಗ್ತಿದೆ, ನಿರುದ್ಯೋಗ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಮತ್ತೆ ಹೋರಾಟವನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಅಲ್ಲಿಗೆ ಗುಜರಾತ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಮತ್ತೆ ಪೊಲೀಸ್ ಇಬ್ಬರ ನಡುವೆ ಕ್ಲಾಶ್ ನಡೆಯುತ್ತೆ. ಅಂಡ್ ಯಾವಾಗ ಇದಾಗುತ್ತೆ ದೊಡ್ಡ ಮಟ್ಟದಲ್ಲಿ ಆಂದೋಲನ ಆಗಿ ಬದಲಾಗುತ್ತೆ. ಅದನ್ನ ನವನಿರ್ಮಾಣ ಆಂದೋಲನ ಅಂತ ಹೇಳ್ತೀವಿ. ಈ ಒಂದು ನವನಿರ್ಮಾಣ ಆಂದೋಲನದ 3 ಪ್ರಮುಖ ಗೋಲ್ಗಳು ಏನಿತ್ತು ಅಂತ ಹೇಳಿದ್ರೆ ಅಥವಾ ಏನಿತ್ತು ಗುರಿ ಏನಿತ್ತು ಅಂದ್ರೆ, ಒಂದು
ಚಿಮನ್ಭಾಯ್ ಪಟೇಲ್ ಮುಖ್ಯಮಂತ್ರಿ ಅಧಿಕಾರದ ಕೆಳಗಿಳಿಬೇಕು, ರೆಸಿಗ್ನೇಷನ್ ಕೊಡಬೇಕು, ರಿಸೈನ್ ಮಾಡಬೇಕು ಮೊದಲನೇದು. ಎರಡನೇದು ಗುಜರಾತ್ ವಿಧಾನಸಭಾ ಏನಿತ್ತು ಆ ವಿಧಾನಸಭೆಯನ್ನ ವಿಸರ್ಜನೆಗೊಳಿಸಬೇಕು. ಮೂರನೇದು ಸೋಷಿಯಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಸಮಾಜವನ್ನ ಮತ್ತೆ ಪುನರ್ಸ್ಥಾಪನೆ ಅಂದ್ರೆ ಯಾವ ರೀತಿ ಅಂದ್ರೆ ನಿರುದ್ಯೋಗ ಕಡಿಮೆ ಆಗೋ ರೀತಿ, ಉದ್ಯೋಗ ಹೆಚ್ಚಿಕೊಳ್ಳುವಂತ ರೀತಿ, ಆಹಾರ ಧಾನ್ಯಗಳ ಬೆಲೆ ಕಡಿಮೆ ಆಗುವಂತ ರೀತಿ, ಈ 3 ಗುರಿಗಳನ್ನ ಇಟ್ಕೊಂಡು ನವನಿರ್ಮಾಣ ಆಂದೋಲನವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ವಿದ್ಯಾರ್ಥಿಗಳ ಬೇಡಿಕೆ ಅವರಿಗೆ ಸರ್ಕಾರದ ಕಿವಿಗೆ ಬೀಳಲ್ಲ. ಇಂದಿರಾ ಗಾಂಧಿ ಹೇಳ್ತಾರೆ, ಆದ್ರೆ ಚಿಮನ್ಭಾಯ್ ಪಟೇಲ್ ಕೂಡ ರಾಜೀನಾಮೆ ಕೊಡಲಿಲ್ಲ. ಆಗ ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ MLA ಗಳ ಹತ್ರ ಹೋಗ್ತಾ ಇದ್ರು, ಎಲ್ಲ MLA ಗಳನ್ನ ಗೇರಾವ್ ಅಂತ ಹಾಕ್ತಾ ಇದ್ರು. ಗೇರಾವ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಹೋಗಿ MLA ಮನೆ ಸುತ್ತುವರಿಯೋದು, ಸಾವಿರಾರು ಜನ, ಯಾವುದೇ ಕಾರಣಕ್ಕೂ MLA ಮೀಟ್ ಮಾಡೋದಕ್ಕೆ ಯಾರು ಬರಬಾರ್ದು, MLA ಕೂಡ ಆಚೆ ಹೋಗ್ಬಾರ್ದು, ಈ ರೀತಿ ಗೇರಾವನ್ನ ಹಾಕ್ಲಾಗ್ತಿತ್ತು. ಅಂಡ್ ಎಲ್ಲ MLA ಗಳಿಗೆ ಪ್ರೆಷರೈಸ್ ಮಾಡಿ ನೀವು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ರು. 167 ಜನ MLA ಗಳಲ್ಲಿ 105 ಜನ MLA ಗಳು ರಾಜೀನಾಮೆ ಕೊಡುವಂತ ರೀತಿಯಲ್ಲಿ ಅವಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಗೇರಾವನ್ನ ಹಾಕ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಅನ್ನ ಹಾಕ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇಂದಿರಾ ಗಾಂಧಿ ಅವತ್ತಿಗೆ ಯಾರನ್ನ ಸರ್ಕಾರವನ್ನ ಕೆಳಗಿಳಿಸಿ ಅಂತ ಹೇಳಿಲ್ಲ, ಅಥವಾ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಅಂತ ಹೇಳಿಲ್ಲ. ಬಟ್ ಫೈನಲ್ ಆಗಿ ಇವೆಲ್ಲರೂ ಕೇಳಿದಂಗೆ ಮೊರಾರ್ಜಿ ದೇಸಾಯಿ ಕೇಳಿರ್ತೀರಾ, ಈ ಮೊರಾರ್ಜಿ ದೇಸಾಯಿ ಏನ್ ಮಾಡ್ತಾರೆ ಅಂದ್ರೆ ಫಾಸ್ಟ್ ಅಂಡ್ ಟು ಡೆತ್, ನಾನು ಉಪವಾಸ ಅನಿರ್ದಿಷ್ಟಾವಧಿಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಕೂರ್ತಾರೆ. ಅಂಡ್ ಉಪವಾಸ ಸತ್ಯಾಗ್ರಹ ಯಾವಾಗ ಕೂರ್ತಾರೆ ಆ ವಿಚಾರ ದೊಡ್ಡ ಮಟ್ಟದಲ್ಲಿ ಭಾರತಾದ್ಯಂತ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಕಾರಣಕ್ಕೆ ಏನು ಒಂದು 4 ದಿನದಲ್ಲಿ ಏನಾಗುತ್ತೆ ಅಂದ್ರೆ ಇಂದಿರಾ ಗಾಂಧಿ ಚಿಮನ್ಭಾಯ್ ಪಟೇಲ್ಗೆ ರಾಜೀನಾಮೆಯನ್ನು ಕೊಡಿ ಅಂತ ಹೇಳ್ತಾರೆ. ಚಿಮನ್ಭಾಯ್ ಪಟೇಲ್ ರಾಜೀನಾಮೆಯನ್ನು ಕೊಡ್ತಾರೆ. ವಿಧಾನಸಭೆಯನ್ನು ವಿಸರ್ಜನೆಗೊಳಿಸ್ತಾ ಇತ್ತು, ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ತರಲಾಯಿತು. ಇದು ಮೊದಲ ಘಟನೆ ನಡೆದಿದೆ ಗುಜರಾತ್ ಅಲ್ಲಿ. ಅಂಡ್ ಯಾವಾಗ ಗುಜರಾತ್ ಅಲ್ಲಿ ವಿದ್ಯಾರ್ಥಿಗಳ ಹೋರಾಟ ಯಶಸ್ವಿ ಆಗುತ್ತೆ, ಆಗ ಅದನ್ನೇ ಬೇಸಿಸ್ ಆಗಿ ಇಟ್ಕೊಂಡು ಒಂದಿಷ್ಟು ಜನ ಬಿಹಾರಿನ ವಿದ್ಯಾರ್ಥಿಗಳು ಬಿಹಾರದಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿನ ಸರ್ಕಾರವನ್ನ ಕೆಳಗಿಳಿಸಬೇಕು, ವಿಧಾನಸಭೆಯನ್ನು ವಿಸರ್ಜನೆಗೊಳಿಸಬೇಕು, ಭ್ರಷ್ಟಾಚಾರ ಕಡಿಮೆ ಮಾಡಬೇಕು, ನಿರುದ್ಯೋಗ ಕಡಿಮೆ ಮಾಡಬೇಕು, ಉದ್ಯೋಗಾವಕಾಶ ಕಲ್ಪಿಸಿಕೊಡ್ಬೇಕು. ಇದನ್ನೇ ಬೇಸಿಸ್ ಆಗಿ ಇಟ್ಕೊಂಡು ಒಂದಿಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಬಿಹಾರದ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಯಾವ ವಿದ್ಯಾರ್ಥಿಗಳು ಪ್ರಾರಂಭ ಮಾಡ್ತಾರೆ ಆಗ ಇದೇ ವಿದ್ಯಾರ್ಥಿಗಳ ಗುಂಪು ಯಾರನ್ನ ಕೇಳ್ಕೊಳ್ತಾರೆ ಅಂದ್ರೆ ಜಯಪ್ರಕಾಶ್ ನಾರಾಯಣ್, JP ಅಂತ ನೀವೆಲ್ಲರೂ ಕೇಳಿರ್ತೀರಾ, JP ನಗರ ಅಂತ ಹೇಳ್ತೀವಲ್ಲ, ಜಯಪ್ರಕಾಶ್ ನಾರಾಯಣ್ ಅಂತ. ಅಂಡ್ ಯಾವಾಗ ಜಯಪ್ರಕಾಶ್ ನಾರಾಯಣ್ ಅನ್ನ ಕೇಳ್ಕೊಳ್ಳಾಯ್ತು, ಜಯಪ್ರಕಾಶ್ ನಾರಾಯಣ್ ಒಪ್ಕೊಳ್ತಾರೆ. ಆಯ್ತಪ್ಪ, ನಾನು ಈ ಒಂದು ಏನು ಹೋರಾಟ ಇದೆ ಈ ಹೋರಾಟದ ನಾಯಕತ್ವವನ್ನ ವಹಿಸ್ಕೊಳ್ತೀನಿ ಅಂತ ಒಪ್ಕೊಳ್ತಾರೆ. ಸೊ ಯಾವಾಗ ನಾಯಕತ್ವವನ್ನ ವಹಿಸ್ಕೊಳ್ತಾರೆ ಆಗ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇದು ಕೇವಲ 1-2 ವಿಚಾರಕ್ಕಲ್ಲ, ಟೋಟಲ್ ರೆವಲ್ಯೂಷನ್, ಸಂಪೂರ್ಣ ಕ್ರಾಂತಿ ಅಂತ ಹೇಳಿ ಯಾರ ಕರೆ ಏನು ಕೊಡ್ತಾರೆ, ಜಯಪ್ರಕಾಶ್ ನಾರಾಯಣ್. ಈಗ ಜಯಪ್ರಕಾಶ್ ನಾರಾಯಣ್ ಕೇಳ್ತಾರೆ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಯಿಂದ ವಿಧಾನಸಭೆ ವಿಸರ್ಜನೆ ಮಾಡಿ ಅಂತ. ಇವ್ರು ಎಷ್ಟೇ ಹೇಳಿದ್ರು ಕೂಡ ಯಾರು ಒಪ್ಕೊಳ್ಳೋದಿಲ್ಲ, ಇಂದಿರಾ ಗಾಂಧಿ ಒಪ್ಕೊಳ್ಳೋದಿಲ್ಲ. ಇಂದಿರಾ ಗಾಂಧಿ ಒಪ್ಕೊಳ್ಳೋದಕ್ಕೆ ಒಪ್ಕೊಳ್ಳದಿರೋದಕ್ಕೆ ಕಾರಣ ಕೂಡ ಇತ್ತು. ಏನಕ್ಕೆ ಗುಜರಾತ್ ಅಲ್ಲಿ ಮಾಡಿದ್ರು, ವಿಧಾನಸಭೆ ವಿಸರ್ಜನೆಗೊಳಿಸಿದ್ರು, ಈಗ ಬಿಹಾರಲ್ಲಿ ಮಾಡ್ತಿದ್ದಾರೆ. ಇದೇ ರೀತಿ ಆದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಕಡೆ ಇದೇ ರೀತಿ ಹೋರಾಟ ಮಾಡ್ತಾರೆ. ಅಂಡ್ ಎಲ್ಲಿಗೂ ರಾಜೀನಾಮೆನ ಕೊಡಿ ಅಂತ ಹೇಳ್ತಾರೆ, ಎಲ್ಲಾ ಕಡೆ ವಿಧಾನಸಭೆ ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ, ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಬಟ್ ಆಗ ಜಯಪ್ರಕಾಶ್ ನಾರಾಯಣ್ ಏನ್ ಮಾಡ್ತಾರೆ ಅಂದ್ರೆ ನೀವೆಲ್ಲಾದ್ರೂ ಒಪ್ಲಿಲ್ಲ ಅನ್ನೋದಾದ್ರೆ ಈ ಬಿಹಾರಿಗೆ ಮಾತ್ರ ಸೀಮಿತ ಆಗಿರುವಂತ ಸಂಪೂರ್ಣ ಕ್ರಾಂತಿ ಇದೆ, ಇದನ್ನ ಸಂಪೂರ್ಣ ಭಾರತಾದ್ಯಂತ ನಾವು ಸಂಪೂರ್ಣ ಕ್ರಾಂತಿಗೆ ನಾಂದಿಯನ್ನು ಆಡ್ತೀವಿ ಅಂತ ಹೇಳಿ ಯಾರು ಹೇಳ್ತಾರೆ, ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ. ಆದ್ರೆ ಬಿಹಾರ್ ಬಿಟ್ಟೆ ಆಚೆ ಹೋಗಿಲ್ಲ, ಅದೇ ಏನೋ ಸಕ್ಸಸ್ಫುಲ್ ಆಗಿಲ್ಲ, ಬೇರೆ ಕಡೆ ಅದೇನೇ ಇರ್ಲಿ. ಬಟ್ ಫೈನಲಿ ಯಾರಿಗೆ ವಿಧಿ ಇರಲಿಲ್ಲ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರಿಗೆ ವಿಧಿ ಇರಲಿಲ್ಲ. ಆ ಕಾರಣಕ್ಕೆ ರಾಜೀನಾಮೆನ ತಗೊಳ್ಬೇಕಾಗುತ್ತೆ. ಅಂಡ್ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜಾರ್ಜ್ ಫರ್ನಾಂಡಿಸ್ ಅಂತ ನೀವು ಕೇಳಿರ್ತೀರ. ಏನಕ್ಕೆ ಅಂದ್ರೆ ಈ ರೈಲ್ವೆ ಫೆಡರೇಷನ್ ಅಧ್ಯಕ್ಷರ ಅವತ್ತಿಗೆ ಯಾರಾಗಿದ್ರು ಅಂದ್ರೆ ಜಾರ್ಜ್ ಫರ್ನಾಂಡಿಸ್. ಅವತ್ತಿಗೆ 17 ಲಕ್ಷ ಜನ ಯಾವ್ದ್ರಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ರೈಲ್ವೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಈ 17 ಲಕ್ಷ ಜನರ ಬೇಡಿಕೆ ಏನಿತ್ತು ಅಂದ್ರೆ ಸ್ಯಾಲರಿ ಜಾಸ್ತಿ ಮಾಡಿ. ಇವತ್ತಿಗೆ ಯಾವ ರೀತಿ ಇರುತ್ತೆ ಅವತ್ತಿಗೂ ಬೇಡಿಕೆ ಇತ್ತು, ಸ್ಯಾಲರಿ ಜಾಸ್ತಿ ಮಾಡಿ ಅಂತ ಇತ್ತು. ಜೊತೆಯಲ್ಲಿ ಅವತ್ತಿಗೆ ಹೆಚ್ಚಿನ ಅವಧಿಗೆ ಏನ್ ಮಾಡ್ಲಾಗ್ತಿತ್ತು, ರೈಲ್ವೆ ಎಂಪ್ಲಾಯಿಗಳನ್ನ ದುಡಿಸ್ಕೊಳ್ಳಾಗ್ತಿತ್ತು. ಆಗ 17 ಲಕ್ಷ ಜನ ರೈಲ್ವೆ ಎಂಪ್ಲಾಯಿಗಳು ನಮಗೆ ದಿನಕ್ಕೆ 8 ಗಂಟೆ ಅಂತ ಹೇಳಿ ನೀವು ಫಿಕ್ಸ್ ಮಾಡಿ, ಈ 8 ಗಂಟೆ ಮಾತ್ರ ವರ್ಕಿಂಗ್ ಅವರ್ಸ್ ಅನ್ನ ಇಡಿ ಅಂತ ಹೇಳಿ ಇದನ್ನು ಬೇಡಿಕೆ ಇಟ್ಟು 17 ಲಕ್ಷ ಜನ ಹೋರಾಟವನ್ನ ಮಾಡ್ತಾರೆ. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅಂತಂದ್ರೆ ಜಾರ್ಜ್ ಫರ್ನಾಂಡಿಸ್. ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂದ್ರೆ 21 ರಿಂದ 22 ದಿನಗಳ ಕಾಲ, 3 ವಾರಗಳ ಕಾಲ ರೈಲ್ವೆ ಎಂಪ್ಲಾಯಿಗಳು ಇಡೀ ಭಾರತದಾದ್ಯಂತ ಹೋರಾಟವನ್ನ ಮಾಡ್ತಾರೆ. ಅಂಡ್ ಅವತ್ತಿಗೆ ರೈಲ್ವೇಸ್ 20 ದಿನ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ದೊಡ್ಡ ಮಟ್ಟದ ಸಂದರ್ಭ ಅವತ್ತಿಗೆ ಉದ್ಭವ ಆಗಿರುತ್ತೆ. ಅಂಡ್ ಇಂದಿರಾ ಗಾಂಧಿ ಅವರು ಕೂಡ ಅಷ್ಟೇ ಉಕ್ಕಿನ ಮಹಿಳೆ ಅಂತ ಹೇಳ್ತೀವಿ. ಇಂದಿರಾ ಗಾಂಧಿ ಬ್ರೂಟಲಿ ಅದನ್ನ ಸಪ್ರೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅನ್ನ ತಂದು ಅದ್ರ ಕೆಳಗಡೆ ನೀವ್ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದೀರಾ ನೀವೆಲ್ಲರೂ ಕೂಡ ಜೈಲ್ಗೆ ಹಾಕ್ತೀವಿ ಅಂತ ಹೇಳಲಾಗುತ್ತೆ. ಒಂದಿಷ್ಟು ಜನರನ್ನ ಜೈಲ್ಗೆ ಹಾಕಲಾಗುತ್ತೆ. ಯಾರು ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಕೆಲಸವನ್ನ ಬಿಡಿಸಿ ಆಚೆ ಕಳಿಸಲಾಗುತ್ತೆ. ಈ ಕಾರಣಕ್ಕೆ ಅವರೆಲ್ಲರೂ ಕೂಡ ಹೋರಾಟವನ್ನ ವಾಪಸ್ ತೆಗೆದುಕೊಳ್ತಾರೆ. ಇಷ್ಟೆಲ್ಲ ಘಟನೆಗಳು ನಡೀತಿರುತ್ತೆ. ಆದ್ರೆ ಇಷ್ಟೆಲ್ಲ ಘಟನೆಗಳು ನಡೆದ್ರು ಕೂಡ ಪೊಲಿಟಿಕಲಿ ಮೇಜರ್ 2 ಬ್ಲೋಗಳು ಬೀಳುತ್ತೆ. ಯಾರಿಗೆ ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರಿಗೆ. ಆ 2 ಘಟನೆಗಳಿಂದ ಫೈನಲ್ ಏನನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾಯ್ತು ಅಂತ ಕೇಳಿದ್ರೆ ಎಮರ್ಜೆನ್ಸಿಯನ್ನ ಜಾರಿಗೊಳಿಸಬೇಕಾಯ್ತು. ಆ 2 ಮೇಜರ್ ಪೊಲಿಟಿಕಲ್ ಈವೆಂಟ್ ಗಳು ಯಾವುದು ಅಂತ ಕೇಳಿದ್ರೆ ಮೊದಲನೇದು ನಾನು ಆಗ್ಲೇ ಹೇಳಿದೆ
1971ರಲ್ಲಿ 5ನೇ ಲೋಕಸಭಾ ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆದ್ದು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದೆ. ಆದ್ರೆ ವಿಪರ್ಯಾಸ ಏನು ಅಂದ್ರೆ, ಇಂದಿರಾ ಗಾಂಧಿಯವರು ಮೊದಲ ಬಾರಿಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ದು ತಂದೆಯ ಕ್ಷೇತ್ರವಾಗಿದ್ದಂತ ರಾಯ್ಬರೇಲಿ. ಈಗ ರಾಯ್ಬರೇಲಿ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಗೆದ್ದು ಅಧಿಕಾರಕ್ಕೆ ಬಂದ್ರು, ಪ್ರಧಾನಮಂತ್ರಿ ಆದ್ರು. ಆದ್ರೆ ಇಂದಿರಾ ಗಾಂಧಿಯ ವಿರುದ್ಧ ನಿಂತ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಸಮಾಜವಾದಿ ನಾಯಕರಾಗಿದ್ದಂತ ರಾಜ್ ನಾರಾಯಣ್. ಈ ರಾಜ್ ನಾರಾಯಣ್ ಅವರನ್ನ ಸೋಲಿಸಲಾಗಿದೆ. ಅವತ್ತಿಗ ಮಾರ್ಜಿನ್ ಎಷ್ಟಿತ್ತು, ಇಬ್ಬರ ನಡುವೆ ಮಾರ್ಜಿನ್ ಎಷ್ಟಿತ್ತು ಅಂದ್ರೆ 1,10,000 ಅಧಿಕ ಮತಗಳಿಂದ ಅವತ್ತಿಗೆ ಯಾರು ಗೆಲ್ತಾರೆ, ಇಂದಿರಾ ಗಾಂಧಿ ಗೆಲ್ತಾರೆ. ಆದ್ರೆ ಇಂದಿರಾ ಗಾಂಧಿ ಅವರು ಯಾವ ಚುನಾವಣೆಯಲ್ಲಿ ಗೆಲ್ತಾರೆ, ಅದೇ ಸಂದರ್ಭದಲ್ಲಿ ರಾಜ್ ನಾರಾಯಣ್ ಒಂದು ಪಿಟಿಷನ್ ಹಾಕ್ತಾರೆ. ಏನಕ್ಕೆ ಅಂದ್ರೆ, ನೀವೇನಾದ್ರೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಿದ್ರೆ ಅಥವಾ ಜನಪ್ರಾತಿನಿಧ್ಯ ಕಾಯ್ದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಆಫ್ 1951 ಅಂತ ಇದೆ, ಆ ತರದ ಕಾಯ್ದೆಯನ್ನು ನೋಡಿದಾಗ ಅದ್ರಲ್ಲಿ ಏನಂತ ಹೇಳಾಗುತ್ತೆ ಅಂದ್ರೆ, ಯಾರು MLA ಮತ್ತೆ MP ಚುನಾವಣೆಯಲ್ಲಿ ವಿವಾದ ಉಂಟಾಗುತ್ತೆ, ಯಾವ ಚುನಾವಣೆಯಲ್ಲಿ ಅಂದ್ರೆ ಅವೆರಡು ಚುನಾವಣೆಯಲ್ಲಿ ವಿವಾದ ಉಂಟಾಗುತ್ತೆ, ಆಗ ನೀವೇನಾದ್ರೂ ಎಲೆಕ್ಷನ್ ಪಿಟಿಷನ್ ಹಾಕ್ಬೇಕು ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಸೆಕ್ಷನ್ 80A ಪ್ರಕಾರ ಕೇವಲ ಎಲ್ಲಿ ಮಾತ್ರ ಹಾಕ್ಬೇಕು ಅಂದ್ರೆ ಹೈಕೋರ್ಟ್ ಅಲ್ಲಿ ಮಾತ್ರ. ಈಗ ಉತ್ತರ ಪ್ರದೇಶದ ಹೈಕೋರ್ಟ್ ಎಲ್ಲಿದೆ, ಅಲಹಾಬಾದ್ ಅಲ್ಲಿದೆ. ಆ ಕಡೆಗೆ ಅಲಹಾಬಾದ್ ಹೈಕೋರ್ಟ್ಗೆ ಯಾರು ಪಿಟಿಷನ್ ಹಾಕ್ತಾರೆ, ರಾಜ್ ನಾರಾಯಣ್ ಪಿಟಿಷನ್ ಹಾಕ್ತಾರೆ. ಏನಂತ ಪಿಟಿಷನ್ ಹಾಕ್ತಾರೆ ಅಂದ್ರೆ, ಇನ್ನೊಂದು ಚುನಾವಣೆಯಲ್ಲಿ ಏನಾದ್ರು ಆ ರೀತಿ ಆದಾಗ ಎಲೆಕ್ಷನ್ ಪಿಟಿಷನ್ ಹಾಕ್ಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ, ಚುನಾವಣೆ ನಡೆದು ರಿಸಲ್ಟ್ ಬಂದಂತ 45 ದಿನಗಳ ಒಳಗಾಗಿ ಅಂತ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಸೆಕ್ಷನ್ 81 ಅಲ್ಲಿ ಇರ್ತಾರೆ. ಸೊ 45 ದಿನಗಳ ಒಳಗಾಗಿ ಅಲಹಾಬಾದ್ ಹೈಕೋರ್ಟ್ಗೆ ಯಾರು ಅರ್ಜಿಯನ್ನ ಹಾಕ್ತಾರೆ, ಚುನಾವಣಾ ಅರ್ಜಿಯನ್ನ ಹಾಕ್ತಾರೆ ಅಂತ ಕೇಳಿದ್ರೆ ರಾಜ್ ನಾರಾಯಣ್ ಅರ್ಜಿಯನ್ನ ಹಾಕ್ತಾರೆ. ಈಗ ರಾಜ್ ನಾರಾಯಣ್ ಪರವಾಗಿ ವಾದ ಮಾಡುವಂತ ಲಾಯರ್ ಏನಂತ ಹೇಳ್ತಾರೆ ಅಂದ್ರೆ, ಇಂದಿರಾ ಗಾಂಧಿ ಎಲೆಕ್ಟೋರಲ್ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಮೀನಿಂಗ್ ಏನು ಅಂದ್ರೆ, ಬ್ರೈಬರಿ ಅಂದ್ರೆ ಜನರಿಗೆ ದುಡ್ಡು ಹಂಚಿದ್ದಾರೆ. ಅಥವಾ ಇನ್ನೊಂದು ಏನಂತ ಹೇಳ್ತೀವಿ ಅಂದ್ರೆ, ಎಲೆಕ್ಷನ್ ಎಕ್ಸ್ಪೆಂಡಿಚರ್, ಒಂದು ಚುನಾವಣೆಗೆ ಇಷ್ಟೇ ಖರ್ಚು ಮಾಡಬೇಕು ಅಂತ ಇರುತ್ತೆ, ಅದಕ್ಕಿಂತ ಹೆಚ್ಚಿನ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಈ ರೀತಿ ಹಲವಾರು ಅಥವಾ ರಿಲಿಜಿಯಸ್ ಸಿಂಬಲ್, ಧಾರ್ಮಿಕ ಏನು ಸಿಂಬಲ್ ಗಳೇನಿದೆ, ಚಿಹ್ನೆಗಳನ್ನ ಬಳಸ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈ ರೀತಿ ಹಲವಾರು ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾರೆ. ಆದ್ರೆ ಅಲಹಾಬಾದ್ ಹೈಕೋರ್ಟ್ ಆ ಎಲ್ಲ ದೊಡ್ಡ ಮಟ್ಟದ ಆರೋಪಗಳೇನಿತ್ತಲ್ಲ, ಆ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದೆ. ಇದು ಯಾವ್ದು ಕರಪ್ಟ್ ಪ್ರಾಕ್ಟೀಸ್ ಅಲ್ಲ ಅಂತ. ಆದ್ರೆ ಯಾವ ಎರಡು ಚಿಕ್ಕ ವಿಚಾರಗಳಿತ್ತಲ್ಲ, ಆ ಎರಡು ಚಿಕ್ಕ ವಿಚಾರಗಳಿಗೆ ಯಾರನ್ನ ಬ್ಯಾನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಂದಿರಾ ಗಾಂಧಿ ಚುನಾವಣೆ ನಿಲ್ಬಾರ್ದು 6 ವರ್ಷಗಳ ಕಾಲ ಅಂತ ಬ್ಯಾನ್ ಮಾಡಲಾಯ್ತು. ಆ ಎರಡು ಚಿಕ್ಕ ವಿಷಯಗಳು, ಟ್ರಿವಿಯಲ್ ರೀಸನ್ಸ್ ಯಾವ್ದು ಅಂತ ಕೇಳಿದ್ರೆ ನಿಮ್ಗೆ ಈ ಕೇಳೋದು ನಗು ಬರುತ್ತೆ. ಇದಕ್ಕೆ ಅಂದ್ರೆ ಆ ಎರಡು ಯಾವ್ದು ಅಂದ್ರೆ, ಅವತ್ತಿಗೆ ಯಶ್ಪಾಲ್ ಕಪೂರ್ ಅನ್ನುವಂತ ವ್ಯಕ್ತಿ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದ. ಆದ್ರೆ ಯಶ್ಪಾಲ್ ಕಪೂರ್ ಅನ್ನ ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಏಜೆಂಟ್ ಆಗಿ ಬಳಸ್ಕೊಳ್ತಾರೆ. ಆ ವ್ಯಕ್ತಿ ರಾಜೀನಾಮೆ ಸಬ್ಮಿಟ್ ಮಾಡಿದ್ದಾನೆ. ಆದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ರಾಜೀನಾಮೆ ಇನ್ನು ಫೈನಲ್ ಆಗಿ ಇತ್ಯರ್ಥ ಆಗಿರ್ಲಿಲ್ಲ. ಅದೇ ಸಂದರ್ಭದಲ್ಲಿ ಯಶ್ಪಾಲ್ ಕಪೂರ್ ಏನ್ ಮಾಡ್ತಾನೆ ಅಂದ್ರೆ, ಇಂದಿರಾ ಗಾಂಧಿ ಪರವಾಗಿ ಹೋಗಿ ಎಲೆಕ್ಷನ್ ಸ್ಪೀಚಸ್ ಅನ್ನ ಕೊಡ್ತಾನೆ, ಭಾಷಣವನ್ನ ಮಾಡ್ತಾನೆ. ಸೊ ಇದೊಂದು ಪಾಯಿಂಟ್. ಎರಡನೇದೇನು ಅಂದ್ರೆ, ಅವರಿಗೆ ಇಂದಿರಾ ಗಾಂಧಿ ಎಲ್ಲಿಗೆಲ್ಲ ಕ್ಯಾಂಪೇನ್ ಮಾಡ್ಲಿಕ್ಕೆ ಹೋಗ್ತಿದ್ರು, ಆಗ ಇಂದಿರಾ ಗಾಂಧಿ ಕ್ಯಾಂಪೇನ್ ಮಾಡ್ಲಿಕ್ಕೆ ಹೋದಾಗ ಭಾಷಣವನ್ನ ಮಾಡ್ಲಿಕ್ಕೆ ಸ್ಟೇಜ್ ಹಾಕಿದ್ದಾರೆ. ಮತ್ತೆ ಆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದ್ಯಾ ಅಂತ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು. ಸೊ ಪೊಲೀಸ್ ಅವರನ್ನ ಚುನಾವಣೆ ಏನು ಸ್ಪೀಚಸ್ ಅಲ್ಲಿ ಭಾಷಣವನ್ನ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ, ಇವೆರಡು ಕಾರಣಕ್ಕೆ ಅವತ್ತಿಗೆ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದಂತ ಜಗಮೋಹನ್ ಲಾಲ್ ಸಿನ್ಹಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮುಂದಿನ 6 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಇವರು ಚುನಾವಣೆಯಲ್ಲಿ ನಿಲ್ಲುವಂತಿಲ್ಲ ಅಂಡ್ ಪಾರ್ಲಿಮೆಂಟ್ ಗೆ ಎಂಟರ್ ಆಗುವಂತಿಲ್ಲ ಅಂತ ಹೇಳಿ 6 ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಬ್ಯಾನ್ ಮಾಡ್ತಾರೆ. ಇದು ಒಂದು ರೀಸನ್. ಇದೇ ಸಂದರ್ಭ. ಆ ಸಂದರ್ಭ ಯಾವ ರೀತಿ ಕೂಡ್ ಬರುತ್ತೆ ಅಂದ್ರೆ, ಈಗ ಜೂನ್ 12, 1975ಕ್ಕೆ ಯಾವ ತೀರ್ಪು ಬಂತು, ಅಲಹಾಬಾದ್ ಹೈಕೋರ್ಟಿನ ಜಗಮೋಹನ್ ಲಾಲ್ ಸಿನ್ಹಾ ಅವರು ತೀರ್ಪು ಕೊಟ್ಟು ಯಾವುದೇ ಕಾರಣಕ್ಕೂ ಮುಂದಿನ 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ಏನ್ ಮಾಡಂಗಿಲ್ಲ, ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುವಂತಿಲ್ಲ. ಇದೇ ಸಂದರ್ಭದಲ್ಲಿ ಜೂನ್ 13ಕ್ಕೆ ಗುಜರಾತಿನ ರಿಸಲ್ಟ್ಸ್ ಬರುತ್ತೆ. ಏನಕ್ಕೆ ಅಂದ್ರೆ, ಗುಜರಾತ್ ಅಲ್ಲಿ ಚಿಮನ್ಭಾಯ್ ಪಟೇಲ್ ರಾಜೀನಾಮೆ ಕೊಟ್ಟಿರ್ತಾರೆ, ವಿಧಾನಸಭೆ ವಿಸರ್ಜನೆ ಮಾಡಿರ್ತಾರೆ, ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿರುತ್ತೆ, ಹೊಸದಾಗಿ ಚುನಾವಣೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದು 5 ಪಕ್ಷಗಳು ಯಾರ ವಿರುದ್ಧ ನಿಲ್ತಾರೆ ಅಂದ್ರೆ, ಇಂದಿರಾ ಗಾಂಧಿಯ ಕಾಂಗ್ರೆಸ್ನ ವಿರುದ್ಧ ನಿಲ್ತಾರೆ. ಯಾವ್ದು ಅಂದ್ರೆ ಭಾರತೀಯ ಜನಸಂಘ ಆಗಿರ್ಲಿ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒರಿಜಿನಲ್ ಆಗಿರ್ಲಿ, ಅಥವಾ ಸ್ವತಂತ್ರ ಪಾರ್ಟಿ ಆಗಿರ್ಲಿ, ಈ ತರದ ಪಕ್ಷಗಳೆಲ್ಲ ಸೇರಿ ಅವತ್ತಿಗೆ ಯಾರ ವಿರುದ್ಧ ನಿಲ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ವಿರುದ್ಧ ನಿಲ್ತಾರೆ. ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ರಿಸಲ್ಟ್ ಅನ್ನ ಜೂನ್ 13ಕ್ಕೆ ಪಬ್ಲಿಷ್ ಮಾಡ್ತಾರೆ. ಅದರಲ್ಲೇನು ಈ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಪಕ್ಷ ಏನಿತ್ತಲ್ಲ ಜನತಾ ಫ್ರಂಟ್ ಅಂತ, ಆ ಜನತಾ ಫ್ರಂಟ್ ಏನು ದೊಡ್ಡ ಬಹುಮತ ಪಡೆದಿರ್ಲಿಲ್ಲ, ಒಂದ್ ಸ್ವಲ್ಪ ಸೀಟ್ಗಳ ಅವಶ್ಯಕತೆ ಇತ್ತು. ಆಗ ಕಾಂಗ್ರೆಸ್ ಅಲ್ಲಿ ಚಿಮನ್ಭಾಯ್ ಪಟೇಲ್ ರಾಜೀನಾಮೆ ಕೊಟ್ಟು ಆಚೆ ಬಂದಿದ್ರಲ್ಲ, ಚಿಮನ್ಭಾಯ್ ಪಟೇಲ್ ಪಕ್ಷವನ್ನ ಬಿಟ್ಟು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿರ್ತಾರೆ. ಈಗ ಅದೇ ಚಿಮನ್ಭಾಯ್ ಪಟೇಲ್ ಯಾರಿಗೆ ಬೆಂಬಲವನ್ನ ಕೊಡ್ತಾರೆ ಅಂದ್ರೆ, ಜನತಾ ಫ್ರಂಟ್ ಗೆ ಬೆಂಬಲವನ್ನ ಕೊಡ್ತಾರೆ. ಅವರೆಲ್ಲ ಸೇರ್ಕೊಂಡು ಬಾಬುಭಾಯ್ ಪಟೇಲ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಏನ್ ಮಾಡಲಾಗುತ್ತೆ ಅಂದ್ರೆ ಅಧಿಕಾರಕ್ಕೆ ತರ್ತಾರೆ. ಅಂದ್ರೆ ಜೂನ್ 12ಕ್ಕೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ, 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಂತ. ಎರಡನೇದು ಜೂನ್ 13ಕ್ಕೆ ರಿಸಲ್ಟ್ಸ್ ಬರುತ್ತೆ. ಆ ರಿಸಲ್ಟ್ ಅಲ್ಲಿ ಯಾರು ಸೋಲ್ತಾರೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೋಲ್ತಾರೆ, ಜನತಾ ಫ್ರಂಟ್ ಏನ್ ಮಾಡುತ್ತೆ ಅಧಿಕಾರಕ್ಕೆ ಬರುತ್ತೆ. ಅಲ್ಲಿಗೆ ತುಂಬಾ ಜನರು ಏನಂತ ಅನ್ಸುತ್ತೆ ಅಂದ್ರೆ,
ಜನರ ಒಂದು ನಂಬಿಕೆ ಇತ್ತು, ನಾಯಿ ನಿಲ್ಸಿದ್ರು ಕೂಡ ಕಾಂಗ್ರೆಸ್ ಇಂದ ಗೆಲ್ಲುತ್ತೆ ಅಂತ ಅವಾಗ ಹೇಳ್ತಾ ಇದ್ರು. ಅಂಡ್ ಈ ಕಾಂಗ್ರೆಸ್ ಅನ್ನೋದು ಮಾನೋಲಿ, ಅದನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಕ್ಕೆ, ಒಂದು ಬಂಡೆ ಅದನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಜಗತ್ತು ಅವತ್ತಿಗೆ ಅನ್ಕೊಂಡಿದ್ರು. ಆದ್ರೆ ಆಲ್ ಆಫ್ ಅ ಸಡನ್ ಯಾವಾಗ ಎಲ್ಲರೂ ಕೂಡ ಒಂದು ಗ್ರ್ಯಾಂಡ್ ಅಲಯನ್ಸ್ ಅನ್ನ ಮಾಡ್ಕೊಂಡು ಒಂದು ಯೂನಿಟಿಯನ್ನ ಕಟ್ಕೊಂಡು ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಗುಜರಾತ್ ಅಲ್ಲಿ ಜನತಾ ಫ್ರಂಟ್ ಅಧಿಕಾರಕ್ಕೆ ಬರುತ್ತೆ, ಆಗ ಕಾಂಗ್ರೆಸ್ಸಿನ ಮೇಲಿದ್ದಂತ ನಂಬಿಕೆ ಜನರಲ್ಲಿ ಕಡಿಮೆ ಆಗ್ತಾ ಹೋಯಿತು. ಅಂಡ್ ಇಂದಿರಾ ಗಾಂಧಿ ಅನ್ಕೊಳ್ತಾರೆ ಇದೇ ರೀತಿ ಆಗ್ತಾ ಹೋದ್ರೆ ಏನಾಗುತ್ತೆ, ನಾನು ಸೋಲ್ಬೇಕಾಗುತ್ತೆ ಅಥವಾ ನಾನು ಅಧಿಕಾರದಿಂದ ಬಿಡ್ಬೇಕಾಗುತ್ತೆ ಅಂತ. ಬಟ್ ಇದೇ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಏನಕ್ಕೆ ಇಂದಿರಾ ಗಾಂಧಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರು ಅಂದ್ರೆ ಮೇನ್ ರೀಸನ್, ಈಗ ಜೂನ್ 12ಕ್ಕೆ ಅಲಹಾಬಾದ್ ಹೈಕೋರ್ಟ್ ತೀರ್ಪು. ಅಲಹಾಬಾದ್ ಹೈಕೋರ್ಟ್ ಏನಂತ ಹೇಳಿದ್ರು, 6 ವರ್ಷಗಳ ಕಾಲ ಪಾರ್ಟಿಸಿಪೇಟ್ ಮಾಡಂಗಿಲ್ಲ, ಎಲೆಕ್ಷನ್ ಅಲ್ಲಿ MP ಆಗಿರಂಗಿಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿರಂಗಿಲ್ಲ. ಆದ್ರೆ ಒಂದು 20 ದಿನಗಳ ಅವಕಾಶ ಕೊಟ್ಟರು, ನೀವು ಬೇಕು ಅಂದ್ರೆ ಇದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ. ಈಗ ಡೆಫಿನೆಟ್ಲಿ ಹೈಕೋರ್ಟ್ ಇಂದ ಯಾರು ಚಾಲೆಂಜ್ ಮಾಡ್ತಾರೆ, ಇಂದಿರಾ ಗಾಂಧಿ ಚಾಲೆಂಜ್ ಮಾಡ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಜೂನ್ 24ಕ್ಕೆ ವೆಕೇಶನ್ ಬೆಂಚ್ ಇರುತ್ತೆ, ಆದ್ರೆ ಈ ರಜಾ ಇರುತ್ತಲ್ಲ, ರಜಾದ ಸಂದರ್ಭದಲ್ಲಿ ಒಂದಿಷ್ಟು ಜನ ಜಡ್ಜಸ್ ಇಟ್ಟು ಬೆಂಚಸ್ ಅನ್ನ ಮಾಡಿರ್ತಾರೆ. ವೆಕೇಶನ್ ಜಡ್ಜ್ ಆ ಒಂದು ಬೆಂಚಿನ ಜಡ್ಜ್ ಯಾರಿದ್ರು ಅಂತ ಕೇಳಿದ್ರೆ ಕೃಷ್ಣ ಅಯ್ಯರ್ ಇದ್ರು. ಈ ಕೃಷ್ಣ ಅಯ್ಯರ್ ಏನ್ ಮಾಡ್ತಾರೆ ಅಂದ್ರೆ ತೀರ್ಪು ಕೊಡ್ತಾರೆ, ಅದು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ. ಯಾವ ರೀತಿ ಇತ್ತು ಅಂದ್ರೆ, ಈ ಕೃಷ್ಣ ಅಯ್ಯರ್ ಏನಂತ ಹೇಳಿದ್ರೆ ಇಂಟರಿಮ್ ಆರ್ಡರ್ ಅನ್ನು ಕೊಡ್ತಾರೆ, ಮಧ್ಯಂತರ ಆದೇಶವನ್ನ ಕೊಡ್ತಾರೆ. ಆ ಮಧ್ಯಂತರ ಆದೇಶದಲ್ಲಿ ಏನಂತ ಹೇಳಲಾಗುತ್ತೆ ಅಂದ್ರೆ, ನೋಡಪ್ಪ, ಯಾರಿಗೆ ಇಂದಿರಾ ಗಾಂಧಿ ಅವರಿಗೆ ಕೊಡೋದು, ನೀವು ಕೊನೆಯದಾಗಿ ಕೇಸ್ ಇತ್ಯರ್ಥ ಆಗುವವರೆಗೂ ಕೂಡ ನೀವು ಪ್ರಧಾನಮಂತ್ರಿ ಆಗಿರ್ತೀರಾ, ನೀವು MP ಆಗಿರ್ತೀರಾ, ಪಾರ್ಲಿಮೆಂಟಿಗೆ ಹೋಗ್ಬೋದು, ಮಾತಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡಂಗಿಲ್ಲ, ವೋಟ್ ಮಾಡಂಗಿಲ್ಲ ಅಂತ ಹೇಳಿ ಯಾರಿಗೆ ಅವಕಾಶ ಮಾಡ್ಕೊಡ್ಲಾಯ್ತು, ಇಂದಿರಾ ಗಾಂಧಿ ಅವ್ರಿಗೆ ಅವಕಾಶ ಮಾಡ್ಕೊಡ್ಲಾಯ್ತು. ಬಟ್ ಯಾವಾಗ ಕೋರ್ಟ್ ಈ ರೀತಿ ಹೇಳುತ್ತೆ, ಆಗ ಜಯಪ್ರಕಾಶ್ ನಾರಾಯಣ್ ಆಗಿರ್ಲಿ ಅಥವಾ ಮೊರಾರ್ಜಿ ದೇಸಾಯಿ ಆಗಿರ್ಲಿ, ಇವರೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಯಾರ ವಿರುದ್ಧ ಏನು ಹೋರಾಟ ಪ್ರಾರಂಭ ಮಾಡ್ತಾರೆ, ಇಂದಿರಾ ಗಾಂಧಿ ವಿರುದ್ಧ. ಹೈಕೋರ್ಟ್ ಹೇಳಿದೆ ರಾಜೀನಾಮೆಯನ್ನು ಕೊಡಿ, ಅಧಿಕಾರದಿಂದ ಕೆಳಗೆ ಇಳಿರಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಇದೇ ಜೂನ್ 25, ಏನಕ್ಕೆ ಜೂನ್ 25ಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ಜಾರಿ ತಂದ್ರು ಅಂದ್ರೆ, ಜೂನ್ 24, 25ನೇ ತಾರೀಕು ರ್ಯಾಲಿ ಮಾಡ್ತಾರೆ. ಯಾರು? ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್ ಏನಂತ ಹೇಳ್ತಾರೆ ಅಂದ್ರೆ, ನೀವು ರಾಜೀನಾಮೆ ಕೊಡ್ಬೇಕು, ನೀವು ರಾಜೀನಾಮೆ ಕೊಡೋದಕ್ಕೆ 4 ದಿನ ಗಡುವು ಕೊಡ್ತೀವಿ, ಜೂನ್ 29 ನಾವು ಕಾಯ್ತೀವಿ. 4 ದಿನದಲ್ಲಿ ಏನಾದ್ರು ನೀವೇನಾದ್ರು ಏನು ಅಧಿಕಾರದಿಂದ ಕೆಳಗೆ ಇಳಿಲಿಲ್ಲ ಅನ್ನೋದಾದ್ರೆ ನಾವೇನ್ ಮಾಡ್ತೀವಿ, 1 ವಾರಗಳ ಕಾಲ ಸಂಪೂರ್ಣ ಭಾರತಾದ್ಯಂತ ಕಾನೂನು ಭಂಗ ಚಳವಳಿಯನ್ನ ಮಾಡ್ತೀವಿ. ಯಾರು ಟ್ಯಾಕ್ಸ್ ಕಟ್ಟಲ್ಲ, ಎಲ್ಲ ಗೇರವಾಗ್ತೀವಿ, ಹೋಗಿ ಮುಖ್ಯಮಂತ್ರಿಯರು ಎಲ್ಲ MLA MP ಗಳ ಮನೆಯನ್ನ ಸುತ್ತುವರಿತೀವಿ, ಅಥವಾ ಇಂದಿರಾ ಗಾಂಧಿ ಮನೆಗೆ 1,00,000 ಜನ ಹೋಗಿ ಗೇರವಾಗ್ತೀವಿ ಅಂದ್ರೆ ಸುತ್ತುವರಿತೀವಿ. ಯಾವುದೇ ಕಾರಣಕ್ಕೂ ಇಂದಿರಾ ಗಾಂಧಿ ಅದರಿಂದ ಆಚೆ ಬರಂಗಿಲ್ಲ, ಯಾರು ಕೂಡ ಇಂದಿರಾ ಗಾಂಧಿಯನ್ನು ಮೀಟ್ ಮಾಡುವಂತಿಲ್ಲ. ಅಂಡ್ ಕೊನೆಯದಾಗಿ ಒಂದು ಸ್ಪೀಚ್ ಮಾಡ್ಬೇಕಾದ್ರೆ ಅಂತ ಹೇಳ್ತಾರೆ, ಸರ್ಕಾರ ಏನ್ ಆದೇಶ ಕೊಡುತ್ತಲ್ಲ, ಯಾವುದೇ ಪೊಲೀಸ್ ಆಗಿರ್ಲಿ, ಸೈನ್ಯದ ಯಾವುದೇ ಒಬ್ಬ ಸೈನಿಕ ಆಗಿರ್ಲಿ, ಯಾವುದೇ ಒಬ್ಬ ಬ್ಯೂರೋಕ್ರಾಟ್ ಅಧಿಕಾರಿ ಆಗಿರ್ಲಿ, ಯಾರು ಕೂಡ ಸರ್ಕಾರದ ಆದೇಶವನ್ನ ಪಾಲಿಸಬೇಡಿ, ನಿಮ್ಮ ಆತ್ಮಸಾಕ್ಷಿಗೆ ಸರಿ ಅನ್ಸಿದ್ದನ್ನ ಮಾಡಿ ಅಂತ ಹೇಳ್ತಾರೆ. ಅಂಡ್ ಎಲ್ಲ ಸಂದರ್ಭವನ್ನ ಬಳಸಿಕೊಂಡು ಇಂದಿರಾ ಗಾಂಧಿ ಯಾವ ರೀತಿ ವಿಚಾರಣೆಯಿಂದ ತಪ್ಪಿಸ್ಕೊಳ್ಬೇಕು, ಯಾವ ರೀತಿ ರಾಜೀನಾಮೆಯನ್ನ ಕೊಡದಂತೆ ಅಧಿಕಾರದಲ್ಲಿ ಉಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಏನು ನ್ಯಾಷನಲ್ ಎಮರ್ಜೆನ್ಸಿಯನ್ನ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಿಕ್ಕೆ ಇಂದಿರಾ ಗಾಂಧಿಗೆ ಸಲಹೆ ಕೊಟ್ಟರು ಯಾರು, ಮತ್ತು ಈ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು, ಆ ಬದಲಾವಣೆಗೆ ಏನೆಲ್ಲ ಆಯ್ತು ಎಂಬುದ್ರ ಬಗ್ಗೆ ಹೇಳೋದಾದ್ರೆ ಸರ್? ಆ ವಿಚಾರಕ್ಕೆ ಬರೋದಾದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲೇನೆ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರುವಂತ ಅವಕಾಶ ಇತ್ತು. ಅಂಡ್ 1975ರಲ್ಲಿ ಏನ್ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರಲಾಯ್ತು ಅದು ಮೊದಲಲ್ಲ, ಅದಕ್ಕಿಂತ ಈಗಾಗಲೇ 2 ಬಾರಿ ಹಿಂದೆ ಏನ್ ಮಾಡಲಾಯಿತು ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರಲಾಗಿತ್ತು. ಯಾವಾಗೆಲ್ಲ ಅಂದ್ರೆ 1962ರಲ್ಲಿ ಭಾರತ ಮತ್ತು ಚೈನಾ ನಡುವೆ ನಡೆದಂತ ಯುದ್ಧದ ಸಂದರ್ಭ, ಅಂಡ್ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂತ 3ನೇ ಯುದ್ಧ ಸಂದರ್ಭ. ಆ 2 ಬಾರಿ ಕೂಡ ಯಾವ್ದು ಜಾರಿ ತರಲಾಗಿತ್ತು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿ ತರಲಾಗಿತ್ತು. ಆದ್ರೆ ಇಂದಿರಾ ಗಾಂಧಿ ಆಗಿರ್ಲಿ, ಸಂಜಯ್ ಗಾಂಧಿ ಆಗಿರ್ಲಿ, ಅವ್ರು ಯಾರಿಗೂ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಿ ಅಧಿಕಾರದಲ್ಲಿ ಹೆಚ್ಚು ದಿನಗಳ ಕಾಲ ಉಳ್ಕೊಳ್ಬಹುದು ಅನ್ನುವಂತ ಆಲೋಚನೆ ಬಂದಿರಲಿಲ್ಲ. ಆಗ ಅದೇ ಇಂದಿರಾ ಗಾಂಧಿ ಯಾರನ್ನ ಕರ್ಸ್ಕೊಳ್ತಾರೆ ಅಂದ್ರೆ, ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ಧಾರ್ಥ ರಾಯ್ ಏನಿರ್ತಾರೆ, ಸಿದ್ಧಾರ್ಥ ಶಂಕರ್ ರಾಯ್, ಆ SS ರಾಯ್ ಅವರನ್ನ ಕರ್ಸ್ಕೊಳ್ಳಾಗುತ್ತೆ. ಏನಕ್ಕೆ ಅಂದ್ರೆ ಆ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ರು, ಫೇಮಸ್ ಸುಪ್ರೀಂ ಕೋರ್ಟಿನ ಲಾಯರ್ ಇದ್ರು, ಕಾನೂನು ತಜ್ಞರಾಗಿದ್ರು. ಆ ವ್ಯಕ್ತಿ ಸಲಹೆಯನ್ನ ಕೊಡ್ತಾರೆ, ಸಂವಿಧಾನದ 352ನೇ ವಿಧಿ ಪ್ರಕಾರ ನೀವೇನಾದ್ರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರೆ ಆಗ ನೀವು ವಿರೋಧಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ಬೋದು, ಅಧಿಕಾರದಲ್ಲಿ ಕೂಡ ಉಳ್ಕೊಳ್ಬಹುದು ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಸಿದ್ಧಾರ್ಥ ಶಂಕರ್ ರಾಯ್ SS ರೇ ಅವತ್ತಿಗೆ ಯಾರಿಗೆ ಸಲಹೆಯನ್ನ ಕೊಟ್ಟಿದ್ದು, ಇಂದಿರಾ ಗಾಂಧಿ ಸಲಹೆಯನ್ನ ಕೊಡ್ತಾರೆ. ಅದಾದ ನಂತರ ಜೂನ್ 25 ರಾತ್ರಿ 11 ಗಂಟೆಗೆ ಫಕ್ರುದ್ದೀನ್ ಆಲಿ ಅಹಮದ್ ಅವರಿಗೆ ಭಾರತದ ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಫಕ್ರುದ್ದೀನ್ ಆಲಿ ಅಹಮದ್. ಈ ಫಕ್ರುದ್ದೀನ್ ಆಲಿ ಅಹಮದ್ ಅವರಿಗೆ ಏನ್ ಮಾಡಲಾಗುತ್ತೆ ಅಂದ್ರೆ ಪತ್ರವನ್ನು ಬರೆಯಲಾಗುತ್ತೆ. ಆ ಪತ್ರವನ್ನು ಡ್ರಾಫ್ಟ್ ಮಾಡಿ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಅದು ಕೂಡ SS ರಾಯ್ ಅವರನ್ನ ಡ್ರಾಫ್ಟ್ ಮಾಡಿ ಕೊಟ್ಟಿದ್ದು. ಅಂಡ್ ಮಧ್ಯರಾತ್ರಿ ಯಾರು ಕೂಡ ಅಪ್ರೂವಲ್ ಅನ್ನು ಕೊಡ್ತಾರೆ,
ಫಕ್ರುದ್ದೀನ್ ಅಲಿ ಅಹಮದ್ ಅದಕ್ಕೆ ಸಹಿ ಆಗ್ತಾರ, ಹೌದಪ್ಪ ನ್ಯಾಷನಲ್ ಎಮರ್ಜೆನ್ಸಿಗೆ ನಾನು ಕೂಡ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ ಅಂತ. ಬಟ್ ಅಲ್ಲಿ ವಿಪರ್ಯಾಸ ಏನಂದ್ರೆ ಯಾವಾಗ್ಲೂ ಡೆಮೋಕ್ರಸಿ ಅಂತ ಹೇಳಿ ಯಾರು ಮಾತಾಡ್ತಾರೆ, ಕಾಂಗ್ರೆಸ್ಸಿಗರು ಮಾತಾಡ್ತಾರೆ. ಆದ್ರೆ ಅವತ್ತಿಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಒಂದು ಕರಾಳ ಅಧ್ಯಾಯವನ್ನ ಪ್ರಾರಂಭ ಮಾಡ್ತೀನಿ ಅನ್ನೋದಕ್ಕೆ ಯಾರು ಒಪ್ಪಿಗೆ ತಗೊಳ್ಬೇಕಿತ್ತು ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಅಪ್ರೂವಲ್ ಅಂತ ತಗೊಳ್ಬೇಕಿತ್ತು. ಆದ್ರೆ ಕ್ಯಾಬಿನೆಟ್ನ ಯಾವುದೇ ಮಂತ್ರಿಗೂ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ರಾತ್ರಿ 11 ಗಂಟೆಗೆ ಪತ್ರವನ್ನು ಬರೀತಾರೆ, ಫಕ್ರುದ್ದೀನ್ ಅಲಿ ಅಹಮದ್ ಒಪ್ಕೊಳ್ತಾರೆ. ಇನ್ನ ಬೆಳಿಗಿನ ಜಾವ ಯಾವಾಗ ಜೂನ್ 26ಕ್ಕೆ ಬಂದು 10 ಗಂಟೆ 11 ಗಂಟೆಗೆ ಭಾಷಣವನ್ನ ಮಾಡ್ತಾರೆ. ಯಾರು ಪ್ಯಾನಿಕ್ ಆಗ್ಬೇಡಿ, ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೀವಿ, ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವತ್ತಿಗೆ ಯಾರು ಹೇಳ್ತಾರೆ, ಇಂದಿರಾ ಗಾಂಧಿ ಅವರು ಹೇಳುವಂಥದ್ದು. ಬಟ್ ನೀವು ಇದೇ ವಿಚಾರವನ್ನು ಏನಾದ್ರೂ ನೋಡೋದಾದ್ರೆ ಅವತ್ತಿಗೆ ಯಾವಾಗಲೂ ಸಂವಿಧಾನವನ್ನು ಉಳಿಸಿ ಅಂತ ಹೇಳಿ ಭಾಷಣ ಮಾಡೋದು ಯಾರು, ಕಾಂಗ್ರೆಸ್ಸಿಗರು. ಈಗ ಏನು ನರೇಂದ್ರ ಮೋದಿ ವಿರುದ್ಧ ಅಥವಾ ಬಿಜೆಪಿ ವಿರುದ್ಧ ಬಂದಾಗ ಸೇವ್ ಕಾನ್ಸ್ಟಿಟ್ಯೂಷನ್, ಬಿಜೆಪಿ ಬಂದಿದ ತಕ್ಷಣ ಸಂವಿಧಾನ ಬದಲಾವಣೆ ಮಾಡುತ್ತೆ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಆದ್ರೆ ಅದೇ ಸಂವಿಧಾನದ ಹೆಚ್ಚು ಪ್ರಾವಿಷನ್ ಆರ್ಟಿಕಲ್ಗಳೇನಿತ್ತು ಅದಕ್ಕೆ ತಿದ್ದುಪಡಿಯನ್ನ ತಂದಿದ್ಯಾರು ಅಂತ ಕೇಳಿದ್ರೆ ಇದೇ ಕಾಂಗ್ರೆಸ್ ಅವರು 1976ರಲ್ಲಿ. ಅದು ಕೂಡ ವಿರೋಧ ಪಕ್ಷದವರು ಯಾರು ಇರಲಿಲ್ಲ, ಎಲ್ಲರೂ ಕೂಡ ಅರೆಸ್ಟ್ ಮಾಡಿ ಜೈಲ್ ಇಡಲಾಗಿತ್ತು. ಅದರ ಬಗ್ಗೆ ಹೇಳ್ತೀನಿ ಪ್ರಭಾವ ಯಾವ ರೀತಿ ಇತ್ತು ಅಂತ ಸಂದರ್ಭದಲ್ಲಿ ತಿದ್ದುಪಡಿಯನ್ನ ತರ್ತಾರೆ. ಅದಕ್ಕಿಂತ ಮೊದಲು 2 ಪಾಯಿಂಟ್ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಮೂಲ ಸಂವಿಧಾನದಲ್ಲಿ ಒಂದು ಅಂಶ ಇದೆ. ಆ ಮೂಲ ಸಂವಿಧಾನದಲ್ಲಿ ನೀವೇನಾದ್ರೂ ಒಂದು ಅಂಶವನ್ನ, ಒಂದು ಗ್ರೌಂಡ್ ಅನ್ನ ಆಧಾರವಾಗಿ ಇಟ್ಕೊಂಡು ನೀವೇನಾದ್ರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದ್ರೆ ಬೇರೊಂದು ಗ್ರೌಂಡ್ ಅನ್ನ ಅಂದ್ರೆ ಬೇರೊಂದು ಅಂಶವನ್ನ ಆಧಾರವಾಗಿ ಇಟ್ಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಾರ್ದು ಅಂತ ಇರುತ್ತೆ. ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ 1962 ಮೊದಲ ಬಾರಿಗೆ ಘೋಷಣೆ ಮಾಡಲಾಗಿತ್ತು. ಕಾರಣ ಏನಂದ್ರೆ ಸಂವಿಧಾನದಲ್ಲಿ 3 ಏನು ಗ್ರೌಂಡ್ಗಳಿದೆ. ಒಂದು ವಾರ್, ಯುದ್ಧ, 2 ಎಕ್ಸ್ಟರ್ನಲ್ ಅಗ್ರೆಷನ್, ಬಾಹ್ಯ ಆಕ್ರಮಣ, ಏನಿತ್ತು ಅಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್, ಆಂತರಿಕ ದಂಗೆ ಅಂತ ಇತ್ತು. ಈ 3ರನ್ನ ಆಧಾರವಿಟ್ಕೊಂಡು ಏನ್ ಮಾಡಬಹುದಿತ್ತು, ನ್ಯಾಷನಲ್ ಎಮರ್ಜೆನ್ಸಿ ಜಾರಿ ತರಬಹುದಿತ್ತು. 62ರಲ್ಲಿ ಎಕ್ಸ್ಟರ್ನಲ್ ಅಗ್ರೆಷನ್ ಅನ್ನ ಆಧಾರವಿಟ್ಕೊಂಡು ಜಾರಿ ತಂದ್ರು. 62ರಿಂದ 68 ಆಲ್ಮೋಸ್ಟ್ 6 ವರ್ಷಗಳ ಕಾಲಾವಧಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು. ಇನ್ನು 2071ರಲ್ಲಿ ಜಾರಿ ತಂದ್ರಲ್ಲ, ಆ 71ರಲ್ಲಿ ಜಾರಿ ತಂದಿದ್ದು 2 ವಾರದಲ್ಲಿ ಯುದ್ಧ ಮುಗಿದ್ರು ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ವಾಪಸ್ ತೆಗೆದುಕೊಂಡಿರಲಿಲ್ಲ, ಅದು ಹಂಗೆ ಇತ್ತು. ಈಗಾಗಲೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ. ಇದೇ ಸಂದರ್ಭದಲ್ಲಿ ಆಂತರಿಕ ದಂಗೆ ಅಂತ ಹೇಳಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಜಾರಿ ತರಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವಕಾಶ ಇರಲಿಲ್ಲ. ಅದೇ ಕಾರಣಕ್ಕೆ ಏನ್ ಮಾಡಲಾಯ್ತು ಅಂದ್ರೆ ಸಂವಿಧಾನಕ್ಕೆ 38ನೇ ತಿದ್ದುಪಡಿಯನ್ನ ತರ್ತಾರೆ. ಈ 38ನೇ ತಿದ್ದುಪಡಿಯನ್ನ ತಂದು 2 ಚೇಂಜಸ್ ಅನ್ನ ಮಾಡ್ತಾರೆ. ಆ 2 ಚೇಂಜಸ್ ಏನು ಅಂದ್ರೆ ಈಗಾಗಲೇ ಒಂದು ಗ್ರೌಂಡ್ ಅನ್ನ ಆಧಾರವಾಗಿ ಇಟ್ಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದ್ರೆ ಅದೇ ಸಂದರ್ಭದಲ್ಲಿ ಬೇರೊಂದು ಅಂಶವನ್ನ ಗ್ರೌಂಡ್ ಅನ್ನ ಆಧಾರವಿಟ್ಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಜಾರಿ ತರಬಹುದು ಅಂತ ಹೇಳಿ 38ನೇ ತಿದ್ದುಪಡಿಯನ್ನು ತರ್ತಾರೆ. ಸೊ ಫೈನಲ್ ಆಗಿ ಇಲ್ಲಿವರೆಗೂ ಎಕ್ಸ್ಟರ್ನಲ್ ಅಗ್ರೆಷನ್, ಬಾಹ್ಯ ಆಕ್ರಮಣದ ಕಾರಣಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಜಾರಿ ತರಲಾಗಿತ್ತು. ಬಟ್ ಈಗ ಆಂತರಿಕ ದಂಗೆ ವಿಚಾರಕ್ಕೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಏನ್ ಮಾಡಲಾಗುತ್ತೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಲಾಗುತ್ತೆ. ಬಟ್ 1 ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಅವತ್ತಿನ ಆಂತರಿಕ ದಂಗೆ ಇತ್ತಲ್ಲ, ಅದು ಭಾರತದ ವಿರುದ್ಧ ಇದ್ದಂತ ಆಂತರಿಕ ದಂಗೆ ಅಲ್ಲ, ಅದು ಇಂಡಿಯಾದ ವಿರುದ್ಧ ಇದ್ದಂತದಲ್ಲ, ಅದು ಇಂದಿರಾ ಗಾಂಧಿಯ ವಿರುದ್ಧ ಇದ್ದಂತ ದಂಗೆ. ಸೊ ಆ ಕಾರಣಕ್ಕೆ ರಾಜಕೀಯವಾಗಿ ತನ್ನ ಸೇಫ್ ಗಾರ್ಡ್ ಉಳ್ಕೊಳ್ಳಿಕ್ಕೆ ಅವತ್ತಿಗೆ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿ ತರ್ತಾರೆ. ಬಟ್ ಇನ್ನೊಂದು ಪಾಯಿಂಟ್ ನಾನೇ ಹೇಳ್ಬಿಡ್ತೀನಿ. ಏನಕ್ಕೆ ಅಂದ್ರೆ ಸರ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿನೇ ಫೈನಲ್ ಅಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಿಟ್ಟು ಬೇರೆ ಯಾವೆಲ್ಲ ಆಪ್ಷನ್ಗಳು ಇಂದಿರಾ ಗಾಂಧಿಗಿತ್ತು ಅಥವಾ ಬೇರೆಲ್ಲ ಆಪ್ಷನ್ಗಳು ಜಯಪ್ರಕಾಶ್ ನಾರಾಯಣ್ಗಿತ್ತು ಅಂತ ಕೇಳಿದ್ರೆ, ಈಗ ಮೊದಲನೇದು ಇಂದಿರಾ ಗಾಂಧಿ ವಿಚಾರಕ್ಕೆ ಬರೋಣ, ಇಲ್ಲ ಜಯಪ್ರಕಾಶ್ ನಾರಾಯಣ ವಿಚಾರಕ್ಕೆ ಬರೋಣ. ಏನಕ್ಕೆ ಜಯಪ್ರಕಾಶ್ ನಾರಾಯಣ ಮಾಡಿದಂತ ಹೋರಾಟದ ಫಲವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಜಾರಿಗೆ ತಂದಿದ್ದು. ಈಗ ಮೊದಲನೇದು ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ನೀವು ಪೊಲೀಸ್ ಅವ್ರಿಗೆ ಅಥವಾ ಬ್ಯೂರೋಕ್ರಾಟ್ ಗಳಿಗೆ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ, ಆರ್ಮಿ ಸೈನಿಕರಿಗೆ, ಇವರೆಲ್ಲರಿಗೂ ಕೂಡ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಅಂತ ಹೇಳಿರ್ತಾರಲ್ಲ. ಸೊ ಅವರು ಕೂಡ ಸ್ವಲ್ಪ ಸಹನೆಯನ್ನ ಬಳಸ್ಕೊಂಡು ಹೆಚ್ಚು ದಿನಗಳ ಕಾಲ ವೇಟ್ ಮಾಡಬಹುದಿತ್ತು. ಯಾವ ರೀತಿ ಅಂದ್ರೆ 71ರಲ್ಲಿ ಚುನಾವಣೆ ನಡೆದಿತ್ತು. ಮುಂದಿನ ಚುನಾವಣೆ ಯಾವಾಗ ನಡೀತಿತ್ತು ಅಂದ್ರೆ 1976 ಜನವರಿ ಫೆಬ್ರವರಿ ಚುನಾವಣೆ ನಡೀಬೇಕಿತ್ತು. ಇನ್ನು ಚುನಾವಣೆಗೆ ಇದ್ದಿದ್ದೆ 8 ತಿಂಗಳು ಹೊಸ ಚುನಾವಣೆಗೆ. ಸೊ 8 ತಿಂಗಳು ವೇಟ್ ಮಾಡಬಹುದಿತ್ತು. ಒಂದು. ಎರಡನೇದು ಏನು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ, ಆದ್ರೆ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೃಷ್ಣ ಅಯ್ಯರ್ ಅವರು ಕೊಟ್ಟಿದ್ದು ಕೇವಲ ಮಧ್ಯಂತರ ಆದೇಶ ಮಾತ್ರ. ಇನ್ನು ಫೈನಲ್ ಜಜ್ಮೆಂಟ್ ಯಾರು ಕೊಟ್ಟಿರಲಿಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟ್ ಫೈನಲ್ ಜಜ್ಮೆಂಟ್ ಕೊಡೋವರೆಗೂ ವೇಟ್ ಮಾಡಬಹುದಿತ್ತಲ್ವಾ. ಅದು ನೀವು ರಾಜೀನಾಮೆ ಕೊಡಿ ಅಂತ ಜಯಪ್ರಕಾಶ್ ನಾರಾಯಣ್ ಯಾವಾಗ ಸಂಪೂರ್ಣ ಭಾರತಾದ್ಯಂತ ಏನು ಹೋರಾಟವನ್ನ ಪ್ರಾರಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಕಾರಣದಿಂದ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಅಂದ್ರೆ ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಅಲ್ಲಿಗೆ ಜಯಪ್ರಕಾಶ್ ನಾರಾಯಣ್ರಿಗೆ 2 ಆಪ್ಷನ್ಗಳಿತ್ತು. ಒಂದು, ಚುನಾವಣೆಯನ್ನ ಇನ್ನೊಂದು 8 ತಿಂಗಳಲ್ಲಿ ಬರುತ್ತೆ, ಚುನಾವಣೆಯಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿ ಉಳ್ಕೊಳ್ಬಹುದಿತ್ತು. ಇದು ಡೆಮೋಕ್ರೆಟಿಕ್ ವೇ. ಏನಕ್ಕೆ ಇಬ್ರು ಕೂಡ ಮಾಡಿದ್ದು ಡೆಮೋಕ್ರಸಿ ವಿರುದ್ಧವಾಗಿ ನಡೆದುಕೊಂಡ್ರು. ಆದ್ರೆ ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡಿದಾಗ 8 ತಿಂಗಳು ನೀವೇನ್ ಬೇಕಾದ್ರೂ ಮಾಡಿ, ನಾನು 8 ತಿಂಗಳಾದ್ಮೇಲೆ ನಾನು ರಾಜಕೀಯವಾಗಿ ನಾನು ಪೊಲಿಟಿಕಲಿ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಯಾರು ಹೇಳ್ಬೋದಿತ್ತು, ಜಯಪ್ರಕಾಶ್ ನಾರಾಯಣ್ ಹೇಳ್ಬೋದಿತ್ತು. ಬಟ್ ಜಯಪ್ರಕಾಶ್ ನಾರಾಯಣ್ ಟ್ರೈ ಮಾಡಲಿಲ್ಲ. ಒಂದು. ಎರಡನೇದು, ಇದು ಯಾವ ವಿಚಾರಕ್ಕೆ ಅಂದ್ರೆ
ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಎಷ್ಟೋ ಇದರಲ್ಲಿ ಇತ್ಯರ್ಥ ಆಗ್ತಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೊಡೋದು ವೆಯ್ಟ್ ಮಾಡ್ಬೋದಿತ್ತಲ್ವಾ. ಬಟ್ ಆ ರೀತಿ ಯಾರು ಮಾಡಿಲ್ಲ, ಜಯಪ್ರಕಾಶ್ ನಾರಾಯಣ ಮಾಡಲಿಲ್ಲ. ಅದೇನೇ ಇರಲಿ, ಅವೆರಡನ್ನ ಬಿಟ್ಟು ಇಂದಿರಾ ಗಾಂಧಿ ಬರೋಣ. ಇಂದಿರಾ ಗಾಂಧಿಗೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನ ಆಧಾರ ಇಟ್ಕೊಂಡು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರಲ್ಲ, ಅದೇ ಫೈನಲ್ ಅಲ್ಲ. ಅದನ್ನ ಬಿಟ್ಟು ಹಲವಾರು ಆಪ್ಷನ್ಗಳಿತ್ತು. ಏನ್ ಆಪ್ಷನ್ ಇತ್ತು ಅಂದ್ರೆ, ಈಗ ಹೆಚ್ಚು ಜನ ಏನ್ ಕೇಳ್ತಿದ್ದಾರೆ, ರಾಜೀನಾಮೆನ ಕೊಡಿ ಅಂತ ಕೇಳ್ತಿದ್ದಾರೆ. ಕೊಡ್ಬೋದಿತ್ತಲ್ಲ ರಾಜೀನಾಮೆ ಕೊಟ್ಟು ಬನ್ನಿ ಚುನಾವಣೆಯಲ್ಲಿ, ನಾನು ಸರಿಯಾಗಿ ಅನ್ಕೊಂಡಿದ್ರೆ ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅಂತ ಹೇಳಿ, ಚುನಾವಣೆ ಇದ್ರೊಳಗಡೆ ಇನ್ನು ಎಲೆಕ್ಟೋರಲ್ಲಿ ನಾವ್ ಏನ್ ಮಾಡ್ಬೋದಿತ್ತು, ಇಂದಿರಾ ಗಾಂಧಿ ಅಂತಂದ್ರೆ ಚಾಲೆಂಜ್ ಮಾಡ್ಬೋದಿತ್ತು, ಕಂಟೆಸ್ಟ್ ಮಾಡ್ಬೋದಿತ್ತು. ಬಟ್ ಇಂದಿರಾ ಗಾಂಧಿ ರಾಜೀನಾಮೆನ ಕೊಡ್ಲಿಲ್ಲ. ಅಥವಾ ಅವತ್ತಿಗೆ ಈ ಆಡಳಿತ ವಿರೋಧ ಅಲೆ ಏನಿತ್ತು, ಇವ್ರು ಎಲ್ಲರೂ ಕೂಡ ಸ್ವಲ್ಪ ದಿನಗಳ ಕಾಲ ಶಾಂತವಾಗಿ ಇಡುವಂತೆ ಇಂದಿರಾ ಗಾಂಧಿ ಮಾಡ್ಬೋದಿತ್ತು. ಯಾವ ರೀತಿ ಅಂದ್ರೆ, ಹೌದಾ ಆಯ್ತು, ನಾನು ರಾಜೀನಾಮೆ ಕೊಡ್ತಿಲ್ಲ, ಆದ್ರೆ ಇನ್ನೊಂದು 2 ತಿಂಗಳಲ್ಲಿ ಹೊಸದಾಗಿ ಫ್ರೆಶ್ ಎಲೆಕ್ಷನ್, 8 ತಿಂಗಳು ಬೇಡ, ಇನ್ನೊಂದು 2 ತಿಂಗಳು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಟೈಮಲ್ಲಿ ಹೊಸದಾಗಿ ಚುನಾವಣೆಯನ್ನ ಮಾಡ್ತೀನಿ. ಆ ಚುನಾವಣೆಯಲ್ಲಿ ಜನ ಯಾರು ಗೆಲ್ಲಿಸ್ಬೇಕು ಅದನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ ಇಂದಿರಾ ಗಾಂಧಿ ಕೂಡ ಏನ್ ಮಾಡ್ಬೋದಿತ್ತು ಅಂದ್ರೆ, ಹೊಸ ಎಲೆಕ್ಷನ್, ಫ್ರೆಶ್ ಎಲೆಕ್ಷನ್ ಅನ್ನ ಕನ್ಫರ್ಮ್ ಮಾಡ್ಬೋದಿತ್ತು. ಆದ್ರೆ ಫ್ರೆಶ್ ಎಲೆಕ್ಷನ್ ಬಗ್ಗೆ ಯಾರು ಕೂಡ ಮಾತಾಡಲಿಲ್ಲ, ಇಂದಿರಾ ಗಾಂಧಿ ಮಾತಾಡಲಿಲ್ಲ. ಔಟ್ ರೈಟ್ ಆಗಿ ಎಸ್ ರಾಯ್ ಹೇಳಿದ ಮಾತನ್ನ, ಸಂಜಯ್ ಗಾಂಧಿಯ ಬೆಂಬಲ ಇದನ್ನೆಲ್ಲದನ್ನ ಇಟ್ಕೊಂಡು ಅವ್ರಿಗೆ ಇಂದಿರಾ ಗಾಂಧಿ ಕ್ಯಾಬಿನೆಟ್ ನ ಯಾವುದೇ ಒಬ್ಬ ಮಂತ್ರಿಗೆ ತಿಳಿಸದೆ ರಾತ್ರಿ ಯಾವ್ದನ್ನ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ, ನ್ಯಾಷನಲ್ ಎಮರ್ಜೆನ್ಸಿ ಅನ್ನ ಡಿಕ್ಲೇರ್ ಮಾಡ್ತಾರೆ. ಮತ್ತೊಂದು ಪ್ರಮುಖ ಆರೋಪ ಕೇಳಿಬರೋದಾದ್ರೆ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಅವರ ಪಾತ್ರ ತುಂಬಾ ಇತ್ತು, ಅವರೇ ಸರ್ಕಾರವನ್ನ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಸರ್, ಸಂಜಯ್ ಗಾಂಧಿ ಇತಿಹಾಸನೇ ಒಂದು ಕರಾಳ ಅಧ್ಯಾಯ. ಏನಕ್ಕೆ ಅಂದ್ರೆ, ಸಂಜಯ್ ಗಾಂಧಿ ಚುನಾವಣೆಯಲ್ಲಿ ನಿಂತಿರ್ಲಿಲ್ಲ. ಸಂಜಯ್ ಗಾಂಧಿ ಫಸ್ಟ್ ಟೈಮ್ ಚುನಾವಣೆಯಲ್ಲಿ ನಿಂತಿದ್ದೇನೆ 1977ರಲ್ಲಿ ಎಮರ್ಜೆನ್ಸಿ ಎಲ್ಲ ಮುಗಿದು ಚುನಾವಣೆ ನಡೆಯುತ್ತಲ್ಲ, ಆ ಚುನಾವಣೆಯಲ್ಲಿ ಕೂಡ ಗೆಲ್ಲಿಲ್ಲ. 80ರ ಚುನಾವಣೆಯಲ್ಲಿ ಗೆಲ್ತಾರೆ, ಅದ್ರ ಬಗ್ಗೆ ಆಮೇಲೆ ಬರ್ತೇನೆ. ಬಟ್ ಅದಕ್ಕಿಂತ ಮೊದಲು ನೀವು ಸಂಜಯ್ ಗಾಂಧಿ ಬಗ್ಗೆ ಕೇಳಿದ್ರೆ, ಸಂಜಯ್ ಗಾಂಧಿ ಏನಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾರೆ ಅಂದ್ರೆ, 1973ರಿಂದಲೂ ಕೂಡ 73ರಿಂದ 77 ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಕೂಡ ಹಿಂದೆ ನಿಂತು ಎಲ್ಲವನ್ನ ನೋಡ್ಕೊಳ್ತಾ ಇದ್ದಿದ್ದು ಯಾರು ಅಂತ ಹೇಳಿದ್ರೆ ಸಂಜಯ್ ಗಾಂಧಿ. ನಾರ್ಮಲ್ ಆಗಿ ಎಲ್ಲ ಪ್ರಧಾನಮಂತ್ರಿಗಳ ಅವಧಿಯಲ್ಲಿ ಎಲ್ಲಿಂದ ಆಡಳಿತ ನಡೆಯುತ್ತೆ ಅಂದ್ರೆ PMO ಅಂತ ಹೇಳ್ತೀವಿ, ಪ್ರೈಮ್ ಮಿನಿಸ್ಟರ್ ಆಫೀಸ್, ಪ್ರಧಾನಮಂತ್ರಿ ಕಚೇರಿಯಿಂದ ಆಡಳಿತ ನಡೆದ್ರೆ, ಇಂದಿರಾ ಗಾಂಧಿಯ ಈ ಒಂದು ಅವಧಿಯಲ್ಲಿ ಪ್ರಧಾನಮಂತ್ರಿ ಕಚೇರಿಯಿಂದ ನಡೀತಿರ್ಲಿಲ್ಲ ಆಡಳಿತ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಬದಲಾಗಿ ಪ್ರೈಮ್ ಮಿನಿಸ್ಟರ್ಸ್ ಹೌಸ್, ಅವ್ರ ಮನೆಯಿಂದ ನಡೀತಾ ಇತ್ತು. ಏನಕ್ಕೆ ಅಂದ್ರೆ, ಈ 4 ವರ್ಷಗಳ ಕಾಲಾವಧಿಗೆ ಇದೇ ಸಂಜಯ್ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ, ಮುಖ್ಯಮಂತ್ರಿಗಳಿಗೆ, MP ಗಳಿಗೆ, MLA ಗಳಿಗೆ, ಪಕ್ಷದಲ್ಲಿ ಇದ್ದಂತ ಮೆಂಬರ್ಗಳಿಗೆ ಎಲ್ರಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಸೂಚನೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಈ ರೀತಿ ಇರಬೇಕು, ಈ ರೀತಿ ಕೆಲಸವನ್ನ ಮಾಡ್ಬೇಕು ಅಂತ ಡೈರೆಕ್ಷನ್ ಅನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಕ್ಕೆ ಅಂದ್ರೆ, ಆ ವ್ಯಕ್ತಿ ಲೆಜಿಸ್ಲೇಟರ್ ಅಲ್ಲ, MP ಅಲ್ಲ, MLA ಅಲ್ಲ, ಆ ವ್ಯಕ್ತಿ ಎಕ್ಸಿಕ್ಯೂಟಿವ್ ನ ಭಾಗ ಅಲ್ಲ, ಕಾರ್ಯಾಂಗದ ಭಾಗ ಅಲ್ಲ. ಆದ್ರೂ ಕೂಡ ಸಂಪೂರ್ಣ ಅಧಿಕಾರ ಯಾರ ಬಳಿ ಇರುತ್ತೆ ಅಂದ್ರೆ ಸಂಜಯ್ ಗಾಂಧಿ ಬಳಿ ಇರುತ್ತೆ. ಒಂದು. ಇನ್ನು 2ನೇ ವಿಚಾರಕ್ಕೆ ಬರೋದಾದ್ರೆ, ಇದೇ ಸಂಜಯ್ ಗಾಂಧಿ ಅವರಿಗೆ ಏನೋ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ರು ಅಥವಾ ಅದ್ರ ಕೂಗು ಕೇಳಿ ಬರುತ್ತೆ. ಏನಕ್ಕೆ ಅಂದ್ರೆ 50,000 ಮಾರುತಿ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಖರೀದಿಸಿ ಹೊರಟ್ರೆ, ಆ ಒಂದು ವಿಚಾರಕ್ಕೆ ತುಂಬಾ ಜನ ಯಾರನ್ನ ವಿರೋಧ ಮಾಡ್ತಿದ್ರು, ಸಂಜಯ್ ಗಾಂಧಿ ಅವರನ್ನ ವಿರೋಧ ಮಾಡ್ತಾ ಇದ್ರು. ಇನ್ನು 3ನೇ ವಿಚಾರಕ್ಕೆ ಬರೋದಾದ್ರೆ, ಇದೇ ಸಂಜಯ್ ಗಾಂಧಿ 1976, ನೀವೆಲ್ಲ ತುಂಬಾ ಜನ ಇದನ್ನ ನಂಬಲ್ಲ, ಏನಕ್ಕೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ತಂದ ನಂತರ ಸ್ಟಾರ್ಟಿಂಗ್ ಏನ್ ತುಂಬಾ ಜನ ವಿರೋಧ ಮಾಡಲಿಲ್ಲ ಭಾರತದಲ್ಲಿ. ತುಂಬಾ ಜನ ಬಿಡಪ್ಪ ಇದನ್ನ ನಾರ್ಮಲ್, ಬೇಗ ವಾಪಸ್ ತೆಗಿತಾರೆ, ಮತ್ತೆ ಚುನಾವಣೆ ನಡೆಯುತ್ತೆ, ಓಕೆ. ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ, ಜನರ ಕಣ್ಣೀರನ್ನ ಒರೆಸ್ತೀನಿ ಅಂತ ಹೇಳಿ ಒಂದು ಫೇಕ್ ಪ್ರಾಮಿಸ್ ಮಾಡ್ತಾರೆ. ಯಾಕಂದ್ರೆ ಹಿಂದೆ ಗರೀಬಿ ಹಠಾವ್ ಅಂತ ಹೇಳಿದ್ರು, ಈಗೇನ್ ಮಾಡ್ತಾರೆ, ನಾನು ಸಾಮಾನ್ಯ ಜನ ಬಡವರನ್ನ ಅಪ್ಲಿಫ್ಟ್ ಮಾಡ್ತೀನಿ, ಮೇಲೆ ಕೆತ್ತೀನಿ ಅಂತ ಹೇಳಿ 20 ಅಂಶಗಳ ಕಾರ್ಯಕ್ರಮ, 20 ಪಾಯಿಂಟ್ ಪ್ರೋಗ್ರಾಮ್ ಅನ್ನ ಜಾರಿ ತರ್ತಾರೆ 1976ರಲ್ಲಿ. ಇದೇ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ, ತನ್ನ 5 ಪಾಯಿಂಟ್ ಪ್ರೋಗ್ರಾಮ್ ಅನ್ನ ಅದ್ರ ಜೊತೆ ಮರ್ಜ್ ಮಾಡ್ತಾರೆ. ಈ 5 ಪ್ರಮುಖ ಉದ್ದೇಶಗಳು ಏನಕ್ಕೆ ಅಂದ್ರೆ, ನೀವು ಸಂಜಯ್ ಗಾಂಧಿನ ಯಾರಿಗೆ ಹೋಲಿಕೆ ಮಾಡಬಹುದು ಅಂದ್ರೆ, ಈಗ ಎಲ್ಲರೂ ಕೂಡ ಕೇಳಿರ್ತಾರ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಕೇಳಿರ್ತಾರಲ್ವಾ, ತುಗ್ಲಕ್ ದರ್ಬಾರ್. ಆ ಮೊಹಮ್ಮದ್ ಬಿನ್ ತುಗ್ಲಕಿನ ಆಧುನಿಕ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ನಾವ್ ಯಾರನ್ನ ಹೇಳ್ಬೋದು ಅಂದ್ರೆ ಸಂಜಯ್ ಗಾಂಧಿ. ಈ 5 ಪಾಯಿಂಟ್ ಅಲ್ಲಿ 2 ಪ್ರಮುಖವಾದದ್ದು. ಮೊದಲನೇದು ಯಾವುದು ಅಂತ ಕೇಳಿದ್ರೆ, ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡುವಂತದ್ದು, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂತದ್ದು. ಈಗ ಏನಕ್ಕೆ ಅಂದ್ರೆ 1950ರಿಂದ 1991, 2001ವರೆಗೂ ಕೂಡ ಭಾರತದ ಪಾಪ್ಯುಲೇಷನ್ ವೇಗವಾಗಿ ಪ್ರತಿ ವರ್ಷ 2ರಿಂದ 3% ವೇಗವಾಗಿ ಬೆಳೀತಿತ್ತು. ಯಾವಾಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಸಂಜಯ್ ಗಾಂಧಿ ಏನ ತಂದ್ಕೊಳ್ತಾರೆ, ಹೆಂಗಾದ್ರೂ ಮಾಡಿ ಪಾಪ್ಯುಲೇಷನ್ ಕಡಿಮೆ ಮಾಡ್ಬೇಕು ಅಂತ. ಗುರಿ ಒಳ್ಳೆದೆ, ಪಾಪ್ಯುಲೇಷನ್ ನ ಜನಸಂಖ್ಯೆನ ಕಡಿಮೆ ಮಾಡ್ಬೇಕು ಅಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಕಾಂಟ್ರಸೆಪ್ಟಿವ್ಸ್ ಬಳಸಿ ಅಂತ ಹೇಳ್ತೀವಿ. ಇಲ್ಲ ನೋಡಪ್ಪ, ಈ ತರ ಒಬ್ಬರೇ ಮಗು ಇದ್ರೆ ಸಾಕು, ಈ ತರ ಇಬ್ಬರೇ ಮಗು ಇದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಅಂತ ಹೇಳಿ ಅವ್ರೆಲ್ಲರೂ ಜಾಗೃತಿ ಮೂಡಿಸ್ಬೇಕು. ಆದ್ರೆ ಇದೇ ಸಂಜಯ್ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ, ಅವತ್ತಿಗೆ ಟೀಚರ್ಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ವಿಲೇಜ್ ಲೆವೆಲ್ ಇದ್ದಂತ ಅಫಿಷಿಯಲ್ಗಳಿಗೆ
ಮತ್ತೆ ದೊಡ್ಡ ಮಟ್ಟದ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ರಿಗೂ ಒಂದು ಟಾರ್ಗೆಟ್ ಕೊಡ್ತಾರೆ. ಇಷ್ಟು ದಿನ ಈ ವಾರದಲ್ಲಿ ನೀವು ಇಷ್ಟು ಜನರನ್ನ ಕರ್ಕೊಂಡು ಹೋಗಿ ನೀವೇನ್ ಮಾಡಿಸ್ಬೇಕು ಅಥವಾ ಇಷ್ಟು ಜನರಿಗೆ ಮೋಟಿವೇಟ್ ಮಾಡಿ ಏನ್ ಮಾಡಿಸ್ಕೊಳ್ಬೇಕು, ಸ್ಟೆರಿಲೈಸ್ ಮಾಡಿಸ್ಕೊಳ್ಬೇಕು ಅಂತ. ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಫೇಮಸ್ ಎಲ್ಲ ಇನ್ಫೇಮಸ್ ಕಾಲ್ಡ್ ನಸ್ಬಂದಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಆ 2 ವರ್ಷ ಅವಧಿ ಏನಿತ್ತಲ್ಲ 1976 ರಿಂದ 77 ಆ 1-1.5 ವರ್ಷ ಅವಧಿಯಲ್ಲಿ ದಾರಿಯಲ್ಲಿ ಯಾರೆಲ್ಲ ಸಿಗ್ತಾರಲ್ಲ ಅವನ್ನೆಲ್ಲ ಆಂಬುಲೆನ್ಸ್ ಅಲ್ಲಿ ತುಂಬಿಕೊಂಡು ಹೋಗಿ ಏನ್ ಮಾಡ್ಲಾಗ್ತಿದ್ರು, ಸ್ಟೆರಿಲೈಸ್ ಮಾಡ್ಲಾಗ್ತಿತ್ತು. ಅದನ್ನ ನಸ್ಬಂದಿ ಅಂತ ಹೇಳ್ತಾರೆ. ನಾರ್ತಲ್ಲಿ 81 ಲಕ್ಷ ಜನ ಮದುವೆ ಆಗಿರುವಂತವ್ರು, ಮದುವೆ ಆಗದೆ ಇರುವಂತವ್ರು, ಮದುವೆ ಆಗಿ ಇನ್ನೂ ಕೂಡ ಮಗು ಆಗಿಲ್ಲ, ಹೆಣ್ಣು ಗಂಡು ಎಲ್ಲರನ್ನ ಕರ್ಕೊಂಡೋಗಿ ಏನ್ ಮಾಡ್ಲಾಗುತ್ತೆ ಅಂದ್ರೆ ಸ್ಟೆರಿಲೈಸ್ ಮಾಡ್ಲಾಗುತ್ತೆ. ಟಿಬೆಕ್ಟಮಿ ಮಾಡಿಸ್ತಾರೆ, ವಸಕ್ಟಮಿ ಮಾಡಿಸ್ತಾರೆ. ಅದರ ಇಂಪ್ಯಾಕ್ಟ್ ಇವತ್ತಿಗೂ ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ನಾರ್ತ್ ಇಂಡಿಯಾದಲ್ಲಿ. ಅದೇ ಕಾರಣಕ್ಕೆ ಹಿಂದಿ ಬೆಲ್ಟ್ ಅಂತ ಬಂದಾಗ ಅಲ್ಲಿ ಕಾಂಗ್ರೆಸ್ ಅಂತ ಯಾರು ಜಾಸ್ತಿ ಇರ್ತಾರೆ ಅಂದ್ರೆ ಬಿಜೆಪಿ. ಕಾರಣ ಏನಂದ್ರೆ 81 ಲಕ್ಷ ಜನರನ್ನ ಅವ್ರಿಗೆ ಏನ್ ಮಾಡ್ಲಾಯ್ತು ಅಂದ್ರೆ ನಸ್ಬಂದಿ ಕಾರ್ಯಕ್ರಮದ ಕೆಳಗಡೆ ಅವತ್ತಿಗೆ ಏನು ಮುಂದೆ ಅವತ್ತಿಗೆ ಕೂಡ ಮಕ್ಕಳಾಗದ ರೀತಿಯಲ್ಲಿ ಅವತ್ತಿಗೆ ಆಪರೇಷನ್ ಮಾಡಿಸಲಾಗುತ್ತೆ. ಇದು ಮೊದಲನೇ. ಎರಡನೇ, ಸಂಜಯ್ ಗಾಂಧಿ ಐಡಿಯಾ ಯಾವಾಗಲೂ ಚೆನ್ನಾಗಿರುತ್ತೆ. ಅದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಾರು ಇಡುತ್ತಾ ಇದ್ರು, ಸಂಜಯ್ ಗಾಂಧಿ ಇಡುತ್ತಾ ಇದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ ಸಿಂಗಾಪುರ್ ಅಂತ ಬಂದಾಗ ನಮಗೆಲ್ಲ ಏನ್ ನೆನಪಾಗುತ್ತೆ, ಫಸ್ಟ್ ಕ್ಲೀನ್ನೆಸ್. ಅಪ್ಪ ನೋಡಪ್ಪ ಹಿಂಗೆ ಏನು ಕ್ಲೀನಿನೆಸ್ ಇರುತ್ತೆ, ಈ ತರ ಕ್ಲೀನ್ ಆಗಿರುತ್ತೆ ಸಿಟಿ ಅಂತ. ಆದ್ರೆ ಸಂಜಯ್ ಗಾಂಧಿಗೂ ಕೂಡ ತಲೆಯಲ್ಲಿ ಒಂದು ಐಡಿಯಾ ಇತ್ತು, ಸ್ಲಮ್ ಮುಕ್ತ ಭಾರತವನ್ನ ಮಾಡ್ಬೇಕು ಅಂತ. ಅಂದ್ರೆ ಸ್ಲಮ್ಗಳೆಲ್ಲಿದೆ ಅದನ್ನೆಲ್ಲ ಸ್ಲಮ್ ಇಲ್ಲದಂತೆ ಮಾಡ್ಬೇಕು ಅಂತ. ಈಗ ಸ್ಲಮ್ ಇಲ್ಲದಂತೆ ಮಾಡ್ಬೇಕು ಅಂದ್ರೆ ಈಗ ನಾನು ಅಥವಾ ನೀವು ಅಥವಾ ಸಾಮಾನ್ಯ ವ್ಯಕ್ತಿ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿರುವಂತ ಜನರಿಗೆ ವಸತಿ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಕರೆಕ್ಟಾಗಿ ಮಾಡ್ಕೊಡ್ತೀವಿ, ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ಆಹಾರ ಧಾನ್ಯಗಳ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ಆರೋಗ್ಯ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಆದ್ರೆ ಸಂಜಯ್ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ರಾತ್ರೋರಾತ್ರಿ ಜೆಸಿಬಿಗಳನ್ನು, ಬುಲ್ಡೋಸರ್ ಗಳನ್ನ ಕಳಿಸಿ ಆ ದೆಹಲಿ ಮತ್ತು ದೆಹಲಿ ಸುತ್ತಮುತ್ತಲ ರಾಜ್ಯಗಳಲ್ಲಿ ಏನೋ ಸಿಟಿಯ ಸೆಂಟರ್ ಅಲ್ಲಿ ಏನ್ ಸ್ಲಮ್ಗಳು ಇತ್ತಲ್ಲ ಈಗ ಎಲ್ಲ ಸ್ಲಮ್ಗಳನ್ನ ಎತ್ತಂಗಡಿ ಮಾಡ್ತಾರೆ. ಅಲ್ಲಿದ್ದಂತ ಜನರ ಹತ್ರ ಏನೇನಿತ್ತು ಎಲ್ಲವನ್ನ ಎತ್ತಂಗಡಿ ಮಾಡ್ತಾರೆ. ಜೊತೆಲಿ ಅಲ್ಲಿದ್ದಂತ ಜನರಿಗೆ, ನಿರಾಶ್ರಿತರಿಗೆ ಆಶ್ರಯವನ್ನು ಕೂಡ ಕಲ್ಪಿಸ್ಕೊಡ್ಲಿಲ್ಲ, ರಿಹಾಬಿಲಿಟೇಷನ್ ಮಾಡಲಿಲ್ಲ. ಅಂಡ್ ಇಂಥ ಸಂದರ್ಭದಲ್ಲಿ ಏನಕ್ಕೆ ಇಷ್ಟೆಲ್ಲ ಜನ ದೊಡ್ಡ ಮಟ್ಟದಲ್ಲಿ ಯಾರನ್ನ ವಿರೋಧ ಮಾಡ್ತಾರೆ ಅಂದ್ರೆ ಸಂಜಯ್ ಗಾಂಧಿ ಅವರನ್ನ ವಿರೋಧ ಮಾಡ್ತಾರೆ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಯಿತು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕರೇ ಒಂದು ಶಕ್ತಿಯಾಗಿರ್ತೈತೆ ಪ್ರಜಾಪ್ರಭುತ್ವಕ್ಕೆ. ಆದ್ರೆ ಈ ಪ್ರಜಾಪ್ರಭುತ್ವದ ಶಕ್ತಿಯಾಗಿದ್ದ ವಿರೋಧ ಪಕ್ಷ ನಾಯಕರನ್ನ ತುಂಬಾ ಕೇವಲವಾಗಿ ನಡೆಸ್ಕೊಂಡ್ಲಾಯ್ತು, ಎಲ್ಲರನ್ನು ಜೈಲಿಗೆ ಕಟ್ಸಲಾಯ್ತು. ಈ ಬಗ್ಗೆ ಹೇಳೋದಾದ್ರೆ ಸರ್, ನೀವೆಲ್ಲಾದ್ರೂ ಕಾಂಗ್ರೆಸ್ ಅನ್ನ ನೋಡಿದಾಗ ಅವರು ನರೇಂದ್ರ ಮೋದಿಯನ್ನ ವಿರೋಧ ಮಾಡ್ಲಿಕ್ಕೆ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸೇವ್ ಕಾನ್ಸ್ಟಿಟ್ಯೂಷನ್, ಸೇವ್ ಡೆಮಾಕ್ರಸಿ ಅಂತ ಮಾತಾಡ್ತಾರೆ. ಆದ್ರೆ ಅವತ್ತಿಗೆ ಯಾವ ರೀತಿ ಇತ್ತು ಅಂದ್ರೆ ಏನಕ್ಕೆ ಅಂದ್ರೆ ಒಂದು ಆಡಳಿತ ಪಕ್ಷದ ಕಾರ್ಯವೈಖರಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು, ವಿರೋಧ ಮಾಡುವಂಥದ್ದು ಯಾರು ಅಂತ ಕೇಳಿದ್ರೆ ವಿರೋಧ ಪಕ್ಷದವರು. ಡೆಮಾಕ್ರಸಿ ಅಂತ ಬಂದಾಗ ಚುನಾವಣೆ ನಡೀಬೇಕು, ವಿರೋಧ ಪಕ್ಷದವರು ಇರಬೇಕು, ಆಗ ತಾನೇ ನಾವು ಅದನ್ನ ಏನಂತ ಹೇಳ್ತೀವಿ, ಡೆಮಾಕ್ರಸಿ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ವಿರೋಧ ಪಕ್ಷದವರು ಏನಿದ್ರಲ್ಲ ಅವ್ರೆಲ್ಲರೂ ಕೂಡ ಅವತ್ತಿಗೆ ಮುಂಜಾಗ್ರತಾ ಬಂಧನ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಲಾಗುತ್ತೆ. 1971ರಲ್ಲಿ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ. ಆ ಒಂದು ಕಾಯ್ದೆ ಕೆಳಗೆ ಭಾರತಾದ್ಯಂತ ಯಾರೆಲ್ಲ ವಿರೋಧ ಮಾಡ್ತಾರೆ ಅಂತ ಎಲ್ಲ ರಾಜಕೀಯ ನಾಯಕರುಗಳಾಗಿರ್ಲಿ ಅಥವಾ ವಿದ್ಯಾರ್ಥಿ ಮುಖಂಡರಾಗಿರ್ಲಿ ಅಥವಾ ಸಾಮಾನ್ಯ ಜನ ಆಗಿರ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸಾಮಾನ್ಯ ಜನರನ್ನ ಅವತ್ತಿಗೆ ಎಲ್ಲಿ ಇಡ್ಲಾಯ್ತು ಅಂತ ಹೇಳಿದ್ರೆ ಜೈಲಲ್ಲಿ ಇಡ್ಲಾಯ್ತು 18 ತಿಂಗಳ ಕಾಲ. ಅಷ್ಟೇ ಅಲ್ಲ, ಇವತ್ತಿಗೆ ಏನ್ ನಾವು ಸಿದ್ದರಾಮಯ್ಯ ಅವರಾಗಿರ್ಲಿ, ಏನಕ್ಕೆ ಅಂದ್ರೆ ಅವತ್ತಿಗೆ ಜಯಪ್ರಕಾಶ್ ನಾರಾಯಣರ ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟಿದ್ರು, ಅಡ್ವಾಣಿ ಅವರನ್ನ ಜೈಲಿಗೆ ಇಟ್ಟಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಜೈಲಿಗೆ ಇಟ್ಟಿದ್ರು, ಅವತ್ತಿಗಿದ್ದಂತ ರಾಜಕೀಯ ನಾಯಕರುಗಳು ಯಾರ್ಯಾರು ಮುಖ್ಯವಾಗಿದ್ರು, ಕೃಪಾಲನ್ನು ಯಾರ್ಯಾರು ಇದ್ರು ಎಲ್ಲರನ್ನು ಕೂಡ ಅವತ್ತಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಲಾಗಿತ್ತು. ಅದು ಸಾಮಾನ್ಯ. ಆದ್ರೆ ಅವತ್ತಿಗಿನ್ನೂ ಕೂಡ ರಾಜಕೀಯವಾಗಿ ಹೊಸದಾಗಿ ಬೆಳೆಯುತ್ತಿದ್ದಂತ ರಾಜಕೀಯ ನಾಯಕರನ್ನು ಕೂಡ ಏನ್ ಮಾಡಲಾಗಿತ್ತು ಅಂದ್ರೆ ಜೈಲಲ್ಲಿ ಇಡಲಾಗಿತ್ತು. ನೀವು BH ಶಂಕರಮೂರ್ತಿ ಅವರು ಮೊನ್ನೆ ಹೇಳ್ತಾರೆ ಅವ್ರನ್ನ 18 ತಿಂಗಳ ಕಾಲ ಬೆಳಗಾವಿ ಜೈಲಲ್ಲಿ ಇಡಲಾಗಿತ್ತು ಅಂತ. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅವರನ್ನು ನೋಡಿದಾಗ ಇವತ್ತಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಇವತ್ತಿಗಿದ್ದಾರೆ. ಆದ್ರೆ ಅದೇ ಸಿದ್ದರಾಮಯ್ಯ ಅವರು ಮೊದಲ 25-30 ವರ್ಷ ತನ್ನ ರಾಜಕೀಯದಲ್ಲಿ ಹೋರಾಟ ಮಾಡಿ ಬಂದಿದ್ದು ಯಾರ ವಿರುದ್ಧ ಅಂತ ಕೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ವಿರುದ್ಧ. ಇದೇ ಕಾಂಗ್ರೆಸ್ ಅನ್ನ ಇಂದಿರಾ ಗಾಂಧಿನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವತ್ತು ಸಿದ್ದರಾಮಯ್ಯ ಅವರನ್ನು ಕೂಡ ಅರೆಸ್ಟ್ ಮಾಡಿ ಎಲ್ಲಿ ಇಡಲಾಗಿತ್ತು ಅಂದ್ರೆ ಜೈಲಲ್ಲಿ ಇಡಲಾಗಿತ್ತು. ದೇವೇಗೌಡರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಲಾಗಿತ್ತು. ಇವತ್ತಿಗೆ ಅದೇ ಇಂಡಿಯಾ ಕೂಟದಲ್ಲಿ DMK ಇದೆಯಲ್ಲ, ಆ DMK ಕರುಣಾನಿಧಿಯ ಮಗ ಯಾರಿದಾರಲ್ಲ ಸ್ಟಾಲಿನ್, ಆ ಸ್ಟಾಲಿನ್ ಅನ್ನು ಕೂಡ ಅವತ್ತಿಗೆ ಅರೆಸ್ಟ್ ಮಾಡಿ ಏನ್ ಮಾಡ್ಲಾಗಿತ್ತು ಅಂದ್ರೆ ಜೈಲಲ್ಲಿ ಇಡಲಾಗಿತ್ತು. ಅಂದ್ರೆ ರಾಜಕೀಯ ವಿರೋಧಿಗಳು ಯಾರೆಲ್ಲ ಇದ್ರು ಅಷ್ಟೇ. ಕಾಂಗ್ರೆಸ್ ಅಲ್ಲೇ ಇದ್ದಂತ ಒಂದಿಷ್ಟು ಜನ ಯಾರನ್ನ ವಿರೋಧ ಮಾಡ್ತಿದ್ರು ಅಂದ್ರೆ ಇಂದಿರಾ ಗಾಂಧಿನ ವಿರೋಧ ಮಾಡ್ತಿದ್ರು, ಚಂದ್ರಶೇಖರ್ ಆಗಿ ಈ ತರದ ವ್ಯಕ್ತಿ ಅಂತವ್ರನ್ನು ಕೂಡ ಅವತ್ತಿಗೆ ಬಂದು ಏನ್ ಮಾಡ್ಲಾಗಿತ್ತು ಅಂದ್ರೆ ಜೈಲಲ್ಲಿ ಇಡಲಾಗಿತ್ತು. ಇನ್ನ 1976ರಲ್ಲಿ ಅವತ್ತಿಗೆ ಏನಾಗಿತ್ತು ಅಂದ್ರೆ ವಿರೋಧ ಪಕ್ಷದವ್ರು ಯಾರು ಕೂಡ ಇಲ್ಲ, MP ಗಳನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ. ತನ್ನ ಪಕ್ಷದವರು ಯಾರು ಕೂಡ ಮಾತಾಡ್ಲಿಕ್ಕೆ ಆಗ್ತಿಲ್ಲ.
ಪಾರ್ಲಿಮೆಂಟ್ಗೆ ಯಾರು ವಿರೋಧ ಪಕ್ಷದವರು ಹೋಗ್ಲಿಕ್ಕೆ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ 42ನೇ ತಿದ್ದುಪಡಿಯನ್ನು ತಂದು ಸಂವಿಧಾನಕ್ಕೆ ಹೆಚ್ಚಿನ ಬದಲಾವಣೆಯನ್ನ ಮಾಡಿದ್ದೆ 1976ರಲ್ಲಿ 42ನೇ ಸಂವಿಧಾನಾತ್ಮಕ ತಿದ್ದುಪಡಿ ಪ್ರಕಾರ. ಇನ್ನು ಅದನ್ನ ಬಿಟ್ಟು ಇದೇ ಸಂದರ್ಭದಲ್ಲಿ 76ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಎಂಕೆ ಪಕ್ಷ ಏನು ತಮಿಳುನಾಡಲ್ಲಿ ಅಧಿಕಾರದಲ್ಲಿರುತ್ತೆ, ಆ ಡಿಎಂಕೆ ಪಕ್ಷವನ್ನು ಅಧಿಕಾರದ ಕೆಳಗಿಳಿಸ್ತಾ ಇರುತ್ತೆ. ತಮಿಳುನಾಡು ವಿಧಾನಸಭೆಯನ್ನು ವಿಸರ್ಜನೆಗೊಳಿಸ್ತಾ ಇತ್ತು. ಇನ್ನು ನಾನು ಈಗ ತಾನೇ ಹೇಳಿದೆ 1975 ಜೂನ್ 13ಕ್ಕೆ ಗುಜರಾತ್ನ ಎಲೆಕ್ಷನ್ ರಿಸಲ್ಟ್ಸ್ ಬರುತ್ತೆ, ಅಲ್ಲಿ ಜನತಾ ಫ್ರಂಟ್ ಗೆದ್ದಿರುತ್ತೆ ಅಂತ. ಅಂತ ಜನತಾ ಫ್ರಂಟ್ ಏನ್ ಗೆದ್ದಿರುತ್ತಲ್ಲ ಅದನ್ನು ಕೂಡ ಒಂದೇ ವರ್ಷದಲ್ಲಿ ಏನ್ ಮಾಡ್ಲಾಯ್ತು ಅಂದ್ರೆ ವಿಧಾನಸಭೆಯಿಂದ ವಿಸರ್ಜನೆಗೊಳಿಸಿ ಏನ್ ಮಾಡ್ಲಾಗುತ್ತೆ, ರಾಷ್ಟ್ರಪತಿ ಏರಿಕೆಯನ್ನ ಅಲ್ಲಿಗೆ ಜಾರಿ ತರಲಾಗುತ್ತೆ. ಈ ರೀತಿ ಅವತ್ತಿಗೆ ವಿರೋಧ ಪಕ್ಷದವರನ್ನ ನಡೆಸ್ಕೊಂಡಿದ್ಯಾರು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು. ಅಷ್ಟೇ ಅಲ್ಲ, ಇನ್ನು ಯಾವ ರೀತಿ ಅಂದ್ರೆ ಸಾಮಾನ್ಯ ಜನರಿಗೆ ಫ್ರೀಡಮ್ ಆಫ್ ಸ್ಪೀಚ್ ನ ಬಗ್ಗೆ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ದೊಡ್ಡ ಮಟ್ಟದ ಭಾಷಣವನ್ನ ಮಾಡ್ತಾರೆ. ಏನಕ್ಕೆ ಇಷ್ಟು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಈಗ ಯಾವ್ದೋ ಒಂದು ಪಕ್ಷ ಅಂತಲ್ಲ, ಏನಕ್ಕೆ ಅಂದ್ರೆ ಇಷ್ಟೊಂದೆಲ್ಲ ಕಾಂಗ್ರೆಸ್ ಪಕ್ಷ ಹೇಳ್ಬೇಕಾದ್ರೆ 75ರಿಂದ 77 ದೊಡ್ಡ ಮಟ್ಟದ ತಪ್ಪಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಏನು ಒಂದೇ ಒಂದು ಮಾತನ್ನು ಕೂಡ ಹೌದಪ್ಪ ಆ ಸಂದರ್ಭದಲ್ಲಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಇಲ್ಲಿವರೆಗೂ ಒಂದು ಅಂಬಲ್ ಸಬ್ಮಿಷನ್ ಯಾರ ಕಡೆಯಿಂದ ಬಂದಿಲ್ಲ ಅಂದ್ರೆ ಕಾಂಗ್ರೆಸ್ ಕಡೆಯಿಂದ ಬಂದಿಲ್ಲ. ಅಂಡ್ ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಯಾರಿಗೆ ಕಪ್ಪು ಚುಕ್ಕಿಯಾಗಿ ಉಳಿದಿದ್ದಾರೆ, ಮುಂದಕ್ಕೂ ಉಳಿಯುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ. ನೆಕ್ಸ್ಟ್, ಸಾಮಾನ್ಯ ಜನರಿಗೆ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇಂಟರ್ವ್ಯೂಗಳನ್ನ ಕೊಡ್ಲಿಕ್ಕೆ ಆಗ್ತಿರಲಿಲ್ಲ, ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಾಗಿತ್ತು. ಇವತ್ತಿಗೆ ಮೋದಿ ಬಂದ ನಂತರ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕಿತ್ಕೊಳ್ತಿದ್ದಾರೆ ಅಂತ ಇವತ್ತು ಬೊಬ್ಬೆ ಹೊಡಿತಿದಾರಲ್ಲ, ಅವರ ಸಂದರ್ಭದಲ್ಲಿ ಏನು ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಲಾಗಿತ್ತು, ಸ್ಟ್ರಿಕ್ಟ್ ಸೆನ್ಸರ್ಶಿಪ್ ಅನ್ನ ಇರಲಾಗಿತ್ತು ಪ್ರೆಸ್ಸಿನ ಮೇಲೆ. ಅಲ್ಲಿ ಎಷ್ಟೋ ನೀವು ನೋಡಿರ್ಬೋದು, ಏನು ಜೂನ್ 25ಕ್ಕೆ ಘೋಷಣೆ ಮಾಡ್ತಾರೆ, ರಾತ್ರಿ ಸಹಿ ಆಗ್ತಾರೆ ಫಕ್ರುದ್ದೀನ್ ಆಲಿ ಅಹ್ಮದ್, 26 ಬೆಳಿಗ್ಗೆ ಬಂದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದಾದ 2 ದಿನಗಳ ಕಾಲ 48 ಗಂಟೆಗಳ ಕಾಲ ದೆಹಲಿ ಮತ್ತು ದೆಹಲಿ ಸುತ್ತಮುತ್ತ ಇದ್ದಂತಹ ಏನು ಈ ಪ್ರೆಸ್ ಗಳು ಏನಿತ್ತಲ್ಲ ಅದಕ್ಕೆ ಪವರ್ ಸಪ್ಲೈನೇ ಕಟ್ ಮಾಡಿರ್ತಾರೆ. ಇಂತೆಲ್ಲ ಸಂದರ್ಭದಲ್ಲಿ ಈ ರೀತಿಯಾಗಿ ಏನ್ ಮಾಡ್ಲಾಯ್ತು ಅಂದ್ರೆ ಅವತ್ತಿಗೆ ರಾಷ್ಟ್ರ ತುರ್ತುಪರಿಸ್ಥಿತಿನ ಜಾರಿ ತರಲಾಯ್ತು. ಅಂಡ್ ಇಷ್ಟೆಲ್ಲ ಕಷ್ಟವನ್ನು ಸಾಮಾನ್ಯ ಜನ ಕೂಡ ಅನುಭವಿಸಬೇಕಾಯ್ತು. 1975 ಜೂನ್ 25ರಿಂದ 21 ತಿಂಗಳ ಕಾಲ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳಾಯಿತು. ತುರ್ತು ಪರಿಸ್ಥಿತಿ ನಂತರ ರಾಜಕೀಯ ಯಾವ ರೀತಿ ಇತ್ತು ಮತ್ತೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಸರ್, 1975 ಜೂನ್ 25ರಿಂದ 1977 ಮಾರ್ಚ್ 21 ದಿನಗಳ 21 ತಿಂಗಳ ಕಾಲ ಇದೇನಲ್ಲ, ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗತ್ತಲ ಕಾಲ ಅಂತ ಹೇಳ್ತೀವಿ. ಎಂದಿಗೂ ಮರೆಯದ, ಯಾರೂ ಮರೆಯೋದಕ್ಕೆ ಆಗದಂತ ಸಂದರ್ಭ ಯಾವ್ದಾದ್ರು ಇಂಡಿಯಾ ಏನು ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿದೆ ಅಂದ್ರೆ ಅದನ್ನ ಏನು 21 ತಿಂಗಳ ರಾಷ್ಟ್ರ ತುರ್ತು ಪರಿಸ್ಥಿತಿ ಸಂದರ್ಭ ಅಂತ ಹೇಳ್ತೀವಿ. ಒಂದು. ಎರಡನೇದು, ನೀವು ಈ ಒಂದು ಸಂದರ್ಭವನ್ನು ನೋಡಿದಾಗ 71ರಲ್ಲಿ ಚುನಾವಣೆ ನಡೆದಿರುತ್ತೆ. ಮರು ಚುನಾವಣೆ ಯಾವಾಗ ಆಗ್ಬೇಕಿತ್ತು ಅಂದ್ರೆ 1976ರಲ್ಲಿ ಚುನಾವಣೆ ಆಗ್ಬೇಕಿತ್ತು. ಆಗ 76ರಲ್ಲಿ ಚುನಾವಣೆ ಆಗಲ್ಲ. ಏನಕ್ಕೆ ಅಂದ್ರೆ ಸಂವಿಧಾನದಲ್ಲಿ ಒಂದು ಪ್ರಾವಿಷನ್ ಇದೆ, ನೀವೇನಾದ್ರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರಬೇಕಾದ್ರೆ ಅಟ್ ಎ ಟೈಮ್ ಒಂದು ಬಾರಿಗೆ ಎಷ್ಟು ವರ್ಷ ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯನ್ನು ವಿಸ್ತರಣೆ ಮಾಡಬಹುದು ಅಂದ್ರೆ 1 ವರ್ಷ. ಈಗ 76ರ ಚುನಾವಣೆ ನಡಿಬೇಕಿತ್ತು, 76ರಿಂದ 77ಕ್ಕೆ 1 ವರ್ಷಕ್ಕೆ ಏನ್ ಮಾಡಲಾಯ್ತು, ಅವಧಿಯನ್ನ ವಿಸ್ತರಣೆ ಮಾಡಲಾಯ್ತು. ಲೋಕಸಭಾ ಮತ್ತು ವಿಧಾನಸಭೆ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಲಾಯ್ತು. ಈ 1 ವರ್ಷ ಅವಧಿ ಮುಗಿಯೋದಕ್ಕಿಂತ ಮೊದಲೇ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ನಾನು ಮತ್ತೆ 1 ವರ್ಷಗಳ ಕಾಲ ವಿಧಾನಸಭಾ ಮತ್ತು ಲೋಕಸಭಾ ಏನು ಕೆಲವರು ಅಧಿಕಾರ ಅವಧಿಯನ್ನ ವಿಸ್ತರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ವಿಸ್ತರಣೆಯನ್ನ ಮಾಡ್ತಾರೆ. ಆದ್ರೆ ಮೊದಲನೇ ವರ್ಷ ಇನ್ನು ಮುಗ್ದಿರ್ಲಿಲ್ವಲ್ಲ, ಅಷ್ಟರಲ್ಲಿ ಎರಡನೇದು ಮಾಡಿದ್ರು. ಆದ್ರೆ ಏನ್ ಮಾಡ್ತಾರೆ, ಎರಡನೇ ಅವಧಿಗೆ ಮತ್ತೆ ವಿಸ್ತರಣೆ ಮಾಡೋದಿಲ್ಲ ಅಂತ ಹೇಳಿ ವಾಪಸ್ ತೆಗೆದುಕೊಂಡು 1977 ಜನವರಿ 18-19ನೇ ತಾರೀಕು ನಾನು ಫ್ರೆಶ್ ಎಲೆಕ್ಷನ್ಸ್ ಅನ್ನ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿ ಯಾರು ಘೋಷಣೆ ಮಾಡ್ತಾರೆ, ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡ್ತಾರೆ. ಅಂಡ್ ಯಾರೆಲ್ಲ ಪೊಲಿಟಿಕಲ್ ಪ್ರಿಸನರ್ಸ್ ಇದ್ರು, ಏನು ರಾಜಕೀಯ ಖೈದಿಗಳನ್ನ ಯಾರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿನಿಂದ ಇತ್ತು ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಒಂದು 4 ಪಕ್ಷಗಳು ಏನ್ ಮಾಡುತ್ತೆ ಅಂದ್ರೆ ಒಂದು ಗ್ರ್ಯಾಂಡ್ ಅಲಯನ್ಸ್ ಅನ್ನ ಮಾಡ್ಕೊಳುತ್ತೆ. ಮತ್ತೊಮ್ಮೆ ಆ 4 ಪಕ್ಷಗಳು ಯಾವ್ದು ಅಂದ್ರೆ, ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ ಆರ್ಗನೈಸೇಷನ್ ಒರಿಜಿನಲ್ ಕಾಂಗ್ರೆಸ್, 1. 2 BJS ಭಾರತೀಯ ಜನಸಂಘ, 3 ಭಾರತೀಯ ಲೋಕದಳ, 4 ಸೋಷಿಯಲಿಸ್ಟ್ ಪಾರ್ಟಿ. ಅಲ್ಲಿಗೆ ಈ 4 ಕೂಡ ಒಂದು ಅಲಯನ್ಸ್ ಅನ್ನ ಮಾಡ್ಕೊಳ್ತಾರೆ. ಅದನ್ನ ಜನತಾ ಫ್ರಂಟ್ ಅಂತ ಕರೆದ್ರು, ಜನತಾ ಪಾರ್ಟಿ ಅಂತ ಕರೆದ್ರು. ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದು ಯಾರು ಅಂತ ಕೇಳಿದ್ರೆ ಜಯಪ್ರಕಾಶ್ ನಾರಾಯಣ್ ಮತ್ತೆ ಮೊರಾರ್ಜಿ ದೇಸಾಯಿ ಅವರು ನೇತೃತ್ವ ವಹಿಸ್ಕೊಳ್ತಾರೆ. ಅದು 2-3 ತಿಂಗಳ ಕಾಲ ದೊಡ್ಡ ಮಟ್ಟದಲ್ಲಿ ಭಾರತಾದ್ಯಂತ ಏನ್ ಮಾಡ್ತಾರೆ ಅಂದ್ರೆ ಸಂಚಾರ ಮಾಡ್ತಾರೆ, ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಫೈನಲಿ ಮಾರ್ಚ್ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಅಂಡ್ ಆ ಒಂದು ಮಾರ್ಚ್ ಅಲ್ಲಿ ನಡೆದಂತ ಎಲೆಕ್ಷನ್ 1977 ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಯಾರು ಹೀನಾಯವಾಗಿ ಸೋತೋಗ್ಬೇಕಾಯ್ತು ಅಂತ ಕೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೀನಾಯವಾಗಿ ಸೋತೋಗ್ಬೇಕಾಯ್ತು. ಅಷ್ಟೇ ಅಲ್ಲ, ಸ್ವತಃ ಇಂದಿರಾ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರದಿಂದ ಸೋಲ್ತಾರೆ. ಅಷ್ಟೇ ಅಲ್ಲ, ಮಗ ಯಾರಾದ್ರೂ ಸಂಜಯ್ ಗಾಂಧಿ ಚುನಾವಣೆ ನಿಲ್ತಾರೆ.
ಆ ಸಂಜಯ್ ಗಾಂಧಿ ಚುನಾವಣೆಯಲ್ಲಿ ನಿಂತಿರ್ತಾರಲ್ಲ, ಆ ಒಂದು ಕ್ಷೇತ್ರದಿಂದಲೂ ಕೂಡ, ಅಮೇಠಿ ಕ್ಷೇತ್ರದಿಂದ ಕೂಡ ಯಾರು ಸೋಲ್ಬೇಕಾಯ್ತು ಅಂತ ಕೇಳಿದ್ರೆ ಇದೇ ಸಂಜಯ್ ಗಾಂಧಿ ಹೊತ್ತಿಗೆ ಸೋಲ್ಬೇಕಾಗುತ್ತೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಪರಿಣಾಮ ಹೊತ್ತಿಗೆ ಸಾಮಾನ್ಯ ಜನರ ಮೇಲೆ ಬೀರಿತ್ತು ಅಂತ ನಾನು ಈ ಒಂದು ಕಾರಣಕ್ಕೆ ಹೇಳ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇನ್ನು ಅದಾದ ನಂತರ ಯಾರು ಮೊರಾರ್ಜಿ ದೇಸಾಯಿ ಏನ್ ಮಾಡ್ತಾರೆ, ಯಾಕಂದ್ರೆ ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಜಯಪ್ರಕಾಶ್ ನಾರಾಯಣ್ ಏನಾಗಲ್ಲ, ಪ್ರಧಾನಮಂತ್ರಿ ಆಗಲ್ಲ. ಇನ್ನು ಫೈನಲ್ ಯಾರು ಪ್ರಧಾನಮಂತ್ರಿ ಆಗ್ತಾರೆ, ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗ್ತಾರೆ. ಅವತ್ತಿಗೆ ರಾಷ್ಟ್ರಪತಿ ಆಗಿದ್ದಂತ ಫಕ್ರುದ್ದೀನ್ ಆಲಿ ಅಹಮದ್ ಕೂಡ ಏನ್ ಮಾಡ್ತಾರೆ, ಆಫೀಸ್ ಇರ್ಬೇಕಾದ್ರೆ ಸಾವನ್ನಪ್ತಾರೆ, ಅಧಿಕಾರದಲ್ಲಿರ್ಬೇಕಾದ್ರೆ ಸಾವನ್ನಪ್ತಾರೆ. ಆ ಕಾರಣಕ್ಕೆ ಅವತ್ತಿನ ಭಾರತ ಉಪರಾಷ್ಟ್ರಪತಿ ತಾತ್ಕಾಲಿಕವಾಗಿ ಏನಾಗಿರ್ತಾರೆ, ಆಕ್ಟಿವ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅವ್ರು ಯಾರು ಅಂತ ಕೇಳಿದ್ರೆ BD ಜೆಟ್ಟಿ. ಈಗ BD ಜೆಟ್ಟಿ ಏನ್ ಮಾಡ್ತಾರೆ, ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಪ್ರೊಕ್ಲೈಮ್ ಮಾಡ್ಲಾಗಿರ್ತಾರೆ, ಜಾರಿ ತರಲಾಗಿರ್ತಾರೆ, ಅದನ್ನ ವಾಪಸ್ ತೆಗೆದುಕೊಳ್ತಾರೆ. ಮೊರಾರ್ಜಿ ದೇಸಾಯಿ ಏನಾಗ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ. ಎಷ್ಟು ವರ್ಷಗಳ ಕಾಲ ಅಂದ್ರೆ ಮುಂದಿನ 2 ವರ್ಷಗಳ ಕಾಲ. ಇಲ್ಲಿ ವಿಪರ್ಯಾಸ ಏನು ಅಂದ್ರೆ, ಇವತ್ತಿಗೂ ಕೂಡ ಇವತ್ತಿಗೆ ಏನಾಗ್ತಿದ್ದಿಲ್ಲ ಅದ್ರ ಎಕ್ಸಾಕ್ಟ್ ಉಲ್ಟಾ. ಅವತ್ತಿಗೆ ಇವತ್ತಿಗೆ ಇಂದಿರಾ ಗಾಂಧಿಯನ್ನು ಸೋಲಿಸಬೇಕು ಅಂತೇಳಿ ಹೆಚ್ಚಿನ ರಾಜಕೀಯ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡು ಇಂಡಿಯಾ ಮೈತ್ರಿಕೂಟ ಅಂತ ಮಾಡ್ಕೊಂಡು, ಇವತ್ತಿಗೆ ಸೆಂಟರ್ ಪಾಯಿಂಟ್ ಯಾರಂದ್ರೆ ನರೇಂದ್ರ ಮೋದಿ. ಇವತ್ತಿಗೆ ವಿರೋಧ ಪಕ್ಷದ ಒಂದೇ ಒಂದು ಗುರಿ ಯಾವುದು ಅಂದ್ರೆ ನರೇಂದ್ರ ಮೋದಿಯನ್ನು ಸೋಲಿಸಬೇಕು ಅಂತ. ಇದೇ ರೀತಿ ಅವತ್ತಿನ ಎಲ್ಲ ವಿರೋಧ ಪಕ್ಷಗಳ ಒಂದೇ ಒಂದು ಗುರಿ ಯಾವುದು ಅಂತ ಕೇಳಿದ್ರೆ ಇಂದಿರಾ ಗಾಂಧಿಯನ್ನು ಸೋಲಿಸಬೇಕು, ಇಂದಿರಾ ಗಾಂಧಿನ ಅಧಿಕಾರದಿಂದ ದೂರ ಇಡಬೇಕು ಅಂತ. ಅಲ್ಲಿಗೆ ಈ ಸಣ್ಣ ಪುಟ್ಟ ಪಕ್ಷಗಳು ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತಾವ ಅಂದ್ರೆ ಒಂದು ಜನತಾ ಪಾರ್ಟಿ ಅಂತ ಹೇಳಿ ಕಟ್ಕೊಂಡ್ರು. ಅದೊಂದು ಸರ್ಕಾರ ಬಂದು ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದ್ರು. ಹಾಗಾದ್ರೆ ಕಿಚಡಿ ಸರ್ಕಾರ ಅಂತ ಹೇಳ್ತೀವಿ. ಏನಕ್ಕೆ ಯಾವಾಗ ಕೊಯಲಿಷನ್ ಸಮ್ಮಿಶ್ರ ಸರ್ಕಾರಗಳಿರುತ್ತೆ ಅವ್ರ ಬೇಡಿಕೆಗಳು ಹೆಚ್ಚಾಗಿರುತ್ತೆ. ಸೊ ಬೇಡಿಕೆಗಳು ತಡೆಯೋದಕ್ಕಾಗದೆ 2 ವರ್ಷದಲ್ಲಿ ಏನಾಯ್ತು ಅಂದ್ರೆ ಸರ್ಕಾರ ಅಧಪತನ ಹೊಂದುತ್ತೆ. ಅವತ್ತಿಗೆ ಮೊರಾರ್ಜಿ ದೇಸಾಯಿ ಅಧಿಕಾರದಿಂದ ಕೆಳಗಿಳಿತಾರೆ. ಆಗ ಮತ್ತೆ ಈ ಭಾರತೀಯ ಲೋಕದಳದಲ್ಲಿ ಇದ್ದಂತ ಚೌಧರಿ ಚರಣ್ ಸಿಂಗ್ ಅವ್ರನ್ನ ಏನ್ ಮಾಡಲಾಯ್ತು, 1979ರಲ್ಲಿ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗುತ್ತೆ. ಆದ್ರೆ 1 ವರ್ಷವೂ ಕೂಡ ಪ್ರಧಾನಮಂತ್ರಿ ಆಗ್ಲಿಕ್ಕಾಗಲಿಲ್ಲ. ಏನಕ್ಕೆ ಅಂದ್ರೆ ಮೊರಾರ್ಜಿ ದೇಸಾಯಿ ಅಧಿಕಾರದಿಂದ ಕೆಳಗಿಳಿದ ಆಚೆ ಹೋದ ನಂತರ ಇದೇ ಮೊರಾರ್ಜಿ ದೇಸಾಯಿ ಅವರ ಜೊತೆಯಲ್ಲಿ ಅಂಗ ಪಕ್ಷವಾಗಿ ಉಳ್ಕೊಂಡಿತ್ತು, ಅದರಲ್ಲಿ ಇದ್ದಂತ ವ್ಯಕ್ತಿ ಯಾರು ಅಂದ್ರೆ ಚೌಧರಿ ಚರಣ್ ಸಿಂಗ್. ಈ ಚೌಧರಿ ಚರಣ್ ಸಿಂಗ್ರಿಗೆ ಪ್ರಧಾನಮಂತ್ರಿ ಆಗುವಂತೆ ಯಾರು ಬಾಯಿ ಬೆಂಬಲವನ್ನು ಕೊಡ್ತಾರೆ ಅಂದ್ರೆ ಮೊರಾರ್ಜಿ ದೇಸಾಯಿ ಕೊಡೋದಿಲ್ಲ. ಯಾರು ಕೊಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಕೊಡ್ತಾರೆ. ಈಗ ಇಂದಿರಾ ಗಾಂಧಿಯ ಬಾಯಿ ಬೆಂಬಲದಿಂದ ಚೌಧರಿ ಚರಣ್ ಸಿಂಗ್ ಏನಾಗ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ. ಆದ್ರೆ ಚೌಧರಿ ಚರಣ್ ಸಿಂಗ್ಗೆ ಕೆಲವೊಂದು ಕಂಡೀಷನ್ಸ್ ಆಗ್ತಾರೆ. ಇಂದಿರಾ ಗಾಂಧಿ ಏನಂತ ಕಂಡೀಷನ್ಸ್ ಆಗ್ತಾರೆ ಅಂದ್ರೆ, ಈ ನ್ಯಾಷನಲ್ ಎಮರ್ಜೆನ್ಸಿ ವಿಚಾರಕ್ಕೆ ಏನೆಲ್ಲ ಲೀಗಲ್ ಚಾರ್ಜಸ್ ಇಂದಿರಾ ಗಾಂಧಿ ಮೇಲಿದೆ ಆ ಎಲ್ಲ ಲೀಗಲ್ ಚಾರ್ಜಸ್ ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಚೌಧರಿ ಚರಣ್ ಸಿಂಗ್ ಏನ್ ಮಾಡ್ಲಾಯ್ತು, ಒತ್ತಡವನ್ನ ಇರಲಾಗುತ್ತೆ. ಆದ್ರೆ ಚೌಧರಿ ಚರಣ್ ಸಿಂಗ್ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿತಾರೆ. ಅಲ್ಲಿಗೆ ಕಿಚಡಿ ಪಕ್ಷ 77ರಿಂದ 80 ಇಬ್ರು ಪ್ರಧಾನಮಂತ್ರಿಗಳು. ಆಗ ಸಂಪೂರ್ಣವಾಗಿ 5 ವರ್ಷ ಅವಧಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಯಾರಿಗೂ ಕೂಡ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಆಗೋದಿಲ್ಲ. ಆಗ 1980ರಲ್ಲಿ ಲೋಕಸಭೆಯನ್ನು ವಿಸರ್ಜನೆಗೊಳಿಸಲಾಯಿತು. 80ರಲ್ಲಿ ಚುನಾವಣೆ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಹೆಂಗಿತ್ತು ಅಂದ್ರೆ 73ರಿಂದ 74ರಿಂದ 77 ಇಂದಿರಾ ಗಾಂಧಿ ವಿರುದ್ಧದ ಅಲೆ ಇತ್ತು. ಇಂದಿರಾ ಗಾಂಧಿ ಕಂಡ್ರೆ ವಿರೋಧ ಮಾಡ್ತಿದ್ರು, ಸರಿನಾ? ಆದ್ರೆ 77 ಚುನಾವಣೆ ಗೆದ್ದ ನಂತರ ಯಾವಾಗ ಇಂದಿರಾ ಗಾಂಧಿ ಸೋಲ್ತಾರೆ, ಆಕೆ ಬೈ ಎಲೆಕ್ಷನ್ ಎಲ್ಲಿ ಬಂದು ನಿಲ್ತಾರೆ ಅಂದ್ರೆ ಕರ್ನಾಟಕದ ಚಿಕ್ಕಮಗಳೂರಲ್ಲಿ ಬಂದು ನಿಲ್ತಾರೆ. ಬೈ ಎಲೆಕ್ಷನ್ ಇಲ್ಲಿ ಕೂಡ ಗೆಲ್ತಾರೆ, ಅದೆಲ್ಲ ಓಕೆ. ಆದ್ರೆ ಇಂದಿರಾ ಗಾಂಧಿಯನ್ನ ಹೆಂಗಾದ್ರೂ ಮಾಡಿ 1 ದಿನ ಆದ್ರೂ ಜೈಲಲ್ಲಿ ಇಡಬೇಕು ಅಂತ ಹೇಳಿ ರಾಜಕೀಯ ವಿರೋಧಿಗಳು ಅನ್ಕೊಳ್ತಾರೆ. ಚೌಧರಿ ಚರಣ್ ಸಿಂಗ್ ಆಗಿ ಎಲ್ಲರೂ ಕೂಡ ಯಾವಾಗ ಇಂದಿರಾ ಗಾಂಧಿ ಕೊಟ್ಟಂತ ಕಾಟಕ್ಕೆ ಇವ್ರು ಇಂದಿರಾ ಗಾಂಧಿನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಬೇಕು ಅಂತ ಅನ್ಕೊಳ್ತಾರೆ. ಆಗ ಇಂದಿರಾ ಗಾಂಧಿ ಒಂದಿನ ಜೈಲಿಗೆ ಕೂಡ ಹೋಗಿ ಬರ್ತಾರೆ. ಆಗ ಇಂದಿರಾ ಗಾಂಧಿಯ ವಿರುದ್ಧದ ಅಲೆ ಇಂದಿರಾ ಗಾಂಧಿಯ ಪರವಾಗಿ ಟರ್ನ್ ಆಗುತ್ತೆ. ಹಿಂಗೆ ಅಂದ್ರೆ ಒಂದು ವಿಕ್ಟಿಮ್ ಕಾರ್ಡ್ ಅಥವಾ ವುಮೆನ್ ಕಾರ್ಡ್ ಅಂತ ಹೇಳ್ತೀವಿ. ಯಾವ ರೀತಿ ಅಂದ್ರೆ, ನೋಡಪ್ಪ, ಒಂದು ಹೆಣ್ಣು ಮಗುನ ಜೈಲಿಗೆ ಹಾಕ್ಬೇಕು ಅಂತೇಳಿ ಇಷ್ಟೊಂದೆಲ್ಲ ಗಂಡು ಮಕ್ಕಳು ನಿಂತಿದ್ದಾರೆ ಅಂದಾಗ ಡೆಫಿನೆಟ್ಲಿ ಏನಾಗುತ್ತೆ, ಒಂದು ಅಲೆ, ಒಂದು ಅನುಕಂಪದ ಅಲೆ ಯಾರ ಮೇಲೆ ಕ್ರಿಯೇಟ್ ಆಯ್ತು ಅಂದ್ರೆ ಇಂದಿರಾ ಗಾಂಧಿ ಮೇಲೆ ಕ್ರಿಯೇಟ್ ಆಯ್ತು. ಅಂಡ್ ಈ ತರ ಕಿಚಡಿ ಸರ್ಕಾರ, ಈ ರೀತಿ ಸಮ್ಮಿಶ್ರ ಸರ್ಕಾರ ಏನಾದ್ರು ಬಂದ್ರೆ ಅದು ತುಂಬಾ ದಿನ ಭಾರತದಲ್ಲಿ ಉಳಿಯೋದಿಲ್ಲ ಅಂತ ಹೇಳಿ ಜನರಿಗೆ ಗೊತ್ತಾಯ್ತು. ಆ ಕಾರಣಕ್ಕೆ 80ರ ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಮತ್ತೆ ಸ್ಪಷ್ಟ ಬಹುಮತವನ್ನು ಗೆದ್ದು ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ. 4 ವರ್ಷಗಳ ಕಾಲ ಇರ್ತಾರೆ. 84ರಲ್ಲಿ ಆಪರೇಷನ್ 1984 ಸಿಖ್ ಜರ್ನಲ್ ಸಿಂಗ್ ಭಿಂದ್ರನ್ವಾಲಾ ಏನಿರ್ತಾರೆ, ಆಪರೇಷನ್ ಬ್ಲೂ ಸ್ಟಾರ್ ಅನ್ನ ಮಾಡಲಾಗುತ್ತೆ. ಅಂಡ್ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದ ನಂತರ ಆಕೆಯನ್ನ ಹತ್ಯೆ ಮಾಡಲಾಗುತ್ತೆ. ಬಾಡಿಗಾರ್ಡ್ಗಳ ಹತ್ಯೆ ಮಾಡ್ತಾರೆ. ಅಲ್ಲಿಗೆ ಇಂದಿರಾ ಗಾಂಧಿ ಹತ್ಯೆ ಅಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಇಂದಿರಾ ಗಾಂಧಿ ಏನಕ್ಕೆ ಇಂದಿರಾ ಗಾಂಧಿ ಪೊಲಿಟಿಕಲಿ ದೊಡ್ಡ ಟವರಿಂಗ್ ಪೀಕ್ ಅಂತ ಹೇಳ್ತೀವಿ ಅಂದ್ರೆ, ಪೊಲಿಟಿಕಲಿ ಏನು ಗೊತ್ತಿಲ್ಲದೆ ರಾಜಕೀಯಕ್ಕೆ ಬಂದ್ರು. ರಾಜಕೀಯ ಹಿನ್ನೆಲೆ ಇತ್ತು ನಿಜ, ಬಟ್ ಆಕೆಗೆ ಏನು ರಾಜಕೀಯ ಮಾಡಿ ಅನುಭವ ಇರ್ಲಿಲ್ಲ. ಏನು ರಾಜಕೀಯದ ಅನುಭವ ಇಲ್ಲದ ಒಂದು ಗೂಂಗಿ ಗುಡಿಯಾಗಿ ಬಂದಂತ ಇಂದಿರಾ ಗಾಂಧಿ ಇಂಡಿಯಾ ಅಂದ್ರೆ ಇಂದಿರಾ, ಇಂದಿರಾ ಅಂದ್ರೆ ಇಂಡಿಯಾ, ಟವರಿಂಗ್ ಪೀಕ್ ಅಷ್ಟೇ ಅಲ್ಲ, ಭಾರತದ ದುರ್ಗೆ ಅಂತ ಕರೆಸ್ಕೊಳ್ಳುವಂತ ರೇಂಜ್ಗೆ, ಭಾರತದ ಉಕ್ಕಿನ ಮಹಿಳೆ ಅಂತ ಕರೆಸ್ಕೊಳ್ಳುವಂತ ರೇಂಜ್ಗೆ ಬೆಳೆದು ನಿಲ್ತಾರೆ. ಆದ್ರೆ ರಾಜಕೀಯವಾಗಿ ತುಂಬಾ ಎತ್ತರವನ್ನ ಕಂಡಂತ ಮಹಿಳೆ ಸಡನ್ಲಿ ಏನಾಗಲಿಕ್ಕೆ ಬೀಳ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ 80ರಲ್ಲಿ ಆಕೆಯ ರಾಜಕೀಯದ ಗ್ರಾಫ್ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು.
ಇವೆಲ್ಲ ಕಾರಣಗಳಿಂದ ಈ ಇಂದಿರಾ ಗಾಂಧಿಯ ಅವಧಿ ಏನಿದೆಯಲ್ಲ ಒಂದು 15-16 ವರ್ಷಗಳ ಕಾಲ ಇದು ನೋಡಿದಾಗ ಒಂದು ವರ್ಣರಂಜಿತವಾಗಿತ್ತು. ಅಂದ್ರೆ ಎಲ್ಲಾ ರೀತಿಯಲ್ಲಿ ಸೋಲನ್ನು ಕಂಡಿದ್ದಾರೆ, ಗೆಲುವನ್ನು ಕಂಡಿದ್ದಾರೆ, ತುಂಬಾ ಎತ್ತರಕ್ಕೂ ಏರಿದ್ರು, ತುಂಬಾ ಪಾತಾಳಕ್ಕೂ ಬಿದ್ದಿದ್ರು. ಅಂಡ್ ಇದೆಲ್ಲದನ್ನು ಕೂಡ ನಾವು ಇಂದಿರಾ ಗಾಂಧಿ ಅವಧಿಯಲ್ಲಿ ನೋಡ್ಬೋದು. 1975 ತುರ್ತು ಪರಿಸ್ಥಿತಿ, ಆ 21 ತಿಂಗಳ ನಡೆದಂತಹ ಘಟನೆಗಳು ಮತ್ತು ರಾಜಕೀಯವಾಗಿ ಏನೆಲ್ಲ ಇಂದಿರಾ ಗಾಂಧಿಯ ಜೀವನದಲ್ಲಿ ನಡೀತಿವೆ ಅನ್ನೋದ್ರ ಬಗ್ಗೆ ನಮ್ಮ ತೇಜಸ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, 21 ತಿಂಗಳ ತುರ್ತು ಪರಿಸ್ಥಿತಿ ಅವಧಿ ಹೇಗಿತ್ತು ಮತ್ತು ಇಂದಿರಾ ಗಾಂಧಿಯ ರಾಜಕೀಯ ಸ್ಥಿತಿಗತಿ ಏನೆಲ್ಲ ಆಗಿತ್ತು ಇದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಇದಾಗಿತ್ತು. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.